ಆದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸನಂ ಭಾವಯಾಮಿ ಭೌಮಾನನಂದನಂ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದ ಪ್ರಾಚೈರದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನಾ ಚರಿತಂ ರಘುನಾಥಸ್ಯ ಶತಕೋಟಿಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಶೃಣ್ವನ್ ರಾಮಾಯಣಂ ಭಕ್ತ್ಯಾ ಯಃ ಪಾದಂ ಪದಮೇವ ವಾ ಸ ಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣಾ ಪೂಜ್ಯತೆ ಸದಾ ವಾಲ್ಮೀಕಿಗಿರಿಸಂಭೂತಾ ರಾಮಸಾಗರಗಾಮಿನಿ ಪುನಾತಿ ಭುವನಂ ಪುಣ್ಯಾ ರಾಮಾಯಣ ಮಹಾನದಿ ಶ್ಲೋಕಸಾರಸಮಾಕೀರ್ಣಂ ಸರ್ಗಕಲ್ಲೋಲಸಂಕುಲಂ ಕಾಂಡಗ್ರಾಹಮಹಾಮೀನುಂ ವಂದೇ ರಾಮಾಯಣಾರ್ಣವಂ ಯಃ ಕರ್ಣಾಂಜಲಿಸಂಪುಟೈರಹರಃ ಸಮ್ಯಕ್ ಪಿಬತ್ಯಾದರಾದ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರಾ ವಿಪತ್ತಿನಿಧನೈಃ ಅತ್ಯಂತ ಸೌಭದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಮಾನ್ ವಿಷ್ಣೋಃ ಪದಂ ಶಾಶ್ವತಂ ತದುಪಗತ ಸಮಾಸಸಂಧಿಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ದಶಶಿರಸಶ್ಚ ವಧಂ ನಿಶಾಮಯಧ್ವಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಮಾಜಾನುಭಾವಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರವಿನಾಶಕರಂ ನಮಾಮಿ ವೈದೇಹಿ ಸಹಿತಂ ಸುರದ್ರಮತಲೆ ಹೈಮೇ ಮಹಾಮಂಡಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚೈತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಂ ಪರಿವೃತಂ ರಾಮಂ ಭಜೆ ಶ್ಯಾಮಳಂ ಶ್ರೀರಾಮಾಯ ನಮಃ ಓಂ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವೇದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವೇದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ಶ್ರೀರಾಮಾಯ ನಮಃ ಓಂ ಶ್ರೀ ರಘುನಂದನ ಪರಬ್ರಹ್ಮಣೇ ನಮಃ ಓಂ ಅಸ್ಮದ್ಗುರುಭ್ಯೋ ನಮಃ ಅಸ್ಮತ್ಪರಮಗುರುಭ್ಯೋ ನಮಃ ಸರ್ವಗುರುಭ್ಯೋ ನಮಃ. ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು. ವಿಶ್ವಾಮಿತ್ರರು ಲೋಕಕ್ಕೆ ಮಂಗಳಕರವಾದಂತಹ ಒಂದು ರಾಮ ಸುಪ್ರಭಾತವನ್ನು ಅನುಗ್ರಹ ಮಾಡಿದರು ಎಂಬಲ್ಲಿಗೆ ನಿನ್ನೆ ಪ್ರವಚನದಲ್ಲಿ ರಾಮಾಶ್ವಮೇಧ ಮಂಟಪದಲ್ಲಿ ಲವಕುಶರ ಮಂಗಳಾಶಾಸನ ಅಲ್ಲಿಂದ ಮುಂದಕ್ಕೆ ಭಿನ್ನಯಿಸ್ತಾ ಇದ್ದೇನೆ. ಇದು ಸ್ವಲ್ಪ ಹತ್ತಿರ ಬರಬೇಕಾ? ಶ್ರೀಮದ್ ರಾಮಾಯಣದಲ್ಲಿ ಎಷ್ಟೋ ಋಷಿಮುನಿಗಳು ಪ್ರವೇಶ ಮಾಡ್ತಾರೆ, ಮಂಗಳಾಶಾಸನ ಮಾಡ್ತಾರೆ. ಕೆಲವರು ಕೊನೆಯವರೆಗೆ ಇರ್ತಾರೆ. ವಿಶ್ವಾಮಿತ್ರರು ಮಾತ್ರ ಬಾಲಕಾಂಡದಲ್ಲಿ ಕಾಣಿಸಿಕೊಂಡು ಸೀತಾ ವಿವಾಹ ಸೀತಾ ಕಲ್ಯಾಣ ಘಟ್ಟದಿಂದ ಆಚೆಗೆ ಒಮ್ಮೆಯೂ ಕಾಣಿಸುವುದಿಲ್ಲ. ಹಾಗಿದ್ರೆ ಅವ್ರ ನಡುವೆ ಬರಲೇ ಇಲ್ಲವೇ ರಾಮ ದರ್ಶನಕ್ಕೆ ಅಂತೀಗೆಲ್ಲ ಅಡ್ಡಕಥೆಗಳು ಕೇಳಬಾರ್ದು ದಯವಿಟ್ಟು. ಬಂದಿರ್ತಾರೆ, ಹೋಗಿರ್ತಾರೆ, ಅದು ಬೇರೆ ವಿಷಯ. ಅದಕ್ಕೆಲ್ಲ ವಾಲ್ಮೀಕಿ ತನ್ನ ಗ್ರಂಥದಲ್ಲಿಯೇ ದಾಖಲೆಗಳನ್ನು ಪ್ರತಿಯೊಂದಕ್ಕೆ ಕೊಡಬೇಕು ಅಂತ ನಿಯಮವಿಲ್ಲ. ರಾಮ ಸೀತಾ ಲಕ್ಷ್ಮಣರಿಗೆ ಒಮ್ಮೆಯೂ ಅರಣ್ಯವಾಸದಲ್ಲಿ ತಲೆನೋವು ಬರಲಿಲ್ಲವೇ, ಜ್ವರ ಬರಲಿಲ್ಲವೇ ಅಂತ ಕೇಳಿದ್ರೆ ಏನು ಹೇಳಲಿ ನಾನು? ಇದೆಲ್ಲ ಹೇಳೋಕೆ ರಾಮಾಯಣವೇ? ತತ್ವಾರ್ಥದರ್ಶಕವಾದ ಗ್ರಂಥ ಇದು, ವೇದ ಸದೃಶವಾದದ್ದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೊಪ್ರೈಟಿ. ಹನುಮಂತ ಎಲ್ಲಿ ಹುಟ್ಟಿದ? ಉತ್ತರಕಾಂಡದಲ್ಲಿ ಹೇಳಿದ್ದಾರೆ. ಹನುಮದುತ್ಪತ್ತಿ. ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಇಲ್ಲೋ, ಹನುಮಂತ ಎಲ್ಲಿ ಹುಟ್ಟಿದ ಗೊತ್ತಾ? ಗೋಕರ್ಣದಲ್ಲಿ. ಗೋಕರ್ಣಕ್ಕೆ ಬಂದರೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೇನೆ. ಶತಶೃಂಗ ಪರ್ವತ, ಅಲ್ಲಿ ಗಾಳಿ ಬಂದು ಪರ್ವತದಂತಿರುವ ಒಂದು ಗೋಡೆಯ ಮೇಲೇನು ಅಪ್ಪಳಿಸ್ತದೆ, ಅಲ್ಲಿ ಹುಟ್ಟಿದ ವಾಯುದೇವರ ಅನುಗ್ರಹದಿಂದ ಅಂತ ಹೇಳುವುದಕ್ಕೆ ಒಂದು ಫಿಸಿಕಲ್ ಪ್ರೂಫ್ ಸಿಕ್ಕುವಂತಹ ಒಂದು ಅದ್ಭುತ ಸನ್ನಿವೇಶ. ನಾನು ಆ ಜಾಗಕ್ಕೆ ಹೋಗಿಲ್ಲ. ಅಲ್ಲಿ ಹೋದವರೆಲ್ಲ ಫೋಟೋ ಗೀಟೋ ತಂದು ಕೊಟ್ಟಿದ್ದಾರೆ. 1 ತಿಂಗಳು ವಾಸ್ತವಿಕ. ಇದಾದ ಮೇಲೆ ಅಲ್ಲಿ ರಾಮಾಯಣ 1 ತಿಂಗಳು.
ಇದು ಎಲ್ಲಿ ಪರಿಚಯ? ಸೀತಾದೇವಿಗೆ ಹನುಮಂತ ತನ್ನ ಪರಿಚಯವನ್ನು ಮಾಡಿಕೊಡುವಾಗ ನಾನು ಶತಶೃಂಗ ಪರ್ವತದಲ್ಲಿ ಹುಟ್ಟಿದೆ. ಇನ್ನು ಸ್ವಲ್ಪ ಡೀಟೇಲ್ಸ್ ಹೇಳಿಯ? ಅಲ್ಲಿಲ್ಲ, ಅದೆಷ್ಟು ಬೇಕೋ ಅಷ್ಟೇ. ವಾಲಿಯಲ್ಲಿ ಹುಟ್ಟಿದ, ಸುಗ್ರೀವ ಎಲ್ಲಿ ಹುಟ್ಟಿದ, ಅವರ ಜಗಳ ಎಲ್ಲಿಂದ ಯಾತಕ್ಕಾಯಿತು ಸ್ವಲ್ಪ ಹೇಳಿದ್ದಾರೆ ಕಿಷ್ಕಿಂಧಾಕಾಂಡದಲ್ಲಿ. ಪ್ರೈಟಿ ಈಸ್ ಎ ಕ್ವಾಲಿಟಿ ಆಫ್ ಅನ್ ಆರ್ಟಿಸ್ಟ್. ಯು ಹ್ಯಾವ್ ಟು ಲರ್ನ್ ಫ್ರಮ್ ವಾಲ್ಮೀಕಿ. ಯಾವುದಕ್ಕೆ ಎಷ್ಟು ಎಲ್ಲಿ ಬೇಕು, ಉಳಿದದ್ದೆಲ್ಲ ಇಂಡೆಕ್ಸು ಉತ್ತರಕಾಂಡದಲ್ಲಿ ಕೊಟ್ಟಿದ್ದೇನೆ ನೋಡಿಕೊಳ್ಳಿ. ಈ ವಿಶ್ವಾಮಿತ್ರ ಪೂರ್ವ ಚರಿತ್ರೆ ಇದು ಅತ್ಯವಶ್ಯಕವಾದ್ದರಿಂದ ಬಾಲಕಾಂಡದಲ್ಲಿ ಸ್ವಲ್ಪ ಬರುತ್ತೆ. ಇವತ್ತು ಅದೆಲ್ಲ ಮುಂದಕ್ಕೆ ನಾವು ದಾಟಿಕೊಂಡೇ ಹೋಗಬೇಕಾಗತ್ತೆ. ನಿನ್ನೆ ಆ ಸುಪ್ರಭಾತ ವಾಕ್ಯವನ್ನು ಸ್ವಲ್ಪ ರುಚಿ ತೋರಿಸುವಂತೆ ಹೇಳಿ ನಿಲ್ಲಿಸಿದೆ. ಇವತ್ತು ಅದನ್ನು ಇನ್ನಷ್ಟು ವಿಸ್ತಾರ ಮಾಡೋಣ. ಪ್ರಭಾತಾಯಾಂತು ಶರ್ವರ್ಯಾಂ ವಿಶ್ವಾಮಿತ್ರೋ ಮಹಾಮುನಿ ಅಭ್ಯಭಾಷತ ಕಾಕುಸ್ಥಂ ಶಯಾನಂ ಪರ್ಣಸಂಸ್ತರೆ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಇನ್ನೇನು ಅರುಣೋದಯ ಆಗ್ತಾ ಇದೆ, ಸೂರ್ಯ ಉದಿಸಬೇಕು. ರಾಮಚಂದ್ರ ಮನುಷ್ಯರಂತೆ ನಿದ್ದೆ ಮಾಡುವವನಂತೆ ಮಲಗಿದ್ದಾನೆ. ಭಗವಂತನಿಗೆ ಯೋಗ ನಿದ್ರೆ ಅಂತಾರೆ, ಮನುಷ್ಯರಿಗೆ ರೋಗ ನಿದ್ರೆ ಅಂತ ಹೇಳ್ತಾರೆ. ಆಯಾಸದಿಂದ ಬರುವ ನಿದ್ದೆ ಮೈ ಮರೆತು ಅಥವಾ ಕನಸು ಕಾಣುವಂತೆ ಶರೀರ ಬಲಾತ್ಕಾರವಾಗಿ ನಿಮ್ಮಿಂದ ಕಿತ್ತುಕೊಳ್ಳುವ ವಿಶ್ರಾಂತಿ. ಬಾಡಿ ಹ್ಯಾಸ್ ಇಟ್ಸ್ ಓನ್ ಪರ್ಸನಾಲಿಟಿ. ಇಲ್ಲ ಅನ್ಬೇಡಿ, ಇದು ಅಕ್ಷರ ಪುರುಷ, ಇದು ಕ್ಷರ ಪುರುಷ, ಇವುಗಳಲ್ಲಿ ಟಗ್ ಆಫ್ ವಾರ್ ಇದ್ದದ್ದೇ. ಟಗ್ ಆಫ್ ವಾರ್ ಅಂತ ಹೇಗೆ ಹೇಳ್ತೀರಿ? ಬಾಡಿ ಹ್ಯಾಸ್ ಅ ಪರ್ಸನಾಲಿಟಿ ಟು ಹೇಗೆ ಹೇಳ್ತೀರಿ? ಡಾಕ್ಟ್ರನ್ನ ಕೇಳಿದ್ರೆ ಅಲರ್ಜಿ ಅಂತಾರೆ. ನಿಮ್ಮ ಮನಸ್ಸು ಯಾವ ಕಡೆ ಹೋಗಬೇಕನ್ನತ್ತೆ, ಶರೀರ ಆ ಕಡೆಗೆ ಬರೋದಿಲ್ಲ. ಹೌದು, ನನಗೆ ಈ ವಾಸನೆ ಹಿಡಿಸೋದಿಲ್ಲ, ನನಗೆ ಊಟ, ನನಗೆ ಒಗ್ಗರಣೆ, ಈ ಧೂಳು ಹಿಡಿಸೋದಿಲ್ಲ. ಶರೀರ ಒಂದು ಮೊಂಡು ಮಾಡುತ್ತೆ. ಅದಕ್ಕೆ ಅವಶ್ಯಕವಾಗಿ ಕೊಡಬೇಕಾದ ವಿಶ್ರಾಂತಿ, ಶರೀರಕ್ಕೆ ದುಡಿಮೆಗೆ ವಿಶ್ರಾಂತಿ, ಇದಕ್ಕೆ ನಾವು ನಿದ್ದೆ ಅಂತೇನು ಕರಿತೇವೆ. ಇದು ರೋಗದ ನಿದ್ರೆ. ಅರ್ಧ ಆಯುಷ್ಯ ಮಹಾರಾಯರೇ ನಿದ್ದೆಯಲ್ಲಿ ಹೋಗಿಬಿಡುತ್ತೆ. ಹುಟ್ಟಿ ಏನು ಪ್ರಯೋಜನ? ಇದು ಮೊದಲೇ ಹೇಳಿದರೆ ಹುಟ್ಟುತ್ತಾ ಇರಲಿಲ್ವಲ್ಲ ಅಂತ ಯಾರೂ ಹೇಳಬಾರ್ದು, ಅದು ಗೊತ್ತಿರೋದೆ. ವರುಷ ನೂರಾಯುಷ್ಯ ಅದರೊಳಗಿರುಳು ಕಳೆದೈವತ್ತು ಉಳಿದೈವತ್ತರಲ್ಲಿ ವಾರ್ಧಕ ಕೌಮಾರ 30. ಕನಕದಾಸರು ಹೇಳಿದರು. ವೇದನೋಲ್ಪಿರಾಯಂ ಮನುಷ್ಯರ್ತಾಂ ಪುಹವರೇಲಂ ಪಾದಿಯಂ ಉರಂಗಿಪ್ಪೋಹಂ ಪಿಣಿ ಪಶಿ ಮೂಪತ್ತುನ್ಬಂ. ಉಳಿದದ್ರಲ್ಲಿ ಪಿಣಿ ಅಂದರೆ ರೋಗ, ಪಶಿ ಅಂದರೆ ಹಸುವು, ರೋಗ ಅಂದರೆ ಗೊತ್ತೇ ಇದೆ, ತುನ್ಬಂ ಅಂದರೆ ಕಷ್ಟ. ಆಯುಷ್ಯದಲ್ಲಿ ಎಲ್ಲ 90% ಇದೇನೆ. ಇನ್ನು 10%ಅಲ್ಲಿ ಟ್ರಾಫಿಕ್ ಸಿಗ್ನಲ್ಲು. ಅದನ್ನು ದಾಟಿ ಬಂದರೆ ಲೆಕ್ಚರ್ನಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಕೇಳಬೇಕನ್ನೋ ಅಷ್ಟರಲ್ಲಿ ನಿದ್ದೆ ಮಧ್ಯದಲ್ಲಿ ಇವರು ಬೇರೆ ಲೆಕ್ಚರ್ ಮಾಡ್ತಾ ಇದ್ದೀರಲ್ಲ, ನೀವಾಗಿ ಬಂದಿದ್ದೀರಿ, ನಾನಾಗಿ ನಿಮಗೆ ತೊಂದರೆ ಮಾಡೋಕೆ ಇಲ್ಲಿ ಬರಲಿಲ್ಲ. ನಾವು ನಿದ್ದೆ ಮಾಡ್ಬೋದು ಅಂತ ಇಲ್ಲಿ ಬಂದರೆ ಇವರು ಉಪನ್ಯಾಸ ಮಾಡಿ ತೊಂದರೆ ಮಾಡ್ತಿದ್ದಾರಲ್ಲ. ಹೀಗೆಲ್ಲ ಮನಸ್ಸಿನ ವಿಕಾರಗಳು. ಇದು ನಮ್ಮ ನಿದ್ದೆ. ಭಗವಂತನಿಗೆ ಯೋಗ ನಿದ್ರಾ ಮುಪಾಕುರು. ಪೂಜೆ ಮಾಡಿದ ನಂತರ ತುಳಸಿ ಹಾಕಿ, ಸ್ವಾಮಿ ಪೂಜೆ ಮಾಡಿದ್ದೇನೆ, ನೀನು ಯೋಗದಲ್ಲಿ ಪವಡಿಸು. ಯಾತಕ್ಕೆ ಯೋಗದಲ್ಲಿ ಪವಡಿಸಬೇಕು? ಕ್ಷೀರ ಸಮುದ್ರದಲ್ಲಿ ಭಗವಂತ ಮಲಗಿರ್ತಾನೆ ಅಂತ ಕೇಳ್ತೇವೆ. ಕ್ರಿಶ್ಚಿಯನ್ರ ಅಪಪ್ರಚಾರ. ನಿಮ್ಮ ದೇವರು ಮಲಗಿರ್ತಾನೆ ಯಾವಾಗಲೂ. ಹಿಂದೂ ದೇವರುಗಳು ಮಲಗಿರ್ತಾರೆ. ಯಾವ ದೇವಸ್ಥಾನದಲ್ಲಿ ನೋಡಿ ಬೆಳಗ್ಗೆ ಒಂದು ಸುಪ್ರಭಾತ, ಒಂದು ರಾಮ ಅಲ್ಲ, ಶ್ರೀಕಂಠೇಶ್ವರ ಸುಪ್ರಭಾತ, ಮಂಜುನಾಥ ಸುಪ್ರಭಾತ, ಶನೇಶ್ವರ ಸುಪ್ರಭಾತ, ಎಲ್ಲ ಸುಪ್ರಭಾತಗಳು ಮಲಗಿರೋ ದೇವರುಗಳು. ನಮ್ಮ ದೇವರು ಎಚ್ಚೆತ್ತಿರ್ತಾನೆ ಅಂತ ಅಪಪ್ರಚಾರ ಮಾಡ್ತಾರೆ. ನಮ್ಮಲ್ಲಿ ಯುವ ಪೀಳಿಗೆಯವರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಮಲಗಿರೋ ದೇವರು ನಮಗೆ ಬೇಡ. 40-50 ವರ್ಷ ನಮ್ಮ ಕೇಂದ್ರ ಸರ್ಕಾರದವರು ನಮ್ಮ ಸಂಸ್ಕೃತವನ್ನು ಕೊಂದರು. ಅದನ್ನು ನಮಗೆ ಈ ಪ್ರಶ್ನೆಗಳು ಹೇಳ್ತೇವೆ. ಇದಕ್ಕೆ ಉತ್ತರ ಹೇಳಬೇಕಲ್ಲ. ದೇವರಿಗೆ ನಿದ್ರೆ ಇಲ್ಲ, ಆದರೆ ಕಣ್ಣು ಮುಚ್ಚಿರ್ತಾನೆ ಸ್ವಲ್ಪ ಹೊತ್ತು. ಒಂದು ಕಲ್ಪ ಮುಗಿದು ಇನ್ನೊಂದು ಕಲ್ಪ ಬರುವಷ್ಟರಲ್ಲಿ ಭಗವಂತ ಕಣ್ಣು ಮುಚ್ಚಿರೋದು ನಿಜ. ಯಾತಕ್ಕೆ ಅಂದರೆ
ಯಾವ್ಯಾವ ಭಕ್ತರಿಗೆ ಏನೇನು ಒಳ್ಳೆಯದನ್ನು ಹೇಗೆ ಹೇಗೆ ಮಾಡಬಹುದು ಅಂತ ಆಲೋಚನೆ ಮಾಡ್ತಾನಂತೆ. ಒಂದು ಕಲ್ಪ ಆಗಿ ಹೋಯಿತು, ಎಷ್ಟೋ ಜೀವರಾಶಿಗಳು ಮುಕ್ತಿಯಾದವು, ಎಷ್ಟೋ ಜನ ಮುಕ್ತಿ ಹೊಂದಲಿಲ್ಲ. ನನ್ನ ಕಡೆಗೆ ಯಾತಕ್ಕೆ ಬರ್ತಾ ಇಲ್ಲ ಈ ಜನ? ನಾನೇನು ತಪ್ಪು ಮಾಡಿದ್ದೇನೆ? ನಾನೇ ಅವರಿಗೆ ಏನಾದ್ರು ಕೊಡೋದು ಕಮ್ಮಿ ಮಾಡಿದ್ದೇನೆಯೇ? ಇನ್ನಷ್ಟು ಒಳ್ಳೆಯದು ಮಾಡಬೇಕು ಎಂಬುದಾಗಿ ಭಗವಂತ ಭಕ್ತರನ್ನು ಒಲಿಸಿಕೊಳ್ಳುವ ಸಲುವಾಗಿ ನಾನಾ ಪ್ರಕಾರದ ಚಿಂತನೆಗಳನ್ನು ಮಾಡುವಂಥ ಒಂದು ಅವನ ಅವಸ್ಥೆಗೆ ಯೋಗ ನಿದ್ರಾವಸ್ಥೆ ಎಂಬುದಾಗಿ ಹೆಸರು. ಹಾಗೆ ತಂದೆಯಾದವನು ಮಗನಿಗೆ ಅಥವಾ ಮಗಳಿಗೆ ಮದುವೆಯನ್ನು ಮಾಡ್ತಾನೆ, ಮನೆ ಕಟ್ಟಿಕೊಡ್ತಾನೆ, ಒಳ್ಳೆ ಮಂಚ ಗಿಂಚ ತರಿಸ್ಕೊಡ್ತಾನೆ. ಅವನಷ್ಟು ಹೆಚ್ಚು ಬುದ್ಧಿವಂತ ಇಲ್ಲದೇ ಇದ್ದರೆ ಶಿಫಾರಸು ಮಾಡಿ ಉದ್ಯೋಗವನ್ನು ಕೊಡಿಸ್ತಾನೆ. ಆ ಮಗನ ಸೌಖ್ಯಕ್ಕೆ ಏನೆಲ್ಲ ಬೇಕೋ ಅದನ್ನು ಕೊನೆಯವರೆಗೂ ತನ್ನ ಸಂಬಳ 5,000 ರೂಪಾಯಿ 6,000 ರೂಪಾಯಿ ರಿಟೈರ್ಡ್ ಪೆನ್ಷನ್ ಬರೋ ತನಕ ಮಗ ಪೇಟೆಗೆ ಓಡಾಡಬಾರ್ದು, ಕಾಯಿ ಪಲ್ಯಕ್ಕೆ ಅವನು ಓಡಾಡಬಾರ್ದು. ನಾನೇ ಮಾಡಬೇಕು, ಸೇವೆ ಮಾಡಬೇಕು. ಒಬ್ಬ ಮನುಷ್ಯನಿಗೆ ಈ ಭಾವನೆ ಇದ್ದರೆ ಭಗವಂತನಿಗೆ ಎಷ್ಟು ವಿಶಾಲವಾದ ಭಾವನೆ. ಸಕಲ ಯೋಗಕ್ಷೇಮವನ್ನು ಹೊರತಕ್ಕ ಸ್ವಾಮಿ ಯೋಗಕ್ಷೇಮಂ ವಹಾಮ್ಯಹಂ ಹೇಳಿದ್ದಾನೆ ಮಾತು ಗೀತೆಯಲ್ಲಿ. ಪ್ರತಿಯೊಂದು ಕ್ಷಣದಲ್ಲಿಯೂ ನಮ್ಮನ್ನು ಚಿಂತಿಸ್ತಾ ನಮಗೆ ಒಳ್ಳೆಯದನ್ನು ಮಾಡಬೇಕು ಎಂಬುದಾಗಿ ನಮ್ಮ ಪಾಪರಾಶಿಗಳನ್ನು ಕಡಿಮೆ ಮಾಡಿ ವಶೀಕರಣಕ್ಕಾಗಿ ಹೊಸ ಹೊಸ ಯತ್ನಗಳನ್ನು ಮಾಡುವ ಆ ಚಿಂತ ಪರರಾಗಿರುವ ಅವಸ್ಥೆಗೆ ಅದಕ್ಕೆ ಯೋಗನಿದ್ರೆ ಎಂಬುದಾಗಿ ಹೆಸರು. ವೇದದಲ್ಲಿಯೇ ಸುಪ್ರಭಾತ ಇದೆ. ಉತ್ಥಿಷ್ಟ ಹರೇ ಪುರುಷಲೋಹಿತ ಪಿಂಗಳಾಕ್ಷ ದೇಹಿ ದೇಹಿ ದದಾಪಯಿತ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾವಿಪಾಪ್ಮ ಭೂಯಾಸಗ್ಸ್ವಾಹ. ಯಾಜ್ಞಿಕಿ ಉಪನಿಷತ್ತಲ್ಲಿ ಉತ್ಥಿಷ್ಟ ಹರೇ ಪುರುಷ ಲೋಹಿತ ಪಿಂಗಳಾಕ್ಷ. ಒಂದು ಕಣ್ಣು ಒಂದೇ ರೀತಿಯಲ್ಲಿಲ್ಲ, ಒಂದು ಲೋಹಿತ ಒಂದು ಪಿಂಗಳ. ಭಗವಂತನಿಗೆ ಸದೃಶ ನೇತ್ರಗಳಿಲ್ಲ, ಒಂದರ ಕಣ್ಣು ಹಾಗೆ ಇನ್ನೊಂದಿಲ್ಲ. ಒಂದರಲ್ಲಿ ಸೂರ್ಯ, ಒಂದರಲ್ಲಿ ಚಂದ್ರ, ಸಮಾನತೆ ಹಾಗೆ ಬರಬೇಕು. ಒಂದರಲ್ಲಿ ಅನುಗ್ರಹ, ಒಂದರಲ್ಲಿ ನಿಗ್ರಹ. ಸೂರ್ಯನಂತೆ ಸುಡುತ್ತಾನೆ, ಚಂದ್ರನಂತೆ ತಂಪು ಮಾಡ್ತಾನೆ. ಆದ್ದರಿಂದ ಇವನಿಗೆ ವಿರೂಪಾಕ್ಷ ಅಂತ ಹೆಸರು ಭಗವಂತನಿಗೆ. ವಿಸದೃಶವಾದ ಅನುಗ್ರಹ ನಿಗ್ರಹಗಳು ಏಕಕಾಲಕ್ಕೆ ಆಗಬೇಕು, ಎರಡೂ ಒಂದರಲ್ಲೇ ಬೇಡ ಅಂತ. ತಿಂಗಳು ಆದಿತ್ಯನು ಮಿಳುಂದಾರ್ ಪೋಲ್ ಅಂಕಣ್ ಎರಂಡಂ ಕಣ್ ಎಂಗಳ್ ಮೇಲ್ ನೋಕ್ಕುದಿಯೇಲ್ ಎಂಗಳ್ ಮೇಲ್ ಶಾಪಮಿಳಿಂದೇಲೋರೆಂಬಾವಾಯ್. ಗೋದಾದೇವಿ ಉಂಗಳ್ ಪುಳಕ್ಕಡೆ ತೊಟ್ಟತ್ತು ಬಾವಿಯುಳ್. ಆ ಪದ್ಯದಲ್ಲಿ ಭಗವಂತನ ನೇತ್ರಗಳ ಸೌಂದರ್ಯವನ್ನು ಅನುಭವಿಸ್ತಾಳೆ. ತಿರುಪ್ಪಾವೈ 30 ಪದ್ಯಗಳು ಭಗವಂತನ ಕಟಾಕ್ಷ ನಮ್ಮ ಮೇಲೆ ಬೀಳಲಿ ಎಂಬುದಾಗಿ ಸುಪ್ರಭಾತ. ಇಲ್ಲಿ ಒಂದು ಶ್ಲೋಕ, ಅಲ್ಲಿ 30 ಪದ್ಯ. ತಿರುಪಳ್ಳಿ ಎಳಿಚಿ ತೊಂಡರೆಪಡಿಯಾಳ್ವಾರರು 10 ಪದ್ಯಗಳಲ್ಲಿ ಭಗವಂತನಿಗೆ ರಂಗನಾಥನಿಗೆ ಸುಪ್ರಭಾತವನ್ನು ಹೇಳ್ತಾರೆ. ಸುಪ್ರಭಾತ ಹೇಳೋ ಜಾತಿಗೆ ಅಂತ ಕೊಂಚ ನನ್ನ ಮೇಲೆ ಅವನ ದೃಷ್ಟಿ ಬೀಳಲಿ, ಕಟಾಕ್ಷ ಬೀಳಲಿ. ನಾವೆಲ್ಲರೂ ಭಗವಂತನನ್ನು ನೋಡಿ ನಮ್ಮ ದರ್ಶನ, ನಾವು ಅವನ ಮೇಲೆ ಕಣ್ಣಿನಿಂದ ಕೇಂದ್ರ ಬಿಂದು ಇಟ್ಕೊಂಡು ನೋಡುವುದರಿಂದ ನಮ್ಮ ಉದ್ಧಾರ ಆಗೋದಿಲ್ಲವೇ? ನೀವು ನೋಡೋದ್ರಿಂದ ಉದ್ಧಾರ ಆಗೋದಿಲ್ಲ, ಅವನು ನೋಡೋದ್ರಿಂದ ಉದ್ಧಾರ ಆಗುವುದು. ಒಂದು ಕ್ಷಣ ಹೀಗೆ ಅವನ ಕುಡಿಗಣ್ಣಿನ ಕಡೆಗಣ್ಣಿನ ನೋಟ ಬಿದ್ದರೆ ಸಾಕು, ಜಗತ್ತು ಉದ್ಧಾರವಾಗುತ್ತೆ. ಅದು ಲಕ್ಷ್ಮೀದೇವಿ ಕಟಾಕ್ಷಕ್ಕೆ ಇನ್ನೂ ಬೆಲೆ ಹೆಚ್ಚು. ಉಲ್ಲಾಸ ಪಲ್ಲವಿತ ಪಾಲಿತ ಸಪ್ತಲೋಕೀಂ ನಿರ್ವಾಹ ಕೋರಕಿತನೇಮಿ ಕಟಾಕ್ಷಲೀಲಾಂ ಶ್ರೀರಂಗ ಹರ್ಮ್ಯತಲ ಮಂಗಳ ದೀಪರೇಖಾಂ ಶ್ರೀರಂಗರಾಜ ಮಹಿಷೀಂ ಶ್ರಿಯಮಾಶ್ರಯಾಮಃ. ಒಂದು ಕಡೆ ಅವಳ ದೃಷ್ಟಿ ಬಿದ್ದರೆ ಶ್ರೇಯಸ್ಸೆಂಬುದು ಬಳ್ಳಿಯಂತೆ ಬೆಳಕೋತ ಅದರಲ್ಲಿ ಚಿಗುರು, ಕಾಯಿ, ಮೊಗ್ಗು, ತೆನೆ, ಹೂವು ಎಲ್ಲ ಬಂದುಬಿಡುತ್ತೆ. ಲೋಕದ ಉತ್ಸಾಹ ಆ ಲಕ್ಷ್ಮೀ ಕಟಾಕ್ಷ. ಇವನು ಲಕ್ಷ್ಮೀಪತಿಯ ಕಟಾಕ್ಷ. ರಾಮಾವತಾರದ ಕಾಲ ಅತ್ಯಂತ ಕ್ರೂರ ಕಾಲ. ಋಷಿಗಳಿಗೆ ಮಹರ್ಷಿಗಳಿಗೆ ಮೊದಲು ಕೇಳು, ಸಾಮಾನ್ಯರನ್ನೇನು ಕೇಳ್ತೀರಿ? ಅದು ರಾವಣನ ಉದ್ದಟತನದ ಕಾಲ. ರಾವಣ ಅಂದರೆ ಯಾರು? ಅವತ್ತಿನ ಬಿನ್ ಲ್ಯಾಡನ್ ಅವನು. ಒಂದು ಪುಸ್ತಕದ ತುಂಬ ರಾಮಾಯಣದ ರಾಜಕೀಯ ಅಂಶಗಳನ್ನು ಕುರಿತು ಶ್ರೀಮದ್ ರಾಮಾಯಣದ ಮಹಾಪ್ರಸಂಗಗಳು ಅಂತ ಒಂದು ಬರದೆ. ಅದರಲ್ಲಿ ಭಕ್ತಿಗಿಂತ ಈ ಥರದ ಲೌಕಿಕ ವಿವರಣೆ ಹೆಚ್ಚಿದೆ. ನಮ್ಮ ಸ್ನೇಹಿತರ ಮನಸ್ಸಿಗೆ ಬರಲಿಲ್ಲ ಆ ಪುಸ್ತಕ. ಭಕ್ತಿ ಬೇಕು ನನಗೆ ಅಂದರು. ಅಲ್ಲ, ಇದನ್ನು ಕೇಳ್ತಾರೆ ಕೆಲವು ಜನ. ಈಗ ತಾಟಕಾ ಪ್ರಸಂಗದಲ್ಲಿ ಮತ್ತೆ ಎತ್ತಿಕೊಳ್ತೇನೆ. ಲೋಕವನ್ನು ತಿದ್ದಿ ಟ್ರ್ಯಾಕ್ ಮೇಲೆ ಇಡ್ತಾನೆ ಭಗವಂತ ಒಂದೊಂದು ಅವತಾರದಲ್ಲಿ. ಅದು ಮುಂದೆ ಹೋಗುವಾಗ ಅಡಚಣೆ ಬಂದು ಮತ್ತೆ ದಾರಿ ತಪ್ಪಿ ಕೆಳಗೆ ಬಿದ್ದರೆ, ಯಾವನೋ ಒಬ್ಬ ದುಷ್ಟ ನಡುವೆ ಎದ್ದರೆ ಅವನನ್ನು ನಿಗ್ರಹಿಸೋದಕ್ಕೆ ಭಗವಂತನೇ ಬರ್ತಾನೆ.
ಅವನ ಕಟಾಕ್ಷ ಲೋಕದ ಮೇಲೆ ಹರಿಯಲಿ ಎಂಬುದಾಗಿ ರಾಮ ಸ್ವಲ್ಪ ಲೋಕದ ಕಡೆಗೆ ನಿನ್ನ ದೃಷ್ಟಿ ಬೀಳಲಿ ಮಗು, ಅಯೋಧ್ಯೆ ಮಾತ್ರ ಸಾಲದು, ದಕ್ಷಿಣದ ಕಡೆಗೆ ನೋಡು ಪ್ರಭು. ಕೌಸಲ್ಯ ಸುಪ್ರಜಾ ರಾಮ. ಇಲ್ಲಿ ಆಳ್ವಾರರ ಪಾಶಗಳನ್ನು ಅನುಭವಿಸಬೇಕು. ನಮಗೆ ಈ ಶ್ಲೋಕ ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಇದು ನಿನ್ನೆಲ್ಲ ಅದನ್ನು ಹೇಳೋಕ್ಕಾಗಲಿಲ್ಲ. ಭಗವಂತ ಅರ್ಚಾಮೂರ್ತಿಗಳಲ್ಲಿ ಅರ್ಚಾವತಾರಗಳಲ್ಲಿ ಕೂಡ ಒಂದೇ ರೀತಿಯಲ್ಲಿರೋದಿಲ್ಲ. ಕೆಲವು ಕಡೆ ಮಲಗಿದ್ದ ದರ್ಶನ ಕೊಡ್ತಾನೆ, ಕೆಲವು ಕಡೆ ಕೂತಿದ್ದು ದರ್ಶನ ಕೊಡ್ತಾನೆ, ಕೆಲವು ಕಡೆ ನಿಂತಿದ್ದು ದರ್ಶನ ಕೊಡ್ತಾನೆ. ಇದಕ್ಕೇನು ಕಾರಣ? ವೆಂಕಟೇಶ್ವರ ನಿಂತೇ ಇರ್ತಾನೆ, ಅವನಿಗೆ ಆಯಾಸವೇ ಇಲ್ಲ, ಕೈಯಲ್ಲಿ ಕೋಲು ಇಲ್ಲ. ಅವನ ದರ್ಶನ ಮಾಡೋಕೆ ಹೋಗೋರು ಕೋಲು ಹಿಡ್ಕೊಂಡು ಹೋಗ್ತಾರೆ. ನಮಗೆ ವಿಶ್ರಾಂತಿ ಮಧ್ಯದಲ್ಲಿ ಬಾಗಿಲು ಹಾಕಿಬಿಡ್ತಾರೆ, ಅವನಿಗೆ ವಿಶ್ರಾಂತಿ ಎಲ್ಲ ನಿಂತೇ ಇರ್ತಾನೆ. ಅವನಿಗೆ ವಿಶ್ರಾಂತಿ ಯಾಕೆ? ಅರ್ಚಕರಿಗೆ ವಿಶ್ರಾಂತಿ ಬೇಕು ಅಂತ. ಹೋಗಲಿ, ಶ್ರೀರಂಗದಲ್ಲಿ ಮಲಗಿದ್ದಾನಲ್ಲ, ಇವನೇ ವಾಸಿ ಅಂದರೆ ಅಲ್ಲಿಯೂ ಜನ ಕಾಟ ಕೊಡ್ತಾರೆ. ದರ್ಶನಕ್ಕೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೋಗ್ತಾರೆ. ಬೆಟ್ಟದ ಮೇಲೆ, ಮೇಲ್ಕೋಟೆ ಬೆಟ್ಟದ ಮೇಲೆ ಕೂತಿದ್ದಾನೆ ಯೋಗ ನರಸಿಂಹನಾಗಿ. கிடந்திருந்து நின்றளந்து கீழலாய் கீழ்ப்பு கிடந்திடும் தன்னுள் கரக்கும் உமிழும் தடம் பெறும் தோளாரத் தழுவும் பாரென்னும் மடந்தையை மால் செய்கின்ற ಮಾಲಾರ್ ಕಾಣ್ಬಾರೆ. ಮಡಂದೈ ಅಂದರೆ ಹೆಣ್ಣು ಮಗಳು. ಪಾರೆನ್ನುಂ ಮಡಂದೈ. ಪಾರ್ ಅಂದರೆ ವಿಸ್ತಾರವಾದ ಭೂಮಿ, ಅದಿತಿ. ನೆನ್ನೆ ಹೇಳಿದೆ. ಈ ಭೂದೇವಿಯ ಮೇಲೆ ಭಗವಂತನಿಗೆ ಎಷ್ಟು ವಿಶ್ವಾಸ, ಎಷ್ಟೊಂದು ಪ್ರೀತಿ. ಬರೋ ಆಪತ್ತೆಲ್ಲ ಭೂದೇವಿಗೆ. ಲಕ್ಷ್ಮಿಗೆ ಆಪತ್ತು ಬರೋದಿಲ್ಲ. ಆಪತ್ತು ಬರೋಷ್ಟರಲ್ಲಿ ಇನ್ನೊಬ್ಬರ ಮನೆಗೆ ಹೊರಟು ಬಿಡ್ತಾಳೆ ಚಂಚಲೆ ಅವಳು ಲಕ್ಷ್ಮಿ. ದುಡ್ಡು ಹೆಚ್ಚಾಯಿತು ಒಬ್ಬನಿಗೆ, ಇನ್ನೇನು ಆಪತ್ತು ಬಂತು, ಜಪ್ತಿ ಆಗ್ತದೆ, ಇನ್ನೊಂದು ಮನೆಗೆ ಹೋಗಿಬಿಡ್ತಾಳೆ. ಲಕ್ಷ್ಮೀದೇವಿಗೆ ಆಪತ್ತಿಲ್ಲ, ಬರೋದೆಲ್ಲ ಭೂದೇವಿಗೆ. ಅದಕ್ಕೆ ಸೀತಾದೇವಿ ಭೂದೇವಿ ಅಂಶದಲ್ಲಿ ಬಂದಿದ್ದಾಳೆ. ಪಾರೆನ್ನುಂ ಮಡಂದಯ್ಯೈ. ವಿಸ್ತಾರವಾದ ಭೂಮಿ ಎಂಬ ಈ ಭೂದೇವಿಯನ್ನು ಭಗವಂತ ಹೇಗೆ ತನ್ನದು ಅಂತ ಮುದ್ರೆ ಹಾಕ್ತಾನೆ. ಇವಳಿಗಿರುವ ಭೋಗ ಲಕ್ಷ್ಮಿಗೆ ಕೊಡುವುದಿಲ್ಲ ಅವನು. ಕಿಡಂದಿರಂದು ಒಂದು ಕಡೆ ಮಲಗಿರ್ತಾನೆ, ಅದೇ ಭೂಮಿಯ ಮೇಲೆ ಇಲ್ಲೇ ಇದ್ದೇನೆ, ಇಲ್ಲೇ ಇದ್ದೇನೆ. ಯಜಮಾನ್ರೆ ಎಲ್ಲಿ ಹೋದ್ರಿ? ಭೂದೇವಿ ಇಲ್ಲೆಲ್ಲ ಇಲ್ಲೇ ಇದ್ದೇನೆ, ಮಲಗಿದ್ದೇನೆ. ಕಿಡಂದಿರಂದು ನಿಂದು ಅಳಂದು. ಒಂದು ಕಡೆ ನಿಂತಿದ್ದಾನೆ, ಇನ್ನೊಂದು ಕಡೆ ಅಳೆಯುತ್ತಾನೆ. ವಾಮನಾವತಾರವನ್ನು ಮಾಡಿ ಭೂಮಿ ಎಲ್ಲ ನನ್ನದು ಅಂತ ಪಾದದಲ್ಲಿ ಮುದ್ರಿಕೆ ಹಾಕ್ತಾನೆ. ಕೇಳಲಾಯಿ ಕೇಳುಪು ಕಿಡಂದಿಡುಂ. ಭೂಮಿ ಪಾತಾಳಕ್ಕೆ ಇಳಿದರೆ ಕೂರ್ಮಾವತಾರ ಕೇಳಲ್ಲಂದರೆ ಕೂರ್ಮಾವತಾರವನ್ನು ಮಾಡಿ ವರಾಹಾವತಾರವನ್ನು ಮಾಡಿ ಮೇಲೆ ಕೆತ್ತಾನೆ. ಇಡಂದುಂ ತನ್ನುಳ್ ಕರಕ್ಕುಂ. ತುಂಬ ಆಪತ್ತು ಉಂಟಾಯಿತು ಅಂದರೆ ಸ್ವಲ್ಪ ತಾಳು ಅಂತೆಲ್ಲ ಒದರಿ ಭೂಮಿಯನ್ನೇ ನುಂಗಿ ಬಿಡ್ತಾನೆ. ಹೊಟ್ಟೆಯಲ್ಲಿ ಅವಳಿಗೆ ರಕ್ಷಣೆಯನ್ನು ಕೊಡ್ತಾನೆ. ಉಮಿಳಂ. ಮತ್ತೆ ಅವಳನ್ನು ಬಾಯಿಂದ ಉಗಿದು ಪುನಃ ಸೃಷ್ಟಿ ಅವಕಾಶವನ್ನು ಮಾಡ್ತಾನೆ. ಈ ಲೀಲೆಯೆಲ್ಲ ಭೂಮಿದೇವಿ ಜೊತೆಯಲ್ಲಿಯೇ ಚೆಲ್ಲಾಟ ಭಗವಂತನಿಗೆ. ಇಲ್ಲಿ ನಂಬಿಳ್ಳೈ 736 ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾದ ರಾಮಾಯಣದ ವ್ಯಾಖ್ಯಾನಗಳನ್ನು ಜೋಡಿಸಿ ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡ್ತಾರೆ. ನಮ್ಮ ಸಂಪ್ರದಾಯದ ದೊಡ್ಡತನ ಅಂದರೆ ದಿವ್ಯ ಪ್ರಬಂಧ ಯಾವ ಶ್ಲೋಕ ಪದ್ಯ ತಗೊಂಡ್ರು ಬರೀ ರಾಮಾಯಣದ ವಾಕ್ಯಗಳನ್ನೇ ಒಗ್ಗರಣೆ ಹಾಕಿ 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 ವ್ಯಾಖ್ಯಾನ ಮಾಡಿದ್ದಾರೆ. ರಾಮಾಯಣ ಹೇಳಬೇಕಾದ್ರೆ ಇದೆಲ್ಲ ಕರಗತವಾಗಿದ್ದರೆ ಈಗ ನಾನು ಹೇಳುವುದ್ರಲ್ಲಿ ಬರುವ ರುಚಿ ಬರ್ತದೆ. ಬರೀ ವಾಲ್ಮೀಕಿ ರಾಮಾಯಣ 3 ಶ್ಲೋಕಗಳನ್ನು ನೋಡಿದರೆ ರುಚಿ ಬರೋದಿಲ್ಲ. ಒಂದು ಕಡೆ ಮಲಗಿರ್ತಾನೆ, ಒಂದು ಕಡೆ ನಿಂತಿರ್ತಾನೆ, ಒಂದು ಕಡೆ ಕೂತಿರ್ತಾನೆ. ಇದು 3ರಲ್ಲಿಯೂ ಭಗವಂತನ ಉದ್ದೇಶ ಲೋಕವಶೀಕರಣ. ಲೋಕವನ್ನು ತನ್ನ ಕಡೆಗೆ ಸೆಳ್ಕೊಳ್ಳುವುದಕ್ಕೋಸ್ಕರವಾಗಿ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ದೊಡ್ಡ ಐಶ್ವರ್ಯವಂತ ನಿಮಗೊಂದು 50,000 ರೂಪಾಯಿ ಸಾಲ ಕೊಟ್ಟಿರ್ತಾನೆ. ಏನೋ ಮಗಳು ಮದುವೆಯೋ ಮನೆ ಕಟ್ತಿರೋ ಏನೋ ಒಂದು ಸಂದರ್ಭ. 10 ವರ್ಷ ಆಯಿತು, ಅಸಲು ಇಲ್ಲ, ಬಡ್ಡಿಯೂ ಇಲ್ಲ. ಆವಾಗ ಒಂದು ದಿವಸ ಬರ್ತಾನೆ ಆ ಮಹಾರಾಯ. ಕುದುರೆ ಮೇಲೆ ಬಂದು ಅಷ್ಟು ದೂರದಲ್ಲಿ ಕುದುರೆ ಕಟ್ಟಿ ಹಾಕಿ ಮನೆ ಬಾಗಿಲಲ್ಲಿ ನಿಂತು, ಅವನು ಅವತ್ತು ಬರ್ತಾನೆ, ನಿಮಗೆ ಗೊತ್ತಿಲ್ಲ, ಸಿಕ್ಕಿ ಬೀಳ್ತೀರಿ. ಏನಯ್ಯ ಗೃಹಸ್ಥ, 10 ವರ್ಷ ಆಯಿತು ಕಾಣಯ್ಯ, ಒಂದು ಕಾಗದ ಇಲ್ಲ, ಪತ್ರ ಇಲ್ಲ, ಬರೀ ಬಾಯಿ ಮಾತು ಕೊಟ್ಟಿದ್ದೇನೆ, ಕೊಡ್ತೀಯೋ ಕೊಡೋದಿಲ್ವೋ? ಸ್ವಲ್ಪ ಕೊಡ್ತೀನಿ ತಾಳಿಯಿಂದ. ಇವನು ನಿಂತ ಹಿತ್ತಲ ಭಾಗದಿಂದ ಅವನು ಹೋಗಿಬಿಟ್ಟ.
ಆ ಸಾಲ ವಾಪಸ್ ಬರಲಿಲ್ವಲ್ಲ ಅಂತ ಕೋಪಕ್ಕೆ ಇವತ್ತು ವಸೂಲಿ ಮಾಡಿಕೊಂಡೇ ಹೋಗಬೇಕು ಅಂತ ನಿಂತ ಮಧ್ಯಾಹ್ನದ ತನಕ ಒಳಗೆ ನೋಡಿದ. ಎಲ್ಲಿ ಹೋಗ್ತಾನೆ, ಊಟ ಹಸಿವಾದರೂ ಬರ್ತಾನೆ ಅಂತ ತಿಳ್ಕೊಂಡು ಸಾಲ ವಸೂಲಿ ಮಾಡೋದಕ್ಕೆ ಬಂದು ಅವನಿಗೆ ಕಾಲು ಸುಸ್ತಾದ ಒಡನೆ ಜಗಲಿಯಲ್ಲಿ ಮಲಗಿಕೊಳ್ಳುವಂತೆ ಮೊದಲು ಕೂಡ್ತಾನೆ ಸ್ವಲ್ಪ ಹೊತ್ತು, ಕಳಿಸ್ತಾ ಮಾಡಿದೆ, ಇನ್ನೂ ಬರಲಿಲ್ವಲ್ಲ, ಸಾಯಂಕಾಲ ಬರ್ತಾನೆ ಏನೋ ಅಂತ ಮಲಗುತ್ತಾನೆ. ಮೊದಲು ನಿಲ್ತಾನೆ, ಆಮೇಲೆ ಮಲಗುತ್ತಾನೆ, ಆಮೇಲೆ ಕೂಡ್ತಾನೆ. ಅದಕ್ಕೆ ಸಾಲ ವಸೂಲಿಗೆ. ಹಾಗೆ ಅವನದಾದ ಈ ಆತ್ಮರೆಂಬ ರತ್ನವನ್ನು ತನ್ನದು ನಮ್ಮದು ಅಂತ ಕದ್ದಿರುವ ನಮ್ಮ ಕಡೆಯಿಂದ ವಾಪಸ್ ಕಸ್ಕೊಳ್ಳೋದಕ್ಕೆ ಭಗವಂತ ಈ ಲೋಕದಲ್ಲಿ ಬಂದು ತಿರುಪತಿ ಬೆಟ್ಟದ ಮೇಲೆ ನಿಂತು, ಬದರಿಯಲ್ಲಿ ಕುಳಿತು, ಶ್ರೀರಂಗದಲ್ಲಿ ಮಲಗಿ ಆ ಸಾಲ ವಾಪಸ್ ಕೊಡು, ಶರಣಾಗತಿ ಮಾಡು, ನಿನ್ನ ಆತ್ಮವನ್ನು ನಾನು ಕೊಡು ಅಂತ ಕೇಳ್ತಾರೆ ಎಂಬುದಾಗಿ ಪೂರ್ವಾಚಾರ್ಯರು ಕೀಡಂದಿರಂದು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ರಾಮಚಂದ್ರ ರಾಮಾಯಣಕ್ಕನ್ವಯ ಮಾಡುವುದಾದರೆ ಮಲಗಿ ಲೋಕವನ್ನು ವಶಪಡಿಸಿಕೊಂಡದ್ದು ಶ್ರೀಮದ್ ರಾಮಾಯಣದಲ್ಲಿ 2 ಸಂದರ್ಭ. ಒಂದು ಇಲ್ಲಿ ವಿಶ್ವಾಮಿತ್ರರ ಮೂಲಕವಾಗಿ, ಅದು ಸಾಧಾರಣ ಸಂದರ್ಭವಾಗಿದ್ದರೆ ಈ ಶ್ಲೋಕ ಬಿಟ್ಬಿಡ್ಬೋದಾಗಿತ್ತು. ಪ್ರತಿ ಒಂದು ಮನೆಯಲ್ಲಿ ದೇವರಿಗೆ ಸುಪ್ರಭಾತ ಹೇಳುವಾಗ ಇದೇ ಶ್ಲೋಕವನ್ನು ಹೇಳ್ತೇವೆ. ಈ ದೇಶದಲ್ಲಿ ಈ ಶ್ಲೋಕ ಗೊತ್ತಿಲ್ಲದೆ ಇರುವಂತಹ ದೈವ ಭಕ್ತರು ಯಾರೂ ಇಲ್ಲ, ಅಷ್ಟು ಪ್ರಸಿದ್ಧ ಈ ಶ್ಲೋಕ. ಅರೆ, ಯಾವಾಗಲೂ ವಿಶ್ವಾಮಿತ್ರರಿಗೆ ಶೋಣ ನದಿ ದಡದಲ್ಲಿ ಒಂದು ಪ್ರಾತಃ ಕಾಲ ಕೊಟ್ಟ ದರ್ಶನ, ಆ ದರ್ಶನದಲ್ಲಿ ಅಷ್ಟು ಅವರು ಮುಗ್ಧರಾಗಿ ಹೋದರು. ಅದು ಒಂದು. ಎರಡನೇ ಪ್ರಸಂಗ, ಇನ್ನೇನು ಸೇತುವೆ ಕಟ್ಟಬೇಕು, ಸಮುದ್ರ ರಾಜ ದಾರಿ ಬಿಡಲಿಲ್ಲ ಅಂತ. ಆ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಬಾಹುಂ ಭುಜಗ ಭೋಗಾಭಂ ಉಪಧಾಯ ಹರಿಸೂದನ, ಭುಜಗ ಹಾವಿನಂತೆ ದೊಡ್ಡದಾಗಿರುವ ಬುಸುಗುಟ್ಟುವ ಹೆಬ್ಬಾವಿನಂತೆ ಇದ್ದ ತೋಳನ್ನು ತಲೆದಿಂಬಾಗಿ ಮಾಡಿಕೊಂಡು ಪ್ರತಿಶಿಷ್ಯೇ ಮಹೋದಧಿಂ ಅಂಜಲಿಂ ಪ್ರಾಮುಖ ಕೃತ್ವ, ಸಮುದ್ರಕ್ಕೆ ಶರಣಾಗತಿ ಮಾಡಿದಂತೆ ರಾಮಚಂದ್ರ. ಲೇ ಸಮುದ್ರ, ನನಗೆ ದಾರಿ ಕೊಡೋ, ನಾ ಸೀತೆಯನ್ನು ಕರ್ಕೊಂಬರಬೇಕು, ರಾವಣನ ನಿಗ್ರಹ ಮಾಡಬೇಕು ಅಂತ ಅಂಜಲಿಂ, ಕೈಯಲ್ಲಿ ಅಂಜಲಿಯನ್ನು ಹಿಡ್ಕೊಂಡು ಪೂರ್ವಕ್ಕೆ ತಿರುಗಿ ಹಾಗೆಯೇ ಮಲಗಿದ್ದಾನೆ. ಸಮುದ್ರ ಬರಲಿಲ್ಲ. ತಲೆ ಮೇಲೆ ಕೈ ಇಟ್ಟ, ಹೀಗೆ ಇನ್ನೊಂದು ಕೈಯನ್ನು ಹೀಗಿಟ್ಟಿದ್ದಾನೆ. ನೆಲದ ಮೇಲೆಯೇ ಮಲಗಿಬಿಟ್ಟ. ಅಲ್ಲಿ ಶೇಷ ಇಲ್ಲ, ಏನೂ ಇಲ್ಲ. ಯಾತಕ್ಕೆ ಮಾಡಿದ ಹಾಗೆ ಅಂದರೆ, ಯಾವತ್ತೋ ವಿಶ್ವಾಮಿತ್ರಿಗೆ ತೋರಿಸಿದ ದರ್ಶನವನ್ನು ಈಗ ವಿಭೀಷಣ ನೋಡಲಿ, ಕಪಿಗಳು ನೋಡಲಿ, ಕರಡಿಗಳು ನೋಡಲಿ, ಲಂಕೆಯಿಂದ ಬಂದವರು ನೋಡಲಿ, ಎಂದೆಂದೂ ದರ್ಶನ ಮಾಡಲಿ ಎಂಬುದಾಗಿ ಆ ಪ್ರಸಂಗದಲ್ಲಿ ಒಂದು 5-6 ಶ್ಲೋಕದಲ್ಲಿ ವಾಲ್ಮೀಕಿ ಆ ತೋಳಿಯಂಥದ್ದು, ರಾಮನ ತೋಳಿಯಂಥದ್ದು, ಹೇಗೆ ಮಲಗಿದ್ದ, ಲಂಕೆಯನ್ನು ಹೇಗೆ ನೋಡ್ತಿದ್ದ ವರ್ಣನೆ ಕೊಡ್ತಾರೆ. ಆಶ್ಚರ್ಯವಾದ ಪ್ರಸಂಗ ಅದು. ಸಮುದ್ರ ಆ ಸೇತುವೆ ಕಟ್ಟುವ ಪ್ರಸಂಗದಲ್ಲಿ ಲೋಕವಶೀಕರಣಕ್ಕೆ ಭಗವಂತ ಮಲ್ಕೊಂಡಿದ್ದು 2 ಅವಸ್ಥೆ. ರಾಮಾಯಣದಲ್ಲಿ ಮಾತ್ರ ಇದು 2. ಕೃಷ್ಣಾವತಾರದಲ್ಲಿ ಎಷ್ಟೋ ಉಂಟು ಪ್ರಸಂಗ. ಅದರಲ್ಲಿ ಮುಖ್ಯವಾದದ್ದು ಉದ್ಯೋಗ ಪರ್ವದಲ್ಲಿ ಒಂದು ಕಡೆ ದುರ್ಯೋಧನ, ಒಂದು ಕಡೆ ಅರ್ಜುನ, ಇಬ್ಬರು ಬಂದು ನನ್ನ ಕಡೆ ಬರಬೇಕು ಅಂತ ಕೇಳಬೇಕು. ಮುಡಿಯ ಕಡೆ ದುರ್ಯೋಧನ ಕೂತಿದ್ದಾನೆ, ಅಡಿಯ ಕಡೆ ಪಾದದ ಕಡೆ ಜಾಗ ಇತ್ತು, ಅಲ್ಲಿ ಕೂಡಲಿಲ್ಲ. ಚಕ್ರವರ್ತಿ ನಾನು ಈ ಗೋಲ್ಡನ್ ಕಾಲ ಹತ್ರ ಕೂತ್ಕೊಳ್ಳೋದೆ ಅಂತ ಮುಡಿಯ ಹತ್ರ ಕೂತ. ಭಾಗವತೋತ್ತಮ ಅರ್ಜುನ ಬಂದು ನೋಡಿದ, ಸದ್ಯ ಪಾದದಲ್ಲಿ ಜಾಗ ಇದೆಯಲ್ಲ ಅಂತ ಅಲ್ಲಿ ಕೂತ. ಅವನಿಗೆ ಕಾಮನ್ ಸೆನ್ಸ್ ಗೊತ್ತಿತ್ತು. ದುರ್ಯೋಧನನಿಗೆ ಕಾಮನ್ ಸೆನ್ಸ್ ಇಲ್ಲ. ಕಾಮನ್ ಸೆನ್ಸ್ ಅಂದರೆ ಏನು? ಇಟ್ ಇಸ್ ಅನ್ ಅನ್ಕಾಮನ್ ಸೆನ್ಸ್ ವಿಚ್ ಮೋಸ್ಟ್ ಪೀಪಲ್ ಡೋಂಟ್ ಪೊಸೆಸ್. ಅನೇಕರಿಗೆ ಇಲ್ಲದೆ ಇದ್ದದ್ದು. ಎದ್ದವನೇನು ಮಾಡಿದ ಕೃಷ್ಣ, ಸಹಜವಾಗಿ ಪಾದದ ಕಡೆ ನೋಡಿ, ಓ ಅರ್ಜುನ ಯಾವಾಗ ಬಂದೆ ಅಂತ ಕೇಳಿದ. ಪ್ರಥಮ ಕಟಾಕ್ಷ ಅಲ್ಲಿ ಬಿತ್ತು. ಭಗವಂತನ ಪ್ರಪ್ರಥಮ ಕಟಾಕ್ಷ, ನಿದ್ರಾ ಮುಗಿದ ಕೂಡಲೇ ಬೀಳ್ತಕ್ಕ ದೃಷ್ಟಿ ಯಾರ ಮೇಲೆ ಬೀಳ್ತದೆಯೋ ಅವರು ಅತ್ಯಂತ ಪವಿತ್ರರಾಗಿ ಹೋಗ್ತಾರೆ. ದೇವಸ್ಥಾನದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಆ ಪ್ರಾತಃ ಸೇವೆಗೆ ಅಂತ ತಿರುಪತಿಯಲ್ಲೂ ಹೋಗ್ತಾರೆ ನೋಡಿ. ಏನು ಹೇಳ್ತೀರಾ ಆ ಸೇವೆಗೆ? ಸುಪ್ರಭಾತ ಸೇವೆ ಹೆಸರಾಗಿದೆ ನೋಡಿ. ನಿಂತ್ಕೊಂಡು ಸ್ವಲ್ಪ ಕಣ್ಣು ಮುಚ್ಚಿದ್ರು ಮುಚ್ಚಿದ್ದ ವೆಂಕಟೇಶ್ವರ ನಾಮದ ಸಂಧಿಯಲ್ಲಿ ಕಣ್ಣು ಕೆರ್ಕೋತ. ಆದರೆ ಕ್ಯೂ ಬಂತು, ಭಕ್ತರು ನಿಂತರು, ಇನ್ನೂ ತೋಮಾಲೆ ಅವನಿಗೆ ಹಾಕಿಲ್ಲ. ಆ ಹೊತ್ತಲ್ಲಿ ಮೊದಲು ಬಂದವನನ್ನು ಬಂದೆಯಾ ಅಂತ ಏನು ನೋಡ್ತಾನೆ. ಅದಕ್ಕೆ ಬೆಲೆ ಕಟ್ಟುವುದಕ್ಕಾಗೋದಿಲ್ಲ. ಪ್ರಥಮ ದರ್ಶನ ಶ್ರೀರಂಗದಲ್ಲಿಯೂ ಹಾಗೆ, ಎಲ್ಲ ಕಡೆಯೂ ಹಾಗೆ. ಮನುಷ್ಯರಿಗೂ ಸಾಮಾನ್ಯವಾಗಿ ಆ ಪ್ರಥಮ ದೃಷ್ಟಿಯಲ್ಲಿ ತುಂಬ ನಮಗೆ ಗುರುಗಳ ಒಂದೇ ಒಂದು ಕಟಾಕ್ಷ ಏನು ಮಾಡಿದೆ ಎಂದು ನಿಮ್ಮದನ್ನು ನಾವು ಕೂತಿರೋದೇ ಸಾಕ್ಷಿಯಾಗಿದೆ. ಗುರುಗಳು ಒಂದು ಯಾವ ಊರಿಂದ ಬಂದೆಯೋ, ಚೆನ್ನಾಗಿದೆಯೇನೋ,
ಅವರು ಆದರದಿಂದ ಪ್ರೀತಿಯಿಂದ ನೋಡಿದ ಒಂದು ಕಟಾಕ್ಷಕ್ಕೆ ಬೆಲೆ ಕಟ್ಟುವುದಕ್ಕಾಗೋದಿಲ್ಲ. ದೇರ್ ಆರ್ ಮೆನಿ ಸೂಪರ್ ಹ್ಯೂಮನ್ ಥಿಂಗ್ಸ್ ವಿಚ್ ಯು ಕ್ಯಾನಾಟ್ ಎವ್ಯಾಲ್ಯೂಯೇಟ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಥಿಂಗ್ಸ್. ಇದನ್ನು ತಿಳ್ಕೊಂಡ ದಿವಸ ನಮಗೆ ನಿಮಗೆ ಜಗತ್ತಿಗೆ ಮೋಕ್ಷವಾಗುತ್ತೆ. ಎಲ್ಲವನ್ನು ಕಂಪ್ಯೂಟ್ರಿಂದ ಅಳೆಯಬೇಡಿ, ಎಲ್ಲವನ್ನು ಲೀಟರ್ ಮೀಟರ್ ಸೆಂಟಿಮೀಟರ್ ಅಳತೆ ಮಾಡೋಕ್ಕೆ ಹೋಗಬೇಡಿ. ಅತೀಂದ್ರಿಯವಾದ ವಿಷಯಗಳಿವೆ. ಭಗವತ್ ಕೃಪೆ ಅನ್ನೋದಿದೆ. ಮಹಾಭಾರತದಲ್ಲಿ ಮಲಗಿದ್ದು ದರ್ಶನ ಕೊಡುವುದು ಅದೊಂದು ಸಂದರ್ಭ. ರಾಮಾಯಣದಲ್ಲಿ ಮಲಗಿರುವುದು 2 ಸಂದರ್ಭ, ಕೂತಿರುವುದು 1 ಸಂದರ್ಭ. ಊಟಜೇ ರಾಮಮಾಸೀನಂ ಅಭಿತಃ ಪಾವಕೋಪಮಂ. ಭರತ ಚಿತ್ರಕೂಟಕ್ಕೆ ಬರ್ತಾನೆ. ತಾನೇ ಮೊದಲು ಬೆಟ್ಟವನ್ನು ಹತ್ತಿಬಿಟ್ಟ. ಸೈನ್ಯ ಎಲ್ಲ ಹಿಂದೆ ಇದೆ. ಕೌಸಲ್ಯ, ಸುಮಿತ್ರೆ, ವಸಿಷ್ಠ, ಮುದುಕರು ಮುದುಕಿಯರು ಕೋಲು ಊರ್ಕೊಂಡು ನಿಧಾನವಾಗಿ ಬರ್ತಾ ಇದ್ದಾರೆ. ಅವರ ನಿಧಾನಕ್ಕೆ ತಡೀಲಿಲ್ಲ ಭರತನಿಗೆ. ನಾ ಹೋಗಿ ಮೊದಲು ಅಣ್ಣನನ್ನು ದರ್ಶನ ಮಾಡಬೇಕು ಅಂತ ಬೆಟ್ಟ ಹತ್ತಿಬಿಟ್ಟ. ಆ ಗುಡಿಸಲು ಪರ್ಣಶಾಲೆಯ ಮುಂದುಗಡೆ ಪದ್ಮಾಸನದಲ್ಲಿ ಕೂತು ಪ್ರಾತಃ ಅಗ್ನಿಹೋತ್ರ ಮಾಡ್ತಿದ್ದಾನೆ ರಾಮಚಂದ್ರ. ಊಟಜೇ ರಾಮಮಾಸೀನಂ ಅಭಿತಃ ಪಾವಕೋಪಮಂ. ಜ್ವಲಿಸುವ ಅಗ್ನಿಯ ವೇದಿಕೆಯಲ್ಲಿದ್ದಂತೆ ಆ ರಾಮದರ್ಶನ ಮಾಡಿದ. ಪ್ರಭುವಿನ ಕಟಾಕ್ಷ ಭರತನ ಮೇಲೆ ಬಿತ್ತು. ಅವನಿಗೆ ಅಪಖ್ಯಾತಿ ಹೋಯಿತು. ಪಾದುಕಾನುಗ್ರಹ ಮಾಡಿದ. ಅಯೋಧ್ಯೆ ಉದ್ಧಾರವಾಯಿತು. ಕೂತು ಅನುಗ್ರಹ ಮಾಡಿದ ದೃಷ್ಟಿ ಅದೊಂದು. ನಿಂತ ದೃಷ್ಟಿಯಲ್ಲಿ ಬಂತು. ಅವಷ್ಟಭ್ಯಜತಿಷ್ಠಂತಂ ದದರ್ಶ ಧನುರುತ್ತಮಂ. ಎಲ್ಲಿ ಜ್ಞಾಪಕ ಬಂತು ಯಾರಿಗಾದರೂ? ರಾಮಂ ರಾಮಾನುಜಂಚೈವ ಭರ್ತಶ್ಚೈವಾನುಜಂ ಶುಭ. ಇದು ತಾರೆ ರಾಮದರ್ಶನ ಮಾಡಿದ ಪ್ರಸಂಗ. ಎಲ್ಲೆಲ್ಲಿ ಶ್ಲೋಕ ಹುಡುಕಿ ಹಾಕಿದ್ದಾರೆ ನೋಡಿ ನಮ್ಮ ಬೆಳ್ಳಿ. ವಾಲಿ ಬಿದ್ದಿದ್ದಾನೆ ಕೆಳಗೆ, ಬಾಣ ಕಿತ್ತಾಗಿದೆ, ರಕ್ತ ಕಾರ್ತಾ ಇದ್ದಾನೆ, ಹಾ 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 ಅಂತಿದ್ದಾನೆ. ಅಂಗದ ನನ್ನ ಕರಿ ಅಂತ ಇದ್ದಾನೆ. ರಾಮನಿಗೆ ಸಾಕ್ಷಿ ಹೇಳಬೇಕು, ಪ್ರಾಣ ಹೋಗ್ತಾ ಇದೆ. ಅವಳು ಬಂದಳು ತಾರೆ. ಬಂದವಳು ಗಂಡನನ್ನು ನೋಡಲಿಲ್ಲ, ರಾಮನನ್ನು ದರ್ಶನ ಮಾಡಿದಳು. ಅವಳು ಸೈಕಾಲಜಿ ನೋಡಿ. ರಾಮನನ್ನು ನೋಡಿರಲಿಲ್ಲ, ವರ್ಣನೆ ಮಾಡಿದ್ದಾಳೆ ಗಂಡನಿಗೆ. ಅವನ ತಂಟೆಗೆ ಹೋಗಬೇಡ, ಗಂಡನಿಗೆ ಬುದ್ಧಿ ಹೇಳಿದಳು. ಆ ರಾಮ ಎಂಥವನು? ಆ ರಾಮಚಂದ್ರ ನಿರಪರಾಧಿಗಳ ತಂಟೆಗೆ ಬರೋದಿಲ್ಲ, ಅಪರಾಧ ಮಾಡಿದವರನ್ನು ಬಿಡೋದಿಲ್ಲ. ನಿವಾಸ ವೃಕ್ಷ ಸಾಧೂನಾಂ ಆಪನ್ನಾನಾಂ ಪರಾಗತಿ ಗುಣಾನಾಂ ಆಕರೋ ಯಥಾ. ಗುಣಗಳಿಗೆ ಅವನು ನಿಧಿ, ಸಮುದ್ರ ಇದ್ದ ಹಾಗೆ. ಅವನ ತಂಟೆಗೆ ಹೋಗಬೇಡ ಅಂತ ರಾಮನಿಗೆ ಕೈ ಮುಗಿದಿದ್ದಾಳೆ. ಕಣ್ಣಿಂದ ಕಂಡಿಲ್ಲ ಪ್ರಭುವನ್ನು. ವಾಲಿ ಮಾಡಿದ ತಪ್ಪು ಅಂತ ಮೊದಲೇ ಹೇಳಿದ್ದಾಳೆ ಸಾಯೋದಕ್ಕೆ ಮುಂಚೆ. ಈಗ ಎದ್ದು ಭೂಮಿಗೆ ಬರ್ತಾ ಇದ್ದಾಳೆ. ಗಂಡ ಸತ್ತಿದ್ದಾನೆ, ಅದಕ್ಕಿನ್ನೇನು ಕೆಲಸ? ಅದಕ್ಕೆ ಉತ್ತರ ಕ್ರಿಯೆ ಒಂದೇ ಬಾಕಿ. ಅವನೆಲ್ಲಿ ಹೋಗ್ತಾನೆ? ದಿನ ನೋಡಿದ್ದೆ ಆ ಕೆಟ್ಟ ಮುಖವನ್ನು. ನಮ್ಮೂರು ತನಕ ಬಂದಿದ್ದಾನೆ ಪ್ರಭು ರಾಮಚಂದ್ರ, ಅವನನ್ನು ನೋಡಬೇಕು ಅಂತ ಅವನ ಮೇಲೆ ದೃಷ್ಟಿ ಹೋಯಿತು. ರಾಮ ಹೇಗೆ ನಿಂತಿದ್ದ? ಅವಷ್ಟ ಕೋದಂಡ ರಾಮ ನೋಡಿ. ಅವಷ್ಟಭ್ಯಜತಿಷ್ಠಂತಂ ದದರ್ಶ ಧನುರುತ್ತಮಂ. ಕೋದಂಡಪಾಣಿ ಎಡಗೈಯಲ್ಲಿ ಬಿಲ್ಲು ಹಿಡ್ಕೊಂಡಿದ್ದಾನೆ, ಹಗ್ಗ ಕಳಿಸಿದ್ದಾನೆ. ನಿಗ್ರಹದ ಮುದ್ರೆ ಇಲ್ಲ. ಹಗ್ಗ ಕಟ್ಟಿದ್ದ, ವಾಲಿ ಮೇಲೆ ಬಿಟ್ಟಿದ್ದ ಒಂದೇ ಬಾಣ. ಅದು ಸತ್ತು ಕೆಳಗೆ ಬಿದ್ದು ಕೂಡಲೇ ಹಗ್ಗ ಬಿಚ್ಚಿಬಿಟ್ಟ ರಾಮಚಂದ್ರ. ಆದರೆ ನಿಲ್ಲುವ ನಿಲುವಿಗೆ ಕೋದಂಡವನ್ನು ಹಿಡ್ಕೊಂಡಿದ್ದಾನೆ. ಸುಂದರವಾದ ಬಾಹುವಿನಿಂದ ಆ ಬಿಲ್ಲನ್ನು ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅವಷ್ಟಭ್ಯಜತಿಷ್ಠಂತಂ. ಆ ಬಿಲ್ಲನ್ನು ನೋಡಿದಳು. ದದರ್ಶ ಧನುರುತ್ತಮಂ. ಎಂಥ ಕೋದಂಡ ರಾಮನ ಕೈಯಲ್ಲಿ! ಅತ್ಯಂತ ಪವಿತ್ರವಾದದ್ದು. ಅಪರಾಧಿಗಳಿಗೆ ಶಿಕ್ಷೆಯನ್ನು ಮಾಡಿ ಲೋಕಕ್ಷೇಮ ಮಾಡುವ ಬಿಲ್ಲು. ಅದನ್ನು ಹಿಡಿದವನು ಲೋಕಕ್ಷೇಮಂಕರನೇ ಹೊರತು ಇವನು ಕ್ಷಯಕರನಲ್ಲ. ಮೊದಲು ಬಿಲ್ಲಿನ ತುದಿ ನೋಡಿದಳು. ಈ ಟಿ ವಿಯವರು ತೋರಿಸ್ತಾರೆ ನೋಡಿ. ಮೊದಲು ದೇವಸ್ಥಾನ ಶಿಖರ, ಆಮೇಲೆ ಕೆಳಗಡೆ ಒಂದೊಂದೇ ನೋಡುವ ಹಾಗೆ. ಆಮೇಲೆ ರಾಮನ ಮುಖವನ್ನು ನೋಡಿದಳು. ಸುಂದರವಾದ ನೇತ್ರಗಳು. ಆ ನೇತ್ರ ತಾರೆಯನ್ನು ಕಂಡು, ತಾಯಿ ನೀನು ಪಡೋ ಕಷ್ಟದಲ್ಲಿ ನಾನೂ ದುಃಖಿಯಾಗಿದ್ದೇನೆ. ನಿನ್ನ ಗಂಡನ ಕೊಲ್ಲೋದ್ರಲ್ಲಿ ನನಗೇನು ಸುಖ ಇಲ್ಲ. ಆದರೆ ವಿನಾಕಾರಣ ನಿನ್ನ ಭಾವಮೈದನಿಗೆ ಇಷ್ಟೆಲ್ಲ ಉಪದ್ರವ ಕೊಟ್ಟ. ನಾನು ಆಪರೇಷನ್ ಮಾಡಬೇಕಾಯಿತು, ನಾನು ತಪ್ಪು ತಿಳ್ಕೋಬೇಡ ಅಂತ ಅವಳಿಗೆ ಸಾಂತ್ವನ ನೀಡುವ ಕಣ್ಣುಗಳನ್ನು ನೋಡಿದಳು. ರಾಮಂ ರಾಮಾನುಜಂಚೈವ. ಪಕ್ಕದಲ್ಲಿ ನಿಂತಿದ್ದಾನೆ ಲಕ್ಷ್ಮಣ. ಇವನೇನು ಪುಸಲಾವಣೆ ಮಾಡಿದ್ದಾನೆ ಅಂದರೆ ಇಲ್ಲ. ಅಣ್ಣ ತಮ್ಮಂದರಿಬ್ಬರು ಒಂದೇ ರೀತಿ ಕಾಣಿಸ್ತಾ ಇದ್ದಾರೆ. ಇಬ್ಬರಲ್ಲಿಯೂ ಕರುಣೆ ತುಂಬಿದೆ. ನಮ್ಮೂರು ಬಾಗಿಲಿಗೆ ಕರುಣಾಪೂರ್ಣರಾಗಿ ಬಂದಿದ್ದಾರೆ. ಪಕ್ಕದಲ್ಲಿ ನಿಂತಿದ್ದಾನೆ ಅವನು ಸುಗ್ರೀವ. ಅಣ್ಣನನ್ನು ಕೊಲ್ಲಿಸು ಅಂತ ಕೇಳಿದವನು. ಅವನ ಮೇಲಾದರೂ ಕೋಪ ಬಂತೆ ಅಂದರೆ ಭರ್ತುಶ್ಚೈವ ಅನುಜಂ ಶುಭಂ. ಆ ಸುಗ್ರೀವನನ್ನು ಕಂಡಳು. ಇವನಲ್ಲಿ ತಪ್ಪಿಲ್ಲ ಅನಿಸ್ಬಿಡ್ತು.
ಅವನು ಮಾಡಿದ್ದು ಒಳ್ಳೆಯ ಕೆಲಸ. ಅವನ ಹೆಂಡ್ತೀನ ಕಿತ್ತಿಟ್ಕೊಂಡು ನಿಂತ ಕಡೆ ನಿಲ್ಲಿಸದೆ ಓಡಾಡಿಸಿ ಇಷ್ಟೆಲ್ಲ ಪಾಪ ಮಾಡಿದವನಿಗೆ ನಿಗ್ರಹ ಮಾಡಿದ್ದಾನೆ. ಅವನು ಬಿದ್ದಿದ್ದು ಅವರ ಕಡಕರಾರ್, ಅವರುடைய ಪಾಪಕ್ಕೆ ಅವರು ಪೋರಾರ್, ಅವನ ಪಾಪಕ್ಕೆ ಅವನು ಹೋಗ್ತಾನೆ. ರಾಮ, ರಾಮಾನುಜ, ಸುಗ್ರೀವ ನೀವೆಲ್ಲ ಒಳ್ಳೆಯ ಕೆಲಸ ಮಾಡಿದ್ರಿ ಅಂತ ಅವಳಲ್ಲಿದ್ದ ವಿಷವನ್ನು, ದುಃಖವನ್ನು, ಬೈಯಬೇಕು ಅಂತ ಬಂದ ಬುದ್ಧಿಯನ್ನು ಕಣ್ಣಿನಿಂದಲೇ ಹೀರಿ ಪವಿತ್ರ ಮಾಡಿದ ರಾಮಚಂದ್ರ ಆ ನಿಲ್ಲುವ ನಿಲುವಿಗೆ ಮಂಗಳಾಶಾಸನ ಮಾಡಿಬಿಟ್ಲು. ಹಾಗೆ ವೆಂಕಟೇಶ್ವರ ನಿಂತಿರುವುದು, ಅವನಿಗೆ ವೆಂಕಟರಾಮ, ವೆಂಕಟರಾಘವ ಅಂತ ಹೆಸರು. ಅನೇಕರಿಗೆ ಗೊತ್ತಿದೆಯೋ ಇಲ್ವೋ, ಈ ಕಡೆ ಕೈಯಲ್ಲಿ ಮಂಡಿ ತನಕ ಇರುವುದು ಕಟಿಹಸ್ತ ಅಂತಾರೆ, ಸಾಮಾನ್ಯವಾಗಿ ಕೇಳಿದ್ದೀರಾ? ಆಗಮಶಾಸ್ತ್ರದಲ್ಲಿ ವೆಂಕಟೇಶ್ವರನಿಗೆ ಕಟಿಹಸ್ತವೇ ಇರಬೇಕು ಅಂತ ಒಂದು ಕಡೆಯೂ ಹೇಳಿಲ್ಲ. ಈ ಕಡೆ ಕೈ ಯಾಕೆ, ಈ ಕಡೆ ಕೈ ಹೀಗಿಟ್ಟಿದ್ದಾನೆ, ಅದು ಪಾದವನ್ನು ನೋಡಿ ಅಂತ ತೋರಿಸ್ತಾ ಇದ್ದಾನೆ. ಅಭಯಹಸ್ತವಲ್ಲ, ವರಪ್ರದ ಹಸ್ತ. ಈ ಕಡೆ ಕೈ ಯಾತಕ್ಕೆ ಹೀಗಿದೆ ಅಂದರೆ ಶಿಲಪ್ಪದಿಹಾರಂ ಅಂತ ಒಂದು ತಮಿಳು ಗ್ರಂಥ, ಮಹಾಕಾವ್ಯ, ಅದು ಜೈನರು ಬರೆದಿದ್ದು. ಆ ಕಾವ್ಯದಲ್ಲಿ ಯಾತ್ರಿಕರು ತಿರುಪತಿ ಕಡೆಯಿಂದ ಕೋವಲಂ ಕನ್ನಗಿ ಕಥೆ, ಕಾವೇರಿ ಪಟ್ಟಣಕ್ಕೆ ಬಂದವರು ತಿರುಪತಿ ವೆಂಕಟೇಶ್ವರನ ವರ್ಣನೆ ಮಾಡುವ ಪದ್ಯಗಳಿವೆ. ಆ ಪದ್ಯದಲ್ಲಿ ಹೇಳ್ತಾರೆ, ಸ್ವಾಮಿಯ ಕೈಯಲ್ಲಿ ಬಿಲ್ಲಿತ್ತು, ಅದು ಬಿಲ್ಲು ಹಿಡಿದ ಕೈ, ಅದು ಹೀಗಿದ್ದ ಕೈ, ಅದು ಬಿಲ್ಲು ಹಿಡಿದ ಕೈ. ಸ್ವಾಮಿಯ ಮೈ ಮೇಲೆ ಒಡವೆಗಳನ್ನು, ಪುಷ್ಪಗಳನ್ನು, ವಸ್ತ್ರಗಳನ್ನು ಬಿಚ್ಚಿ ನೋಡಿದಾಗ ಇಲ್ಲಿ ಆ ಹಗ್ಗ ಕಟ್ಟಿದ್ದ ಗುರುತು ಬಿಲ್ಲಿಂದ ಉಜ್ಜಿ 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 ಗುರುತಿದೆಯಂತೆ. ಇದೆಲ್ಲ ಬರೆದಿದ್ದಾರೆ ಪುಸ್ತಕಗಳು ನೋಡಿದವರು. ಆದ್ದರಿಂದ ಪೂರ್ವದಲ್ಲಿ ಅವನಿಗೆ ಬರೀ ವೆಂಕಟ ಅಂತ ಹೆಸರಿಲ್ಲ, ವೆಂಕಟರಾಮ, ವೆಂಕಟರಾಘವ ಅಂತ ಹೆಸರು. ಆ ಹೆಸರನ್ನು ಇವತ್ತಿಗೂ ಅನೇಕರು ಇಟ್ಕೊಳ್ತಾರೆ, ಬುದ್ಧಿ ಇಲ್ಲದೆ ಇದ್ದವರು. ಬುದ್ಧಿ ಇದ್ದವರು ಅರ್ಥಹೀನವಾದ ಹೆಸರುಗಳನ್ನು ಎರಡೇ ಅಕ್ಷರ ಇರಬೇಕು, ಏಕಾಕ್ಷರಿ, ದ್ವಕ್ಷರಿ, ಕಾಫಿ, ಟೀ ಅಂತಿದ್ದ ಹಾಗೆ ಛೀ ಥೂ ಏನು ಅರ್ಥವಿಲ್ಲದ ಹೆಸರುಗಳಿವತ್ತು. ನಾವು ಕೂತ ಕಡೆ ನಿಂತ ಕಡೆ ನಂಬಿ ಪಿಂಬಿ ಹೆಸರಿಡಬೇಡಿ, ಭಗವಂತನ ಹೆಸರಿಡಿ ಆಳ್ವಾರು ಹೇಳ್ತಾರೆ. ಜನ ಕೇಳೋದಿಲ್ಲ. ವೆಂಕಟರಾಮ ಹೆಸರು ಚೆನ್ನಾಗಿಲ್ಲವೇ, ವೆಂಕಟರಾಘವ ಹೆಸರು ಚೆನ್ನಾಗಿಲ್ಲವೇ? ಆದ್ದರಿಂದ ಅವನು ನಿಂತಿರುವ ಸೊಬಗು. ಅದರಲ್ಲಿ ಸೊಬಗಿಲ್ಲದೆ ಇದ್ದರೆ ಕೋಟಿ ಕೋಟಿ ಜನ ಯಾತಕ್ಕೆ ಹೋಗ್ತಿದ್ರು, ವರ್ಷಗಟ್ಟಲೆ ಅಡ್ವಾನ್ಸ್ ಟಿಕೆಟ್ಸ್ ಯಾತಕ್ಕೆ ತಗೊಳ್ತಿದ್ರು. ಬೇರೆ ಕಡೆ ಇನ್ನೂ ಎಷ್ಟೋ ಟ್ರಾಫಿಕ್ ಪೊಲೀಸರು ನಿಂತಿರ್ತಾರೆ, ಯಾರು ನೋಡ್ತಾರೆ ಏನವ್ರನ್ನ? ಟ್ರಾಫಿಕ್ ಪೊಲೀಸರು ನಿಂತಿರ್ತಾರೆ. ರಾತ್ರಿ ಹೊತ್ತು ಅದು ಟ್ರಾನ್ಸ್ಲೂಸೆಂಟಾಗಿ ಕಾಣಿಸುವುದಕ್ಕೆ ಏನೇನೋ ಪಟ್ಟಿ ಪಟ್ಟಿ ಹಾಕ್ಕೊಂಡು ನಾಮ ಹಾಕಿದ ಹಾಗೆ ಹಾಗೆ ಡಾನ್ಸ್ ಮಾಡ್ತಾ ನಿಂತಿರ್ತಾರೆ, ಒಬ್ಬರೂ ನೋಡೋದಿಲ್ಲ ಅವರನ್ನು. ವೆಂಕಟೇಶ್ವರ ದರ್ಶನ ಇಲ್ಲಿ ಬರಬೇಡಿ, ಟೈಮ್ ಇಲ್ಲ, 1 ವರ್ಷ ಆಗುತ್ತೆ ನಿಮಗೆ ಸೇವೆ ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಮಾಡಿ ಕಾಯ್ತಾರೆ. ಆ ಕಟಾಕ್ಷಕ್ಕೋಸ್ಕರ ಕಾಯ್ತಾರೆ. ಶ್ರೀರಂಗದಲ್ಲಿ ಕಾಯ್ತಾರೆ. ಪಾಂಡವದೂತರ್, ಪವಳವಣ್ಣರ್, ಪಚ್ಚವಣ್ಣರ್, ಕಾಂಚೀಪುರದಲ್ಲಿ 18 ಕ್ಷೇತ್ರಗಳು. ಬದ್ರಿನಾರಾಯಣ ಮೊನ್ನೆ ಹೋಗಿದ್ದು, ಸಣ್ಣ ಮೂರ್ತಿ ಸೌದು ಹೋಗಿದ್ದಾನೆ ಪ್ರಭು, ಕೃಷ್ಣಾವತಾರದ ಮೂರ್ತಿ. ಒಂದು ದಿವಸಕ್ಕೆ ಒಂದು ಕೆಲವು 10-15 ಟಿಕೆಟ್ ಅಷ್ಟೇ, 50 ಜನಕ್ಕೆ ಮೇಲೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಭಿಷೇಕಕ್ಕೆ. ಆ ದರ್ಶನಕ್ಕೆ ಪ್ರಾಣ ಹೋದರೂ ಅಡ್ಡಿ ಇಲ್ಲ ಎಂಬುದಾಗಿ ಬದ್ರಿ ಯಾತ್ರೆ ಕಷ್ಟಪಟ್ಟುಕೊಂಡು ಹೋಗ್ತಾರೆ. ಹೋದವರು ವಾಪಸ್ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅರ್ಧ ದಾರಿಯಲ್ಲಿ ಹಿಂದೆ ತಗೊಂಡು ಯಾತಕ್ಕೆ ಹೋಗ್ತಾರೆ? ಸ್ವಾಮಿ ಕಟಾಕ್ಷ, ನೀವು ಅವನು ನೋಡಿದಿರಬೇಡ, ಅವನ ಕಟಾಕ್ಷ ನಿಮ್ಮ ಮೇಲೆ ಬೀಳದೆ ಇದ್ದರೆ ಹತ್ತಿರವೇ ಬರ್ಕೊಡೋದಿಲ್ಲ ಅವನು. ರಿಸರ್ವ್ ಮಾಡಿಸಿ ಕ್ಯಾನ್ಸಲ್ ಮಾಡಿಸ್ತೀರಿ. ಭಗವಂತನ ಕೃಪೆ ಅಮ್ಮ ಯಾರನ್ನೂ ನಿಂದನೆ ಮಾಡೋಕ್ಕೆ ಹೇಳಲಿಲ್ಲ. ಅವನ ಕೃಪೆ ಅನ್ನೋದು ಅಳೆಯೋದಕ್ಕಾಗದೇ ಇರುವಂಥ ವಿಷಯ. ಅರಮನೆಯಲ್ಲೇ ಇದ್ದ ರಾಮಚಂದ್ರನ ಒಮ್ಮೆಯೂ ಹೀಗೆ ದಶರಥ ಹತ್ತಿರದಿಂದ ದರ್ಶನ ಮಾಡಿದನೋ ಮಾಡಲಿಲ್ಲವೋ ಗೊತ್ತಿಲ್ಲ. ಕೌಸಲ್ಯ ಅಂತಃಪುರದಲ್ಲಿ ಬೆಳೆದು ಬಂದುಬಿಟ್ಟ. ಆ ಭಾಗ್ಯವೆಲ್ಲ ಕೌಸಲ್ಯಗೆ ಉಂಟಾಯಿತು. ಕೌಸಲ್ಯ ಸುಪ್ರಜಾರಾಮ ಎಂಗಳ್ಮಾಲ್ ಇರಯವನೀಶನ್ கிடந்ததோர் கிடக்கை கண்டும் ಎಂಗನುಂ ಮರಂದು ವಾಳ್ಹೇನ್ ಏಳೆಯೇನೇಳೆಯೇನೆ. ತೊಂಡರೆಪಡಿ ಆಳ್ವಾರು ತಿರುಮಾಲೈ ಪಾಸುರಗಳಲ್ಲಿ ಎಂಗಳ್ ಮಾಲ್, ಮಾಲ್ ಅಂದರೆ ಪರವಸ್ತು, ಲಕ್ಷ್ಮೀಪತಿ ಅಂತ ಅರ್ಥ. ಧಾರವಾಡದಲ್ಲಿ ಮಾಲ್ ಅಂದರೆ ಸಿಮೆಂಟು ಅಂತ ಅರ್ಥ. ಈ ಕಾಮಾಟಿಗಳು ಕೆಲಸ ಮಾಡೋರು ಮಾಲ್ ಅಂತ ಸಿಮೆಂಟ್ ತೊಗೊಂಡು ಬಾ ಬುಟ್ಟಿಯಲ್ಲಿ ಅಂತ ಅರ್ಥ. ಪರವಾಗಿಲ್ವಲ್ಲ, ಶ್ರೀ ವೈಷ್ಣವ ಶಬ್ದ ಉಪಯೋಗ ಮಾಡ್ತಾರಲ್ಲ ಅಂತ ನೋಡಿದ್ರೆ ಅದು ಸಿಮೆಂಟು. ಎಂಗಳ್ ಮಾಲ್ ಇರಯವನ್ ಈಶನ್ ಜಗತ್ತಿಗೆ ಒಡೆಯ. ಆಳ್ವಾರು ಹೇಳ್ತಾರೆ, ಕಿಡಂದದೋರ್ ಕಿಡಕ್ಕೈ ಕಂಡಂ, ಅವನು ಮಲಗಿರುವ ಒಂದು ಅದ್ಭುತವಾದ ಶಯನ ತಿರುಕೋಲಂ. ಓರ್ ಕಿಡಕ್ಕೈ ಯುನೀಕ್ ಅಂದರು. ನಾವು ನೀವು ಮಲಗುತ್ತೇವೆ, ಕೆಲವ್ರಿಗೆ ಮಲ್ಕೊಳ್ಳೋಕ್ಕೂ ಬರೋದಿಲ್ಲ. ನಮಗೊಬ್ಬರು ಮೇಷ್ಟಿದ್ರು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೈಸ್ಕೂಲ್ನಲ್ಲಿ.
ಯಾರ್ಯಾರು ಸರಿಯಾಗಿ ಕೂತ್ಕೊಳ್ಳಿ 30 ಜನ ಇದ್ದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲು, ಸರಿಯಾಗಿ ಕೂತ್ಕೊಳ್ಳೋದೇ ಇದ್ದರೆ ಬಂದು ಎದ್ದು ಹೊಡೆದು ಬಿಡೋರು. ಮೊದಲು ಸರಿಯಾಗಿ ಕೂತ್ಕೊಳ್ಳೋದು ಕಲ್ತ್ಕೊಂಡವರು. ಅಷ್ಟಾವಕ್ರ ಮಾಡಿದ್ರೆ ಸಹಿಸ್ತಾ ಇರಲಿಲ್ಲ ಅವರಿಗೆ. ಮೊದಲು ಕೂತ್ಕೊಳ್ಳೋದು ಕಲ್ತ್ಕೋ. ಕಿಮಾಸೀತ ವ್ರಜೇತ ಕಿಂ. ಭಗವದ್ಗೀತೆಯಲ್ಲಿ ಆ ಸ್ಥಿತಬುದ್ಧಿ ಅಂತ ಹೇಳ್ತಕ್ಕಂಥ ಅವನು ಹೇಗಿರ್ತಾನೆ, ಕಿಮಾಸೀತ ವ್ರಜೇತ, ಅವನು ಹೇಗೆ ಕೂಡ್ತಾನೆ, ಹೇಗೆ ನಡೀತಾನೆ ಅಂತ ಅರ್ಜುನ ಕೇಳಿದಂತೆ. ಕೂತರೆ ಸರಿಯಾಗಿ ಯೋಗಾಸನದಲ್ಲಿ ಪದ್ಮಾಸನದಲ್ಲಿ ಕೂತ್ಕೋಬೇಕು, ಆ ಕಡೆ ಈ ಕಡೆ ಮಿಸ್ಕಲಾಡದೆ. ಮಲಗಿಕೊಂಡರು ನೋಡುವವರಿಗೆ ಭಯಂಕರವಿಲ್ಲದಂತಿರಬೇಕು. ತಾಟ್ಕೇನು ಮಲಗಿರ್ತಾಳೆ, ಶೂರ್ಪಣಿಕೆ ಮಲಗಿರ್ತಾಳೆ. ಹನುಮಂತ ಅವಳನ್ನು ಸುಂದರಕಾಂಡದಲ್ಲಿ ದರ್ಶನ ಮಾಡ್ತಾನೆ. ಯಾರ ದರ್ಶನ? ಶೂರ್ಪಣಿಕೆಯ ದರ್ಶನ. ಆಹಾ, ಇವಳಲ್ವೇ ಜಗಳ ತಂದು ಹಾಕಿದ್ದು, ಇವಳಲ್ವೇ ಊರಿಗೆ ಮಾರಿಯಾಗಿದ್ದು ಅಂತ ಅವಳನ್ನು ನೋಡಿ ನಮ್ಮ ತೊರವೆ ರಾಮಾಯಣದಲ್ಲಿ ಇವಳನ್ನು ಹೆತ್ತವಳ ಹೊಟ್ಟೆ ಎಷ್ಟು ದೊಡ್ಡದಾಗಿರಬೇಕು ಅಂತ ಆಶ್ಚರ್ಯಪಡ್ತಾನೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿ. ಇಲ್ಲೆಲ್ಲ ಹಾಸ್ಯ ಮಾಡುವ ಅವರ ಪ್ರವೃತ್ತಿ ಇಲ್ಲ. ನಮ್ಮ ಸ್ವಾಮಿ ಮಲಗಿದ್ದಾನೆ ಶ್ರೀರಂಗದಲ್ಲಿ, ಜಂಗಳ್ಮಾಲಿ ಒಂದು ಕಡೆ ಮಲಗಿದ ಹಾಗೆ ಇನ್ನೊಂದು ಕಡೆ ಅಲ್ಲ. ವೇಗ ಸೇತು ಕಾಂಚೀಪುರದಲ್ಲಿ ಒಂದು ಕಡೆ ಮಲಗಿದ್ದಾನೆ, ಕುಂಭಕೋಣಂ ಅಲ್ಲಿ ಒಂದು ರೀತಿ ಮಲಗಿದ್ದಾನೆ, ಅರ್ಧ ಎದ್ದು ಬಿಟ್ಟಿದ್ದಾನೆ. ಭುಜಂಗ ಶಯನ ಅದು, ಅರ್ಧ ಕಾಲು ನೀಡಿದೆ, ಅರ್ಧ ಎದ್ದು ಕೂತಿದ್ದಾನೆ. ಆಸ್ಪತ್ರೆ ವಾರ್ಡಲ್ಲಿ ರೋಗಿಗಳು ಕೂತಿರ್ತಾರಲ್ಲ, ಹಾಗಂತೂ ತಿಳ್ಕೊಬೇಡಿ, ಅವನು ರೋಗಿ ಅಲ್ಲ ಅವನು. ಅದು ಕಾವೇರಿ ಮಧ್ಯವೇ. ಅವನು ಹೀಗೆ ಮಲಗಿರುವುದನ್ನು ನೋಡಿ ಯಂಗನಂ ಮರಂದು ವಾಳೇನ್, ಅದನ್ನು ಮರೆತು ಹೇಗೆ ಬಾಳಲಯ್ಯ ನಾನು, ಏಳೆಯೇನೇಳೆಯೇನೆ, ನಾ ತುಂಬ ಬಡವ, ಭಗವಂತನೇ ನನಗೆ ನಿಧಿ. ಅವನು ಮಲಗಿರೋ ಸೊಬಗನ್ನು ನೋಡ್ತಾ ಇದ್ದರೆ ಐಶ್ವರ್ಯ ಉಂಟಾಗುತ್ತೆ. ಉಡಲೆನ ಕುರುಹುಮಾಲೋ ಎನ್ ಸೈಹೇನುಲ ಹತ್ತೀರೆ. ಇನ್ನೊಂದು ಕಡೆ ಹೇಳ್ತಾರೆ ಅವರೇ, ಅವನು ಮಲಗಿರೋದನ್ನು ನೋಡಿದ್ರೆ ಉಡಲೆನಕ್ಕೆ ಉರುಹುಮಾಲೋ, ನನ್ನ ಮೈ ಕರಗಿ ಹೋಗುತ್ತೆ ಅಂದರು. ತಿರುಮುಣತ್ತೂಣ್ ಅಂತ ಶ್ರೀರಂಗದಲ್ಲಿ 2 ಕಂಬ ಇದೆ. ರಂಗನಾಥನ ದರ್ಶನ ಮಾಡುವಾಗ ಆ ಕಂಬ ಹಿಡ್ಕೋಬೇಕು ಅಂತಾರೆ. ಯಾಕೆ ಅಂದರೆ ಅದರ್ವೈಸ್ ಯು ಬಿಕಮ್ ಲಿಕ್ವಿಡ್, ಕರಗಿ ನೀರಾಗಿ ಹೋಗ್ತೀರಿ, ಹಿಡ್ಕೊಂಡು ನೋಡಬೇಕಂತೆ ರಂಗನಾಥನನ್ನು. ಪಚ್ಚಮಾಮಲೆ ಪೋಲ್ಮೇನಿ ಪವಳವಾಯ್ ಕಮಲ ಚಂಗಣ್ ಅಚ್ಯುತ ಅಮರರೇರೆ ஆயர்தங்கொழுந்தே என்னும் இச்சுவைத்த விரையான் போய் இந்திர லோகமாளும் அச்சுவை பெரினும் வேண்டேன் ಅರಂಗಮಾನಹರುಳಾನೆ. ಪಚ್ಚ ಪರ್ವತದಂತ ಮಲಗಿದ್ದಾನೆ ಶ್ರೀರಂಗನಾಥ. ಹವಳದಂಥ ತುಟಿ, ಕಮಲದಂಥ ಕೆಂಪು ಕಣ್ಣು. ಆ ಸ್ವಾಮಿಯನ್ನು ನೋಡ್ತಾ ಇರಬೇಕು ಕಣ್ಣು. ಬಾಯಲ್ಲಿ ಅಚ್ಯುತ ಅಮರರೇರೆ, ದೇವತೆಗಳಿಗೆ ಸಾರ್ವಭೌಮನೆ. ಆಯರ್ತಂಕೊಳುಂದೆ, ಕೃಷ್ಣಾವತಾರದಲ್ಲಿ ಗೊಲ್ಲರ ಮಗುವೆ ಅಂತ ಬಾಯಲ್ಲಿ ಹೇಳುವಾಗ, ಕಣ್ಣಲ್ಲಿ ದರ್ಶನ ಮಾಡುವಾಗ ಒಂದು ರುಚಿ ಉಂಟಾಗ್ತದಲ್ಲ. ಇಚ್ಚುವೈ ತವಿರ, ಈ ಸಿಹಿಯನ್ನು ಬಿಟ್ಟು ಪೋಯ್ ಇಂದಿರ ಲೋಕಮಾಳು, ಇಂದ್ರ ಪದವಿಯನ್ನು ಕೊಟ್ಟರು ಭಗವಂತ ನನಗೆ. ಅಚ್ಚುವೈ ಪೆರಿನು ವೇಂಡೇನ್, ಅದು ದೊಡ್ಡದಾಗಿದ್ದರೂ ಆ ರುಚಿ ನೀವು ಹೇಳ್ಕೊಳ್ಳಿ, ನನಗದು ಬೇಡ, ನಾನು ಇಲ್ಲೇ ಇರ್ತೇನೆ ಅಂತ. ರಂಗನಾಥನನ್ನು ಬಿಟ್ಟು ಇನ್ನೊಂದು ದೈವದವನ್ನು ಅವರು ಕಣ್ಣಿಂದ ನೋಡಲಿ. ಶ್ರೀರಂಗ ಬಿಟ್ಟು ಹೊರಗೇ ಬರಲಿಲ್ಲ ಅವರು. ಎಲ್ಲಾಳ್ವಾರಗಳು ರಂಗನಾಥನ ಬಿಟ್ಟು ರಂಗನಾಥನ ಜೊತೆಗೆ ಕಂಚೀವರದನನ್ನು ಅಥವಾ ತಿರುಮಲೆ ವೆಂಕಟೇಶ್ವರನನ್ನು ಮಂಗಳಾಶಾಸನ ಮಾಡಿದ್ದಾರೆ. ಇವರು ರಂಗನಾಥನನ್ನು ಬಿಟ್ಟು ಇನ್ನೊಂದು ದೇವತೆಗೆ ಮಂಗಳಾಶಾಸನ ಮಾಡಲಿಲ್ಲ. ವಿಷ್ಣುಮೂರ್ತಿಗಳಲ್ಲಿಯೂ ಅವರೊಂದಕ್ಕೆ ಮಂಗಳಾಶಾಸನ ಮಾಡಿದರು. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಶ್ರೀಪಾದರಾಜರು ಮುಳುಬಾಗಿಲಿನವರು, ಅವರು ಅಲ್ಲಿ ಹೋಗಿ ಸೆಟ್ಲ್ ಆದರು ಶ್ರೀರಂಗದಲ್ಲಿ. ಹರಿದಾಸ ಚಳುವಳಿ ಅಲ್ಲಿಂದ ಆರಂಭವಾಯಿತು. ಇವತ್ತಿಗೂ ದೇವಸ್ಥಾನದಲ್ಲಿ ಶ್ರೀಪಾದರಾಜರ ಮಠಕ್ಕೆ ಮರ್ಯಾದೆ ಇದೆ. ಆ ರಂಗನಾಥನನ್ನು ನೋಡದೆ ಅದು ಕಣ್ಣು ಯಾತಕ್ಕೆ ಪ್ರಯೋಜನ ಅಂದರು. ದಿವಸ ಅಲ್ಲಿ ಬರ್ತಿದ್ರು, ರಂಗನಾಥನನ್ನು ನೋಡ್ತಿದ್ರು, ದರ್ಶನ ಮಾಡ್ತಿದ್ರು. ಆ ದರ್ಶನದಲ್ಲಿ ಏನಿದೆ ಅಲ್ಲಿ ಅಷ್ಟು ಸ್ವಾರಸ್ಯ ಅಂದರೆ ಅದನ್ನೇ ಇಲ್ಲಿ ಈ ಶ್ಲೋಕ ಸುಪ್ರಭಾತದಲ್ಲಿ ವಿಶ್ವಾಮಿತ್ರ ಲೋಕಕ್ಕೆ ಕೊಡ್ತಾ ಇದ್ದಾರೆ. ಕೌಸಲ್ಯ ಸುಪ್ರಜಾ, ಅರ್ಚಾಮೂರ್ತಿಯ ಸೌಂದರ್ಯ ಒಂದು, ವಿಭುಮಾವತಾರದ ಸೌಂದರ್ಯ ಒಂದು. ಈ ರಂಗನಾಥ ಮೂರ್ತಿ ಅಂಥದ್ದು, ಇದನ್ನು ದಶರಥ ಪೂಜೆ ಮಾಡಿದ ಮೂರ್ತಿ. ಇಕ್ಷ್ವಾಕು ವಂಶಕ್ಕೆ ಬ್ರಹ್ಮದೇವ ಕೊಟ್ಟ ಮೂರ್ತಿ. ವಿಮಾನಂ ಪ್ರಣವಾಕಾರಂ, ಅದು ಓಂಕಾರ ವಿಮಾನ. ಶ್ರೀರಂಗದಲ್ಲಿರುವಂತಹ ಆ ಮೂಲ ಮೂರ್ತಿಯ ಗರ್ಭಗೃಹ ಇದೆಯಲ್ಲ, ಅದು
ಸಂಸ್ಕೃತದಲ್ಲಿ ಓಂ ಅಂತ ಬರೆದಾಗಿದೆ. ಅದು ಸಾಹಿಶ್ರೀರಮೃತ ಸತಾಂ ಅಕಾರ ಉಕಾರ ಮಕಾರ. ಶ್ರೀಮತ್ಯಾಯತನೆ ವಿಷ್ಣು ಶ್ರೀಮತ್ ಶಬ್ದ ಹಾಕಿದ್ದಾರೆ ರಾಮಾಯಣದಲ್ಲಿ. ಅದು ಓಂಕಾರ ವಿಮಾನ. ಅಂಥ ಒಂದು ದಿವ್ಯ ವಿಮಾನದಲ್ಲಿ ಭಗವಂತ ಆವತ್ತಿನಿಂದ ಇವತ್ತಿನವರೆಗೆ ದರ್ಶನ ಕೊಡ್ತಿದ್ದಾನೆ. ಸ್ವಯಂ ರಾಮ ಪೂಜೆ ಮಾಡ್ತಿದ್ದಾನೆ. ಅದಕ್ಕೆ ಯಾವಾಗ? ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ ಅಂತ ದಶರಥ ಹೇಳಿಬಿಟ್ಟ. ಸಭೆಯಲ್ಲಿ ವಸಿಷ್ಠರು ಬಂದರು. ರಾಮನಿಗೆ ಸೀತೆಗೆ ಕಂಕಣ ಕಟ್ಟಿಸಿದರು. ಮಗು ರಾಮ, ಇವತ್ತು ನೀವು ಉಪವಾಸ ಮಾಡಬೇಕಪ್ಪ. ನಾಳೆ ನಿನಗೆ ಪಟ್ಟಾಭಿಷೇಕ. ಇವತ್ತು ನಿನ್ನ ಅರಮನೆಯಲ್ಲಿರುವ, ನಿನ್ನ ಆಲಯದಲ್ಲಿರುವ ರಂಗನಾಥನ ದರ್ಶನವನ್ನು ಮಾಡ್ತಾ ಅರ್ಚನೆ ಮಾಡಬೇಕು ಅಂಥೇಳಿ ರಾಮ ಸೀತೆಯರಿಗೆ ಕೂರಿಸಿ ಹೋಗಿಬಿಟ್ರು. ರಾಮ ಕೈಯಲ್ಲಿ ಪುಷ್ಪದ ಬುಟ್ಟಿಗಳನ್ನು ತಗೊಂಡು ರಂಗನಾಥನಿಗೆ ತಾನೇ ಅರ್ಚನೆ ಮಾಡ್ತಾನೆ. ಅರ್ಚಾರೂಪದಲ್ಲಿರೋವನು ತಾನೇ, ವೈಭವಾವತಾರದಲ್ಲಿರೋವನು ತಾನೇ ಪೂಜೆ ಮಾಡ್ತಾ ಇದ್ದಾನೆ. ಸೀತಾದೇವಿ ನೋಡಿದಳು, ನಮ್ಮ ಯಜಮಾನರು ತನಗೆ ತಾನೇ ಪೂಜೆ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಒಮ್ಮೆ ರಂಗನನ್ನು ನೋಡುವುದು, ಒಮ್ಮೆ ರಾಮನನ್ನು ನೋಡುವುದು, ಒಮ್ಮೆ ರಂಗನನ್ನು ನೋಡುವುದು, ರಾಮನನ್ನು ನೋಡುವುದು. ನೋಡಿ 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 ಕೊನೆಗೆ ನಮ್ಮ ಯಜಮಾನರಿಗಿಂತ ಈ ಮಲಗಿರೋವನೇ ಚೆನ್ನಾಗಿದ್ದಾನೆ ಅಂತ ಕಣ್ಣು ದೊಡ್ಡದಾಯಿತಂತೆ. ವಿಶಾಲಾಕ್ಷಿ ಸಹಪತ್ನ್ಯ ವಿಶಾಲಾಕ್ಷ ನಾರಾಯಣಮುಪಾಗಮತ್. ಅಯೋಧ್ಯಾಕಾಂಡ ಶ್ಲೋಕ. ಸಹಪತ್ನ್ಯ ವಿಶಾಲಾಕ್ಷ. ಸೀತೆ ಕಣ್ಣು ಮೊದಲೇ ದೊಡ್ಡದು. ಈಗ ರಂಗನಾಥನ್ ನೋಡಿ ನೋಡಿ ಎಷ್ಟು ದೊಡ್ಡದಾಯಿತು ಅಂದರೆ ಕಿವಿ ತನಕ ಬಂದುಬಿಟ್ಟಿದೆ ಅದು. ಏರಾರ್ಂದ ಕಣ್ಣಿ ಯಶೋದೆ ಇಳಂ ಸಿಂಗ್ಯಂ. ಯಶೋದೆ ಕೃಷ್ಣನ್ ನೋಡಿದ ಮೇಲೆ ಕಣ್ಣು ದೊಡ್ಡದಾಯಿತು. ಭಗವಂತನ ನೋಡಿದವರಿಗೆಲ್ಲ ಕಣ್ಣು ದೊಡ್ಡದಾಗುತ್ತೆ. ಭಗವದ್ ದರ್ಶನ ಮಾಡದೇ ಇದ್ದವರಿಗೆ ಬಾಯಿ ದೊಡ್ಡದಾಗುತ್ತೆ. ಬಾಯಿ ದೊಡ್ಡದಾಗಬೇಕು, ಕಣ್ಣು ದೊಡ್ಡದಾಗಬೇಕು ನೋಡಿ. ಕಣ್ಣಿಂದ ಪಿಬನಯನ ಪುರಸ್ತೆ. ಭಟ್ರು ಹೇಳ್ತಾರೆ, ಪರಾಶರ ಭಟ್ರು, ಈ ರಂಗ ಎಂಬುವ ಕೊಳದಲ್ಲಿರುವ ತೀರ್ಥವನ್ನೆಲ್ಲ ಎಲೆ ಕಣ್ಣೇ ಕುಡಿದು ಬಿಡು. ನೀನು ಕುಡಿದು ಬಿಡು. ನೀನು ಹುಟ್ಟಿದ್ದೇ ರಂಗಪಾನಕ್ಕೋಸ್ಕರವಾಗಿ, ದರ್ಶನ ಮಾಡುವುದಲ್ಲ. ನೀನು ಕುಡಿ ಅಂತ ಹೇಳ್ತಾರೆ. ನಿಮಗೆ ಬೇಕಾದಷ್ಟು ಸಂಬಳ ಕೊಟ್ಟಿದ್ದಾನೆ ದೇವರು, ಬೇಕಾದಷ್ಟು ಅವಕಾಶವಿದೆ, ಸ್ವತಂತ್ರವಾಗಿದ್ದೀರಿ, ಉದ್ದಿಮೆ ಅದು ಇದು ಮಾಡ್ತಾ ಇದ್ದೀರಿ. ಒಂದು ಕಿವಿ ಮಾತು ಎಲ್ಲರಿಗೆ, ಪರಮಪುರುಷಾರ್ಥ ಯಾವುದು ಅಂದರೆ ಆದಷ್ಟು ಕಾಲ ತೀರ್ಥಯಾತ್ರಾ ಉತ್ಸವಾದಿಗಳಲ್ಲಿ ಕಾಲವನ್ನು ಕಳೆಯಿರಿ. ಭಾರತ ಭೂಮಿಯಲ್ಲಿರುವಷ್ಟು ದಿವ್ಯ ಕ್ಷೇತ್ರಗಳು ಬೇರೆ ಕಡೆಯಲ್ಲಿಲ್ಲ. ಎಲ್ಲ ಅವತಾರಗಳು ಇಲ್ಲಿ ಆದದ್ದು. ಅದಕ್ಕೆ ಕಾರಣ ಮುಂದೆ ಬಂದಾಗ ಹೇಳ್ತೇನೆ. ನೀವು ಮಾಡಬೇಕಾದ್ದೇನು? ಹಿಂದಿನ ಕಾಲದಲ್ಲಿ ನಾವು ಹೋಗಿದ್ದು ತಿರುಪತಿ ಯಾತ್ರೆಗೆ 64ನೇ ಇಸವಿಯಲ್ಲಿ. ಆವಾಗೆಲ್ಲ ರಿಸರ್ವೇಷನ್ನು ಅದು ಇದು ಇರಲಿಲ್ಲ. ನಮ್ಮ ಪ್ರಯಾಣ ಮಾಡಿ ರೂಢಿ ಇಲ್ಲ. ನಮ್ಮ ತಾಯಿ, ನಾನು, ನನ್ನ ಪತ್ನಿ, 2-3 ಜನ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಹೋಗಿದ್ದೇವೆ. ಮಲಗೋದಕ್ಕೆ ಜಾಗ ಇಲ್ಲ, ಸಾಮಾನು ಒಂದೊಂದು ಕಡೆ ಒಂದೊಂದು ಲಗೇಜು, ಚಂಬು ಬಂತೆ, ಅದು ಬಂತೆ, ಇದು ಬಂತೆ, ಲೆಕ್ಕಾಚಾರವಿಲ್ಲ. ಹಾಗೆಲ್ಲ ಶ್ರಮಪಟ್ಟು ವೆಂಕಟನ ದರ್ಶನ ಮಾಡಿದ್ದೇವೆ. ಇಳಿದು ಬರುವಾಗ ಬಸ್ ಇಲ್ಲ, ಕಾರಿಲ್ಲ, ಮತ್ತೊಂದೆಲ್ಲ ಒಂಟೆತ್ತಿನ ಗಾಡಿಯಲ್ಲಿ ಇಳಿದಿದ್ದೇನೆ. ಅದು ಒಂದು ಭೋಗ. ವೆಂಕಟೇಶ್ವರನೇ ಮಾಡಿಲ್ಲ ಅದನ್ನು. ಅವನು ಬೆಟ್ಟ, ಅವನು ಎತ್ತಿನ ಗಾಡಿಯಲ್ಲಿ ಇಳಿದಿದ್ದೇನೆ. ಅವನೊಬ್ಬ ಇದ್ದ, ತುಂಬ ರಶ್ಶು. ಅದು ಸಂಕ್ರಾಂತಿ ರಥೋತ್ಸವ, ನಮಗೆ ಗೊತ್ತಿಲ್ಲ, ಬೆಳ್ಳಿ ತೇರು. ಎನ್ನ ಸ್ವಾಮಿ ಕೀಳು ಪೋಣಮ್ಮ ಅಳಿಸಿಂಡು ಪೋನೆ, ಧೈರ್ಯವಾಗಿ ಬನ್ನಿ ಅಂತ. ಸರಿ, ಕೊಟ್ಟಷ್ಟು ಕೊಡ್ತೀನಿ ನಡಿಯಪ್ಪ ಅಂತ ಆ ಗಾಡಿ. ಆ ಕಾಲದಲ್ಲಿ ಅಷ್ಟು ಶ್ರಮಪಟ್ಟು ಯಾತ್ರೆ ಮಾಡ್ತಿದ್ದವು. ಈಗ ಸುಲಭವಾದ ಯಾತ್ರೆ ಮಾಡುವ ಅವಕಾಶವಿದೆ. ಹೊರಟಾಗಲಿಂದ ವಾಪಸ್ ಬಂದು ಸೇರೋ ತನಕ ಬೇರೊಂದು ಚಿಂತನೆ ಮಾಡದೆ ಭಗವಂತನ ಚಿಂತನೆ ಮಾಡ್ತಾ ಹೋದರೆ ಕೂತಲ್ಲಿ ನಿಂತಲ್ಲಿ ಭಗವಂತನ ಯಾತ್ರೆ ಪೂರ್ತಿ ಆಗುತ್ತೆ, ಮನಸ್ಸಿಗೆ ತೃಪ್ತಿ ಆಗುತ್ತೆ. ವಿಶ್ವಾಮಿತ್ರ ರಾಮನ ಕರ್ಕೊಂಡೇ ಬಂದುಬಿಟ್ಟಿದ್ರು. ಕೌಸಲ್ಯ ಸುಪ್ರಜ. ಮೊದಲು ಅವರ ಗಮನ ಮನಸ್ಸು ಕೌಸಲ್ಯ ಕಡೆಗೆ ಹೋಯಿತು. ಮಗು ರಾಮ ಅನ್ನಲಿಲ್ಲ. ಕೌಸಲ್ಯ ಹಡೆದ ಒಳ್ಳೆಯ ಮಗುವೇ ಅಂದರು. ಆ ಕೌಸಲ್ಯ ಏನು ಪುಣ್ಯ ಮಾಡಿದ್ದಳೋ. ತ್ಯಾಗರಾಜರು ಒಂದು ಹಾಡು ಬರೆದಿದ್ದಾರೆ ರಾಮನಿಗೆ. ಒಂದು ಲಾಲಿ ಹೇಳುವಾಗ ಅವಳು ಏನು ತಪಸ್ಸು ಮಾಡಿದ್ದಳೋ. ಆ ಕೌಸಲ್ಯೇ ರಾಮನನ್ನು ಗರ್ಭದಲ್ಲಿಟ್ಟು ರಕ್ಷಿಸಿದ್ರು. ರಾಮ ಅಂತ ಕರಿಬೇಕಾದ್ರೆ ಏನು ಪುಣ್ಯ ಮಾಡಿದ್ದಳು ಅವಳು. ಹೆಸರಿಟ್ಟವರು ವಸಿಷ್ಠರು. ಒಂದು ದಿವಸಕ್ಕೆ ಎಷ್ಟು ಸಲ ಕರೀತಿದ್ದು ರಾಮ 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 ಎಂಬುದಾಗಿ. ಆ ರಾಮ ಅಂದ ರಾಮ ಹೆಂಗೆ ಪೋನ. ಇವನು ಮನೆಯಲ್ಲಿರ್ತಿರಲಿಲ್ಲ. 353 ತಾಯಿಯರು. ಬೆಳಗ್ಗೆ ಸಂಧ್ಯಾವನ್ನು ಮಾಡಿದ ಮೇಲೆ 353 ತಾಯಿಯರಿಗೂ ನಮಸ್ಕಾರ ಮಾಡಬೇಕು. ಅದರಲ್ಲಿ ಕೈ ತುಂಬ ಇಂಪಾರ್ಟೆಂಟು. ವಶಪಡಿಸಿಕೊಳ್ಳಬೇಕು. ಹೆತ್ತ ಮಗ ಹತ್ತಿರದಲ್ಲಿಲ್ಲ, ಅವಳನ್ನು ಬಗ್ಗಿಸಬೇಕು ಅಂತ ಕೈಕೇಯಿ ಹೃದಯವನ್ನು ಕದ್ದು ಬಿಟ್ಟಿದ್ದ ರಾಮಚಂದ್ರ. ಆ ಭಗವಂತನ ಗುಣ ಇಲ್ಲಿ ಮುಂದೆ ಹೇಳ್ತೇನೆ. ಅಯೋಧ್ಯಾಕಾಂಡ ಪ್ರಸಂಗದಲ್ಲಿ ಮಾಧ್ಯಾಹ್ನಿಕ ಮಾಡಿದ ಮೇಲೆ, ಸಾಯಂ ಸಂಧ್ಯಾ ಮಾಡಿದ ಮೇಲೆ
ಎಲ್ಲರಿಗೂ ನಮಸ್ಕಾರ ಮಾಡುವುದು, ಯಾರು ಕರೆದ್ರಲ್ಲಿ ಹೋಗುವುದು, ಯಾರ ಮನೇಲಿ ಉತ್ಸವ ಅದರಲ್ಲಿ ಹೋಗಿ ಬರುವುದು. ಇವಳಿಗೋ ಮಗ ಹತ್ತಿರ ಇರಬೇಕು ಅಂತ ಇವಳು ಹಡೆದಿದ್ದು ಜಗತ್ತಿಗೋಸ್ಕರವೇ ಹೊರತು ತನಗೋಸ್ಕರ ಅಲ್ಲ. ರಾಮ 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 ಬೆಳಗ್ಗಿಂದ ಸಂಜೆ ತನಕ ಆ ಹೆಸರನ್ನು ಕರೀಬೇಕಾದ್ರೆ ಏನು ತಪಸ್ಸನ್ನು ಮಾಡಿದಳು ಕೌಸಲ್ಯ ಅಂತ ತ್ಯಾಗರಾಜರು ಹಾಡಿದ್ದಾರೆ. ಅದನ್ನು ನೆನೆಸಿಕೊಂಡ್ರು ವಿಶ್ವಾಮಿತ್ರರು, ಅಮ್ಮ ಕೌಸಲ್ಯೆ ನೀನೀಗ ಧನ್ಯೆ. ರಾಮನಿಗೆ ಉದರದಲ್ಲೇ ಅವಕಾಶವನ್ನು ಕೊಟ್ಟಿದ್ದೀಯೇ. ಯಾವನು ಜಗತ್ತನ್ನೇ ತನ್ನ ಉದರದಲ್ಲಿಟ್ಟು ರಕ್ಷಣೆ ಮಾಡ್ತಾನೆಯೋ ಅವನನ್ನೇ ನೀನು ಹೊಟ್ಟೆಯಲ್ಲಿಟ್ಟು ಕಾಪಾಡಿದ್ದೀಯೇ. ಕಂಬರಾಮಾಯಣದಲ್ಲಿ ಇದರ ಮೇಲೆ ತುಂಬ ಆಶ್ಚರ್ಯಕರವಾದ ಪದ್ಯಗಳನ್ನು ಬರೆದಿದ್ದಾರೆ. ಅದೆಲ್ಲ ಹೇಳಿದರೆ ಹೇಳಿ ಆಗುತ್ತೆ ನಿಮಗೆ. ಅಂಥ ರಾಮಚಂದ್ರ ಜಗತ್ತಿಗೆ ತನ್ನ ಹೊಟ್ಟೆಯಲ್ಲಿ ಅವಕಾಶ ಕೊಟ್ಟವನು, ಅವನಿಗೆ ತಾನು ತನ್ನ ಹೊಟ್ಟೆಯಲ್ಲಿ ಅವಕಾಶ ಕೊಟ್ಟಿದ್ದಾಳೆ. ಇದೇನು ಸಾಮಾನ್ಯವಾದಂಥ ಯೋಗವಲ್ಲ. ಕೌಸಲ್ಯ ಸುಪ್ರಜಾ, ಒಳ್ಳೆಯ ಹೊಟ್ಟೆಯಲ್ಲಿ ಒಳ್ಳೆಯ ಮಕ್ಕಳು ಬರಬೇಕು ಅಂತ ನಿಯಮ ಎಲ್ಲ ಲೋಕದಲ್ಲಿ. ಒಳ್ಳೆಯವ್ರ ಹೊಟ್ಟೆಯಲ್ಲಿ ಕೆಟ್ಟ ಮಕ್ಕಳು ಹುಡ್ತಾರೆ, ಕೆಟ್ಟವ್ರ ಹೊಟ್ಟೆಯಲ್ಲಿ ಒಳ್ಳೆಯ ಮಕ್ಕಳು ಹುಡ್ತಾರೆ. ಗುಡ್ ವೂಮ್ಸ್ ಹ್ಯಾವ್ ಬೋರ್ನ್ ಬ್ಯಾಡ್ ಚಿಲ್ಡ್ರನ್, ಶೇಕ್ಸ್ಪಿಯರ್ನ ಮಾತು, ಕಿಂಗ್ ಲಿಯರ್ನಲ್ಲಿ ಹೇಳ್ತಾನೆ. ಆದ್ದರಿಂದ ಇಲ್ಲಿ ಒಳ್ಳೆಯ ಮಗನೂ ಹುಟ್ಟಿದ, ಒಳ್ಳೆಯ ತಾಯಿ ಇದ್ದಾರೆ. ಬಹಳ ಆಶ್ಚರ್ಯವಾದದ್ದು. ಇನ್ನೂ ಒಂದು ಯೋಚನೆ ಬಂತು. ವಸಿಷ್ಠರ ಮೇಲೆ ಹಗೆತನದಿಂದ ನಾನು ಶಂಕರನನ್ನು ಕುರಿತು ತಪಸ್ಸು ಮಾಡಿ ಬೇಕಾದಷ್ಟು ಅಸ್ತ್ರ ಶಸ್ತ್ರಗಳನ್ನು ಪಡ್ಕೊಂಡು ಬಂದು ವಸಿಷ್ಠಾಶ್ರಮ ಎಲ್ಲ ಲೂಟಿ ಮಾಡಿ ಕೊನೆಯಲ್ಲಿ ಅವರ ಕೈಲಿ ಬ್ರಹ್ಮಋಷಿ ಅಂತ ಅನಿಸ್ಕೊಳ್ಳೋದ್ರ ಬದಲು ನಾನೇ ದಶರಥನ ಪತ್ನಿಯಾಗಿ ಕೌಸಲ್ಯಾಗಿ ಹುಟ್ಟಿದರೆ, ನನ್ನ ಹೊಟ್ಟೆಯಲ್ಲೇ ರಾಮ ಹುಟ್ಟಿದರೆ ನನಗೆ ಎಷ್ಟು ಭಾಗ್ಯ ಬರ್ತಿತ್ತು. ಅಯ್ಯೋ ನನಗೆ ಬರಲಿಲ್ಲವಲ್ಲ. ಕೌಸಲ್ಯ ಸುಪ್ರಜಾ ರಾಮ ಅಸೂಯಾ ಭಾವದಿಂದ ಹೇಳ್ತಾರಂತೆ. ರಾಮ ಎಂಥ ಚಲುವನೋ ನೀನು. ಕಾಡಲ್ಲಿ ಗಿಡಗಳು ಮರಗಳು ನಿನ್ನನ್ನು ಪ್ರೀತಿ ಮಾಡ್ತಿವೆ, ಪಕ್ಷಿಗಳು ಪಶುಗಳು ಕೂಡ, ಕಾಲ್ನಡಿಗೆಯಲ್ಲಿರ್ತಕ್ಕ ಹುಲ್ಲುಗಳು ಕೂಡ ನಿನ್ನನ್ನು ಬಿಟ್ಟಿರೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರನ್ನು ರಂಜನೆ ಮಾಡುವ ನೀನೊಬ್ಬನೇ ಪ್ರಭು. ನನ್ನಂಥ ಮನಸ್ಸನ್ನು ಎಳೆದು ಬಿಟ್ಟೆ. ನಾನೇನು ಸಾಮಾನ್ಯವಾದ ಮನಸ್ಸೇ, ಅತ್ಯಂತ ಉಗ್ರವಾದ ಕ್ಷತ್ರಿಯನ ಮನಸ್ಸು ಇದು. ಅಷ್ಟು ದ್ವೇಷ ಮಾಡಿ ನನ್ನನ್ನು ಇವತ್ತು ಬ್ರಾಹ್ಮಣ ಮಾಡಿ ಮಹರ್ಷಿ ಮಾಡಿದವರು ವಸಿಷ್ಠರು. ಆ ವಸಿಷ್ಠರ ಮೇಲೊಂದು ಸ್ಪರ್ಧೆ ಮಾತನ್ನಾಡಿದೆ, ವಸಿಷ್ಠೋಪಿ ಮಹಾತೇಜಾಹ. ಆದರೆ ನೀನು ಆ ಅಯೋಧ್ಯೆಯಿಂದ ಬರುವಾಗ ನನಗೆ ಅಲ್ಲಿದ್ದ ಕೋಪದ ಸ್ಥಿತಿಯನ್ನು ಮರೆಸಿಬಿಟ್ಟೆ, ಆಯಾಸವನ್ನು ಮರೆಸಿಬಿಟ್ಟೆ. ನಿಮಗೆ ದೇವರ ದರ್ಶನ ಆಗಿದ್ದರೆ ನಿಜವಾಗಿ ಅಲ್ಲಿ ತನಕ ಇದ್ದ ಕೋಪ ತಾಪ ಆಯಾಸ ಆಶ್ಚರ್ಯ ಎಲ್ಲ ಮರೆತು ಹೋಗಬೇಕು. ತಿರುಪತಿಗೆ ಹೋಗಿರ್ತೀರಿ ಟ್ರೈನ್ನಲ್ಲಿ, ಬಸ್ಸಲ್ಲಿ, ಕಾರ್ನಲ್ಲಿ, ಅದು ಟೈರೋ ಪಂಕ್ಚರೋ ಮತ್ತೊಂದು ಆಗುತ್ತೆ. ಹೋಟ್ಲಿಗೆ ಹೋಗ್ತೀರಿ, ಜಾಗ ಇಲ್ಲ ಅಂತಾರೆ, ಇನ್ನೊಂದು ಕಡೆ ಹೋಗ್ತೀರಿ, ಮತ್ತೊಂದು ಕಡೆ ಹೋಗ್ತೀರಿ. ಒಂದು ಸೂಟ್ ಕೇಸೇ ಹೋಗುತ್ತೆ, ಒಂದು ಚೊಂಬೆ ಹೋಗುತ್ತೆ. ನಮ್ಮ ದೊಡ್ಡಣ್ಣ ತಿರುಪತಿಗೆ ಹೋದಾಗಲೆಲ್ಲ ತಪ್ಪದೆ ಒಂದು ರೂಢಿಯಂತೆ ಒಂದು ಪದಾರ್ಥ ಹಾಳು ಮಾಡ್ಕೊಂಬರೋರು. ಮೂಸಂಬಿ ಹಣ್ಣಿನ ಚೀಲವೇ ಹೋಗಿಬಿಡ್ತು ಒಂದು ಸಲ. ನಮ್ಮ ತಾಯಿ ಸೋದರ ಮಾವ ಬೇರೆ ಕೂತಿದ್ರು ಅವ್ರ ಜೊತೆಯಲ್ಲಿ. ಅದೆಲ್ಲಿ ಹೋಯಿತು, ಒಂದು ಹಿತ್ತಾಳೆ ಚೊಂಬು ಬೇರೆ ಇತ್ತು ಸಂಧ್ಯಾವಂದನ ಮಾಡುವುದು. ಅದೇನೇನು ತಿರುಪತಿ ಬಂತು ಅನ್ನುವಾಗ ಒಂದು ಸಣ್ಣ ಊರಿದೆ, ಜಂಕ್ಷನ್, ಅದು ಹೆಸರು ಮರೆತೆ ನಾನು. ಹೌದು, ರೇಣಿಗುಂಟ. ಅಲ್ಲಿ ದೊಂಗಲುನ್ನಾರು ಜಾಗ್ರತ ಅಂತ ಹಾಕಿರ್ತಾರೆ. ಸ್ಟೇಷನ್ ಮಾಸ್ಟ್ರಿಂದ ಹಿಡಿದೆಲ್ಲರೂ ದೊಂಗರು, ಎಲ್ಲ ಕಳ್ಳರು ಅಲ್ಲಿ. ಅವರಿಗೆಲ್ಲ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಕೇಳಿದ್ದೇನೆ ನಾನು. ಒಂದು ಲೆಟರ್ ಪೋಸ್ಟ್ ಮಾಡೋಕ್ಕೆ ಅಂತ ಬಾಕ್ಸ್ಗೆ ಹಾಕಿ ಹೋಗಿ ಬರುವಷ್ಟಲ್ಲಿ ಆ ಚೀಲದಲ್ಲಿದ್ದು ಮೂಸಂಬಿ ಹಣ್ಣು ಹೋದರೆ ಹೋಗಲಿ, ನಾಮದ ಪೆಟ್ಟಿಗೆ ಹೋಯಿತು ಬೆಳ್ಳಿದು. ನಾಮ ಮಣ್ಣಿಂದು ಪೆಟ್ಟಿಗೆ ಬೆಳ್ಳಿದು, ಅದೇ ತಪ್ಪು ಶ್ರೀ ವೈಷ್ಣವರು ಮಾಡುವುದು. ಯಾವುದೋ ಒಂದು ಓಲೆಗರಿ ಪೆಟ್ಟಿಗೆಯಲ್ಲಿ ಇಟ್ಟಿದ್ರೆ ಆಗ್ತಿತ್ತು, ಅದೆಲ್ಲ ಹೋಯಿತು. ಅಲ್ಲಿ ತಿರುಪತಿಗೆ ಹೋದ ಮೇಲೆ ಏನಾಯಿತು, ಆ ಪೆಟ್ಟಿಗೆ ಹೋಯ್ತಲ್ಲ, ಆ ಪೆಟ್ಟಿಗೆ ಹೋಯ್ತಲ್ಲ, ಆ ಪೆಟ್ಟಿಗೆ ಹೋಯ್ತಲ್ಲ, ನಿನ್ನಿಂದ ಹೋಯ್ತಲ್ಲ, ನಿನ್ನಿಂದ ಹೋಯ್ತಲ್ಲ, ನಿನ್ನಿಂದ ಹೋಯ್ತಲ್ಲ. ದೇವರೆದುರು ನಿಂತ್ಕೊಂಡು ಜಗಳ ಮಾಡ್ತಾ ಇದ್ದಾರೆ. ಇವ್ರಿಗೆ ಭಗವದ್ ದರ್ಶನ ಆಗುತ್ತೆ, ಯೋಚನೆ ಮಾಡಿ. ಇದೆಲ್ಲ ಮರೆತು ಹೋಗ್ಬೇಕು ನಿಮಗೆ. ಅಲ್ಲಿ ಹೋದರೆ ಏನೋ ಕೇಳೋಕೆ ಹೋಗಿರ್ತೀರಿ, ಮಗಳಿಗೆ ಮದುವೆ ಆಗಿಲ್ಲ, ವೆಂಕಟೇಶ್ವರ ನಿನಗೆ ಬುದ್ಧಿ ಇದೆಯೇ, ಇಷ್ಟು ವರ್ಷ ಆಯ್ತಲ್ಲ ಗೋಳಾಡಿಸ್ತೀಯಲ್ಲ, ನನಗೊಂದು ಸೈಡ್ ಸಿಕ್ಕಲಿಲ್ಲ, ಬಾಡಿಗೆ ಮನೆಯಲ್ಲಿದ್ದೇನೆ, ಬರೀ ತಿಗಣೆ ಕಾಟ, ನನಗೊಂದು ಮನೆ ಕೊಡಿಸು, ಎಲ್ಲ ಕಷ್ಟ ಹೇಳ್ಕೋಬೇಕು ಅಂತ ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಿ. ಅದೇನು ಮಾಯ ಮಾಡ್ತಾನೆಯೋ, ಮೋಡಿ ಮಾಡ್ತಾನೆಯೋ. ಅಲ್ಲಿ ನಿಂತ ಒಂದು ಸೆಕೆಂಡ್ನಲ್ಲಿ ಎಲ್ಲ ಮರೆಸಿಬಿಡ್ತಾನೆ. ಕೇಳಬೇಕು ಅಂತಲೇ ಅನಿಸೋದಿಲ್ಲ. ಅದು ಭಗವಂತ ಅಲ್ಲಿದ್ದಾನೆ ಅನ್ನೋಕ್ಕೆ ಸಾಕ್ಷಿ ಏನು ಅಂದರೆ ಬಾಕಿ ಇದೆಲ್ಲವನ್ನು ಮರೆಸಿಬಿಡ್ತಾನೆ ನಿಮಗೆ. ಅದು ಲೋಕ ವಿಸ್ಮೃತಿ ಉಂಟು ಮಾಡ್ತಕ್ಕಂಥ ಲೋಕಮೋಹಕ ಕೃಷ್ಣ ಅವನು, ವೆಂಕಟಕೃಷ್ಣ, ವೆಂಕಟರಾಮ ಅವನು.
ಅದು ಇವರು ವಿಶ್ವಾಮಿತ್ರಗಾಯಿತು. ಅದಕ್ಕೆ ರಾಮ ಅನ್ನೋ ಶಬ್ದದಲ್ಲಿ ಆ ಚಲುವನ್ನು ಅನುಭವಿಸ್ತಾ ಇದ್ದಾರೆ. ಆಮೇಲೆ ಜ್ಞಾಪಕ ಬಂತು, ಇವನಿಗೆ ಯಾತಕ್ಕೆ ಸುಪ್ರಭಾತ ಹೇಳ್ತಿದ್ದೇನೆ, ಅದೇ ಮರೆತು ಹೋಯ್ತು ಅವರಿಗೆ. ಪೂರ್ವ ಸಂಧ್ಯಾ ಪ್ರವರ್ತತೆ, ಪೂರ್ವದಲ್ಲಿ ಸಂಧ್ಯಾಕಾಲ ಬರ್ತಾ ಇದೆ. ಪೂರ್ವದಲ್ಲಿ ಬರದೆ ಬೆಳಗ್ಗೆ ಪಶ್ಚಿಮದಲ್ಲಿ ಬರುತ್ತೆ, ಅದನ್ನು ಯಾತಕ್ಕೆ ಹೇಳಬೇಕಾಗಿತ್ತು. ಉಣ್ಣಪ್ಪುಕ್ಕವಾರೆ ವಾಯೈ ಮರಂದ ಆರ್ಪೋಲೆ ಭೋಜನ ಕಾಲೇ ವಿಸ್ಮಿತ ಮುಖ. ವ್ಯಾಖ್ಯಾನ: ಊಟ ಮಾಡಬೇಕು, ತುಂಬ ಹಸಿವಾಗಿದೆ. ಒಬ್ಬ ಹುಡುಗ, ತುಂಟು ಹುಡುಗ, ಒಂದು ವಾರದಿಂದ ಏನೂ ಸಿಕ್ಕಿಲ್ಲ. ಚರಂಡಿಯಲ್ಲಿ ಬಿದ್ದಿದ್ದ ಬಾಳೆಹಣ್ಣಿನ ಸಿಪ್ಪೆ ಗಿಪ್ಪೆ, ಹಲಸಿನ ತೊಳೆ, ಬೀಜ ಗೀಜ ಎಲ್ಲ ತಿಂದಿದ್ದಾನೆ ಪಾಪ. ನಿಮ್ಮ ಮನೆಗೆ ಬಂದ. ಅಯ್ಯೋ ಮಗು, ಯಾಕೋ ಎಷ್ಟು ದಿವಸ ಆಯಿತೋ, ಸೋಪ್ ಗೀಪ್ ಹಾಕಿ ಮೈಯೆಲ್ಲ ತೊಳೆದು ಕೂತ್ಕೋಪ, ಊಟ ಕೊಡ್ತೇವೆ. ದೊಡ್ಡ ಟೀಪಾಯಿ ಹಾಕಿ ತಟ್ಟೆಗಳಲ್ಲಿ ಬೇಕಾದ ತಿನಿಸು ಎಲ್ಲ ಸಿಹಿ ತಿಂಡಿಗಳನ್ನು, ಜಾಮೂನು, ಜಾಂಗೀರು ಎಲ್ಲ, ಎಷ್ಟೊಂದು ತುರುಕರ ಹೆಸರು ಬೇಕೋ ಎಲ್ಲ, ಬಾದಶಃ ಎಲ್ಲ ನೋಡಿ. ಜಾಂಗೀರು ಅಲ್ಲ, ಒಂದಕ್ಕೂ ಹಿಂದೂ ಹೆಸರಿಲ್ಲ. ನಾಲ್ವಡಿ ಕೃಷ್ಣ ಜೋಡಿಯರು, ಮುಂಬಡಿ ಕೃಷ್ಣ, ಒಂದು ಪದಾರ್ಥಕ್ಕೂ ಇಲ್ಲ. ಜಾಂಗೀರ್ ಅಂತೆ, ಬಾದಶಃ ಅಂತೆ, ಮೈಸೂರು ಪಾಕ್, ಅದರಲ್ಲಿ ಅರ್ಧ ಪಾಕಿಸ್ತಾನ, ನಾಮದುಷ್ಟ. ಶ್ರೀವೈಷ್ಣವರಲ್ಲಿ ವಾಸನಾ ದುಷ್ಟ, ಕ್ಷೇತ್ರ ದುಷ್ಟ, ದುಷ್ಟ ಏನಾರು ಹೆಸರಿದ್ದರೆ ಮುಟ್ಟೋದಿಲ್ಲ ಅದನ್ನು. ಇದನ್ನು ಮೈಸೂರು ಪಾಕ ಬೇಡಪ್ಪ ನಮಗೆ, ಪಾಕಿಸ್ತಾನ, ಅಲ್ಲಿ ಮುಸಲ್ಮಾನರ ಹೆಸರು. ಆ ತಟ್ಟೆಗಳೆಲ್ಲ ತಂದು ತಿಂಡಿ ಇಟ್ಟರೆ ಈ ಮಗುವಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಲ್ಲ ತಿನ್ನಬೇಕು ಅಂತ ಆಸೆ. ಉಣ್ಣಪ್ಪುಕ್ಕವಾರೆ ವಾಯೈ ಮರಂದ ಆರ್ಪೋಲೆ, ಬಾಯಿ ಮರೆತು ಹೋಯಿತು, ಕಿವಿಗೆ ತುರುಕ್ತಾ ಇದ್ದಾನೆ, ತಲೆಗೆ ಹಾಕ್ತಾ ಇದ್ದಾನೆ, ಬೆನ್ನಿಗೆ ಹಾಕ್ತಾ ಇದ್ದಾನಂತೆ. ಹಾಗೆ ರಾಮನ ಚಲುವನ್ನು ನೋಡಿದರು, ಕಾಲು ನೋಡಿದರು, ಕಣ್ಣು ನೋಡಿದರು, ನೇತ್ರವನ್ನು ನೋಡಿದರು, ಮೂಗನ್ನು ನೋಡಿದರು, ಸೌಕುಮಾರ್ಯವನ್ನು ನೋಡಿದರು, ಸೌಗಂಧ್ಯವನ್ನು ಅನುಭವಿಸ್ತಾ ಇದ್ದಾರೆ. ಏನು ಹೇಳಬೇಕು ತಿಳಿಲ್ಲ. ಪೂರ್ವ ಸಂಧ್ಯಾ ಪ್ರವರ್ತತೆ, ಪೂರ್ವದಲ್ಲಿ ಬೆಳಗಾಯಿತು. ಇದು ಹೇಳೋಕೆ ಎಬ್ಬಿಸ್ತಾ ಇದ್ದೀರಾ ನನ್ನ? ಹಾಗಲ್ಲ ಅರ್ಥ. ಮಗು, ನಿನ್ನ ಅವತಾರಕ್ಕೆ ಪೂರ್ವ ಸಂಧ್ಯೆಯಾಯಿತು. ನನಗೆ ಸಂಧ್ಯಾ ವಂದನ ಕಾಲ, ನಿನಗೆ ರಾಕ್ಷಸ ನಿರಸನ ಕಾಲ. ರಾಮಾವತಾರಕ್ಕೆ ಪೂರ್ವ ಸಂಧ್ಯೆ ಅಂದ್ರೇನು? ಮೊದಲು ತಾಟಿಕೆಯನ್ನು ನಿಗ್ರಹ ಮಾಡಬೇಕು, ಆಮೇಲೆ ಶಿವಧನುರ್ಭಂಗವನ್ನು ಮಾಡಬೇಕು. ಒಂದೇ ಸಲಕ್ಕೆ ಸೂರ್ಯ ನೆತ್ತಿಗೆ ಬರುವುದಿಲ್ಲ, ಸ್ವಲ್ಪವಾಗಿ ಬರುವಂತೆ ನೀನು ಬಂದಿದ್ದೀಯೇ ವಿಶ್ವರಕ್ಷಕ ಮಹಾವಿಷ್ಣು ಅಂತ ತೋರಿಸಬೇಕು. ಅದಕ್ಕೆ ಹೇಳೋ ಪ್ರಭು. ಅಂದ ರಾಮಚಂದ್ರ, ನಿಮ್ಮಷ್ಟು ನೀವು ಸಂಧ್ಯಾವನ್ನು ಮಾಡೋದಾದರೆ ನನಗೆ ಯಾಕೆ ಎಬ್ಬಿಸ್ತಾ ಇದ್ದೀರಿ? ನಾನಿದ್ದೆ ಮಾಡೋ ಕಾಲ ಇದು, ಸಕ್ಕರೆ ನಿದ್ದೆ ಅಂತ ಹೇಳ್ತಾರೆ ಬೆಳಗಿನ ಜಾವ. ಆ ಉಷಕ್ಕಾಲದಲ್ಲಿ ಒಂದು ನಿದ್ದೆ ಬರುತ್ತೆ ಸಣ್ಣ ಮಕ್ಕಳಿಗೆ. ರಾತ್ರಿ ಹೇಳಿರ್ತಾರೆ, ಬೆಳಗ್ಗೆ ಎಬ್ಬಿಸ್ಬಿಡು 4 ಗಂಟೆಗೆ, ನಾಡಿದ್ದು ಪರೀಕ್ಷೆ ಓದ್ಕೋಬೇಕು. ಗಡಿಯಾರ ಬೇರೆ ತಂದು ಅಲಾರಮ್ ಇಟ್ಟಿರ್ತಾರೆ. ಅದು 3:45ಗೆ ಅದು ಗುಡ್ರು ಶುರು ಮಾಡುತ್ತೆ. ಅದು ಮಲಗಿರುವ ಮಗು ಏನು ಮಾಡ್ತಾನೆ, ಇದು ಬೇರೆ ಗೋಳು ಅಂತ ಅದರ ತಲೆ ಮೇಲೆ ಹೊಡಿತಾನೆ ಒಂದು ಸಲ. ಯಾಕೆಂದರೆ ಯಾವತ್ತೂ ಇಲ್ಲದೇ ಇರೋ ನಿದ್ದೆ ಆ ಹೊತ್ತಲ್ಲಿ ಹೆಚ್ಚಿರುತ್ತೆ ಮಕ್ಕಳಿಗೆ. ಯಾವಾಗಲೂ ವಯಸ್ಸಾದವರಿಗೆ ಇರುತ್ತೆ, ಮಕ್ಕಳು ಕೇಳೋದು ಬೇಡ. ಸಕ್ಕರೆ ನಿದ್ದೆ ಅಂತ ಹೇಳ್ತಾರೆ ಅದಕ್ಕೆ ರಾಮಚಂದ್ರ ಹೇಳ್ಬೋದು, ಕಾಡಲ್ಲಿ ಕರ್ಕೊಂಬಂದಿದ್ದೀರಿ, ಬರೀ ಕಾಡಲ್ಲಿ ಬಂದಿದ್ದೇನೆ ಗುರುಗಳೇ, ನೆಲದ ಮೇಲೆ ಮಲಗಿದ್ದೇನೆ, ಮೇಲೆ ಇಬ್ಬನಿ ಸುರಿತಾ ಇದೆ, ಸ್ವಲ್ಪ ನಿದ್ದೆ ಮಾಡೋಗಿ ಬಿಡಿ, ನಿಮ್ಗೆ ಅವಸರವಾದರೆ ಪುಳಿಸಾರು ನೀವು ಹೋಗಿ ಸಂಧ್ಯಾವನ್ನು ಮಾಡ್ಕೊಂಬನ್ನಿ ಅಂತ ಹೇಳೋದಾದರೆ, ಮಗು ಪೂರ್ವ ಸಂಧ್ಯಾ ಪ್ರವರ್ತತೆ, ನಿನಗೆ ಪೂರ್ವ ಸಂಧ್ಯೆ ಕಾಣೋ ಮಗು ಅಲ್ಲ. ನಿಮ್ಮ ಸಂಧ್ಯೆಗೆ ನಮ್ಮ ಸಂಧ್ಯೆಗೆ ಏನು ಸಂಬಂಧ ಅಂತ ಕೇಳಿದ್ರೆ ವಿಶ್ವಾಮಿತ್ರ ಹೇಳ್ತಾರೆ, ಪ್ರಭು ನೀನು ಹತ್ತಿರ ಇಲ್ಲದೇ ಇದ್ದ ಕಾಲದಲ್ಲಿ ಆ ಸೂರ್ಯನ ಒಳಗಿದ್ದ ನಿನಗೆ ಅರ್ಘ್ಯವನ್ನು ಕೊಡ್ತಾ ಇದ್ದೆ. ನೀನು ಪಕ್ಕದಲ್ಲೇ ಇರುವಾಗ ನಿನಗಲ್ಲಿ ಅರ್ಘ್ಯವನ್ನು ಕೊಡಬೇಕು, ಸೂರ್ಯನು ಕೊಡಲೆ ನಾನು. ಆ ಸೂರ್ಯ ಬೇರೆ, ನೀನು ಬೇರೆಯೇ. ಸೂರ್ಯಾಂತರ್ವರ್ತಿ, ಸೂರ್ಯವಂಶಾಂತರ್ವರ್ತಿ, ಆದಿತ್ಯ ಹೃದಯ ಮಧ್ಯಸ್ಥ, ಆದಿತ್ಯ ಹೃದಯ ಪ್ರತಿಪಾದ್ಯ ದೈವ ನೀನು, ನಿನಗೆ ಅರ್ಘ್ಯ ಕೊಡಬೇಕು ಹೇಳೋ ಮಗು. ಪೂರ್ವ ಸಂಧ್ಯಾ ಪ್ರವರ್ತತೆ. ಕೌಸಲ್ಯಗೂ ಸಂಧ್ಯೆಗೂ ಸಂಬಂಧ ಹೇಗೆ ಅಂದರೆ, ಸಂಧ್ಯಾ ಕಾಲದಲ್ಲಿ ಸೂರ್ಯ ಹುಟ್ಟಿದ, ಸಂಧ್ಯೆಯ ಮಗು ಅಂತ ಹೇಳುವಂತೆ. ಸಂಧ್ಯೆಗೂ ಸೂರ್ಯನಿಗೂ ನಿಜವಾಗಿ ಸಂಬಂಧ ಇರೋದಿಲ್ಲ, ಅದೆಲ್ಲೋ ಇರುತ್ತೆ ಪೂರ್ವ ದಿಕ್ಕು, ಇದೆಲ್ಲೋ ಕಾಣಿಸುತ್ತೆ. ಹಾಗೆ ಎಲ್ಲಿಯ ಕೌಸಲ್ಯ, ಎಲ್ಲಿಯ ರಾಮಚಂದ್ರ, ಅವನ ಕೃಪೆಯಿಂದ ಇವಳ ಮಗುವಾದಂತೆ ಕಾಣ್ತಾನೆ ಹೊರತು ಇದು ಒಂದು ಮಾಯೆ, ಅದು ಒಂದು ಮಾಯೆ. ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ, ನರಸಿಂಹವೇ. ರಾಮಾವತಾರದಲ್ಲಿ ನರಸಿಂಹ ಅಂತ ಕರೀತಾ ಇದ್ದಾರೆ. ನರಶ್ರೇಷ್ಠನೇ, ಪುರುಷ ಸಿಂಹವೇ, ಮೇಲೆ ಕೇಳಯ್ಯ, ಕಣ್ಣು ಬಿಟ್ಟು ನೋಡಯ್ಯ. ಕರ್ತವ್ಯಂ ದೈವಮಾನ್ಹಿಕಂ, ನಾನು ಮಾಡೋದು ಮನುಷ್ಯರ ಆಹ್ನಿಕ.
ನೀನು ಮಾಡುವುದು ದೈವ ಆಹ್ನಿಕ, ನಿನ್ನ ಆಹ್ನಿಕ ಬೇರೆ. ಹಗಲಲ್ಲಿ ನೀ ಮಾಡುವುದು ಬೇರೆ, ನಾ ಮಾಡುವುದು ಬೇರೆ. ನೀ ಮಾಡುವುದು ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನ. ಅದನ್ನು ನಾನು ಮಾಡೋ ಹಾಗೆಲ್ಲ ನಾ ಬರೀ ಪ್ರಾರ್ಥನೆ ಮಾಡಬಹುದು. ನಮ್ಮ ಆಹ್ನಿಕದಲ್ಲಿ 3 ಹೊತ್ತು ಬರೀ ಗಾಯತ್ರಿ ಜಪ, ಮೂಲ ಮಂತ್ರ ಅಂದರೆ ಅಷ್ಟಾಕ್ಷರ, ದ್ವಯ, ಚರ್ಮಶ್ಲೋಕ, ಗುರುಪದಿಷ್ಟವಾದ ಮಂತ್ರಗಳನ್ನು ಮಾತ್ರ ನಾವು ಜಪ ಮಾಡ್ತೇವೆ. ನಮ್ಮ ಆಹ್ನಿಕ ಅಷ್ಟೇ. ಭಗವಂತನ ಆಹ್ನಿಕ ಅಂದರೆ ಬಿಲ್ ತಗೋ, ಬಾಣ ತಗೋ, ಯಾವ್ಯಾವ ದುಷ್ಟ ನಿಗ್ರಹ ಮಾಡಬೇಕು ಮಾಡಿ, ತೋಟಗಾರ ತೋಟವನ್ನು ಸುರಕ್ಷಿತವಾಗಿಡುವಂತೆ, ನಡೆಯುವವರ ಕಾಲಿಗೆ ಮುಳ್ಳುಗಿಳ್ಳು ಸಿಕ್ಕದೇ ಇರುವಂತೆ, ಬಂದವರಿಗೆ ಕೈಯಲ್ಲಿ ಕೊಯ್ಯುವುದಕ್ಕೆ ಪುಷ್ಪ ಸಿಗುವಂತೆ ತೋಟವನ್ನು ಶುಭ್ರವಾಗಿಡುವುದು, ಲೋಕವನ್ನು ಸುಭಿಕ್ಷವಾಗಿಡುವುದು, ಅದು ನಿನ್ನ ಆಹ್ನಿಕ. 7 ಮಗು ಎಂಬುದಾಗಿ ಸುಪ್ರಭಾತವನ್ನು ಮಾಡಿದರು. ಅದ್ಯ ಮೇ ಸಫಲಂ ಜನ್ಮ ಸುಪ್ರಭಾತ ಚ ಮೇ ನಿಶಾ ಯದುನ್ನಿದ್ರಾಬ್ಜ ಪದ್ಮಾಕ್ಷಂ ವಿಷ್ಣೋ ದ್ರಕ್ಷ್ಯಾಮ್ಯಹಂ ಮುಖಂ. ವಿಷ್ಣು ಪುರಾಣ. ಅಕ್ರೂರ ಮಾಡುವ ಸಂಧ್ಯಾ ವಂದನೆ ಇದು. ಕಂಸನ ಊಳಿಗೆಯಲ್ಲಿದ್ದವನಿಗೆ ಲೇಖ, ಹೋಗೋ ಅಕ್ರೂರ, ನಮ್ಮ ಸೋದರಳಿಯಂದರು ಅಲ್ಲಿ ಬಲರಾಮ ಕೃಷ್ಣ ಇದ್ದಾರೆ, ಕರ್ಕೊಂಬ ಅಂದ ಕಂಸ. ಇವತ್ತು ನನಗೆ ಸುಪ್ರಭಾತವಾಯಿತು ಅಂದ. ನಿನ್ನಂಥ ದುಷ್ಟ ಮನುಷ್ಯನ ಅನ್ನ ತಿಂತಾ ಇದ್ದರು, ಇವತ್ತು ನಿನ್ನ ಬಾಯಲ್ಲಿ ಹೋಗಿ ಕೃಷ್ಣ ದರ್ಶನ ಮಾಡುವಂತ ಬಂತಲ್ಲ, ನನಗೆ ಸುಪ್ರಭಾತವಾಯಿತು. ಸುಪ್ರಭಾತಾತ ಮೇ ನಿಶಾ ಅದ್ಯ ಮೇ ಸಬಲಂ ಜನ್ಮ. ನಾವು ಹುಟ್ಟಿದ ಸಾರ್ಥಕವಾಯಿತು ಅಂದರು. ಯಾವಾಗಲೂ ಜ್ಞಾನಿಗಳು ಇದನ್ನು ಸುಪ್ರಭಾತ ಅಂತ ಹೇಳ್ತಾರೆ. ಅಂದ್ರನ ಅನ್ಪಿರಂದಿಲೇನ್ ಪಿರಂದ ಪಿನ್ಮರಂದಿಲೇನ್ ನಿಂದದಂ ಇರಂದದಂ ಕೆಡಂದದಂ ಎನ್ನೆಂಜುಳೆ. ಆಳ್ವಾರು ಹೇಳಿದರು, ಒಂದು ಕಡೆ ನಿಂತಿದ್ದೀಯೇ, ಒಂದು ಕಡೆ ಮಲಗಿದ್ದೀಯೇ, ಒಂದು ಕಡೆ ಕೂತಿದ್ದೀಯೇ ಪ್ರಭು. ಯಾವಾಗ ನಾನು ದಾಸ ಎಂಬುವ ತಿಳುವಳಿಕೆ ಇಲ್ಲದೇ ಇದ್ದಾಗ ಅಲ್ಲಿ ಇಲ್ಲಿ ಅಂತ ಹುಡುಕ್ತಾ ಇದ್ದೆ. ನಾನು ನಿನ್ನವನು ಅಂತ ಜ್ಞಾನೋದಯಾದ ಮೇಲೆ ನಿಂದದಂ ಕೆಡಂದದಂ ಇರಂದದಂ ಎನ್ನೆಂಜುಳೆ, ನಾನು ಹೃದಯದಲ್ಲಿ ಇದ್ದೆ ಎಂದರು. ಭಗವಂತನನ್ನು ಇಲ್ಲಿ ನೋಡಬೇಕು, ಅವನು ಕಂಡುಬಿಟ್ಟು ನೋಡುವುದು ಇಲ್ಲಿಯೇ. ಅದಕ್ಕೆ ಸಹಾಯಕವಾಗಿ ಅಲ್ಲಲ್ಲಿ ಅವತಾರಗಳಲ್ಲಿ ಉಂಟು. ಇಂಥದ್ದೊಂದು ದಿವ್ಯ ದರ್ಶನವನ್ನು ರಾಮಚಂದ್ರ ಸ್ವಾಮಿ ಮುಗ್ಧಾವಸ್ಥೆಯಲ್ಲಿ, ಅರ್ಧಮುಗ್ಧ ನಿದ್ರಾವಸ್ಥೆಯಲ್ಲಿ ಅನುಗ್ರಹ ಮಾಡಿಕೊಟ್ಟ. ಇದು ಭಾಗ್ಯವಂತರಿಗೆ. ಭಗವಂತನ ನಿದ್ರಾಕಾಲಿಕ ಸೌಂದರ್ಯ ಹೆಚ್ಚು. ಶ್ರೀರಂಗನಾಥನ ಸೌಂದರ್ಯವನ್ನು ಶ್ರೀಮದ್ ಪರಾಶರ ಭಟ್ಟರು 7-8 ಶ್ಲೋಕದಲ್ಲಿ ರಂಗನಾಥ ಸ್ತುತಿಯಲ್ಲಿ ಅನುಭವಿಸಿದ್ದಾರೆ. ಕೋಪ ಮಾಡಿಕೊಂಡು ಆ ರಂಗನಾಥನ ದೊಡ್ಡ ಬೀದಿಯಲ್ಲಿ ಒಬ್ಬ ಪೂರ್ವಾಚಾರ್ಯರ ಮನೆ ಸ್ವಲ್ಪ ಒಳಕ್ಕೆ ಚಾಚಿತ್ತು. ಚೋಳರಾಜ ರಸ್ತೆ ಸರಿಯಾಗಲಿ ಅಂತ, ರಥ ಎಳೆಯೋದಕ್ಕೆ ಜಾಗ ಆಗಲಿ ಅಂತ ಆ ಪೂರ್ವಾಚಾರ್ಯರ ಮನೆಯನ್ನು ಕೆಡವಿಸಿದ. ತಿರುಪತಿಯಲ್ಲಿ ಇವತ್ತು ಮಾಡ್ತಿರೋ ಹಾಗೆ. ಅವರು ಪರಾಶರ ಭಟ್ಟರು, ಇಲ್ಲ, ಪೂರ್ವಾಚಾರ್ಯರಿದ್ದ ಜಾಗ ಆ ಮನೆ ಕೆಡವಬೇಡ, ರಂಗನಾಥ ಅಡ್ಜಸ್ಟ್ ಮಾಡ್ಕೊಳ್ತಾನೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆ ಮನೆ ಹಿಡಿದಾಕ್ಬಿಟ್ಟ. ಇವರು ಕೋಪ ಬಂತು. ರಂಗನಾಥ, ನೀನಿದ್ಕೊಂಡು ಅವನಿಗೆ ದುರ್ಬುದ್ಧಿ ಕೊಟ್ಟಿದ್ದೀಯ, ಇದನ್ನು ಕೆಡವಿಸು ಅಂತ, ನಿನ್ನ ದರ್ಶನವೇ ಬೇಡ ಅಂತ ತಿರುಕೋಟಿ ಇವ್ರಿಗೆ ಹೋಗಿದ್ರು. ಅಲ್ಲಿ ಹೋಗಿ 1 ದಿವಸ ಕಳೆಯುವಷ್ಟರಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ, ರಂಗನಾಥನ ದರ್ಶನ ಮಾಡದೆ ಬಂದುಬಿಟ್ನಲ್ಲ ಅಂತ ಪ್ರತ್ಯಾಶುನಾ ಮನ್ಯತಮೋ ಭವೇಯಂ. ಶ್ರೀರಂಗದ ಬೀದಿಯಲ್ಲಿ ಒಂದು ನಾಯಿಯಾಗಿರಬಾರ್ದಾಗಿತ್ತೆ, ನಾನು ಬಿಟ್ಟು ಬಂದಲ್ಲ ಅಂತ ಪಶ್ಚಾತ್ತಾಪ ಪಡುವಂತಹ ಶ್ಲೋಕಗಳನ್ನು ಬರೀತಾರೆ. ಅದರಲ್ಲಿ ಸ್ವಾಮಿಯ ಮಲಗಿರುವ ಸೌಂದರ್ಯಕ್ಕೆ ಮಂಗಳಾಶಾಸನ ಮಾಡ್ತಾರೆ. ನಾವು ಮುಂದಕ್ಕೆ ಪ್ರಯಾಣ ಮಾಡೋಣ. ಎದ್ದ ರಾಮಚಂದ್ರ ಲಕ್ಷ್ಮಣ ಸಮೇತನಾಗಿ ಆ ತಣ್ಣೀರಿನಲ್ಲಿಯೇ ಸ್ನಾನ ಏನ ಮಾಡಿ ಆಹ್ನಿಕ ಎಲ್ಲ ಮುಗಿಸಿಕೊಂಡು, ಗುರುಗಳೇ ಮುಂದಕ್ಕೆ ಹೋಗೋಣ, ನಡೀರಿ, ನಿಮ್ಮ ಆಶ್ರಮ ಇನ್ನೆಷ್ಟು ದೂರ ಇದೆ, ಸ್ವಲ್ಪ ತಾಳೆಯ ಅಂದರು. ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಘೋರವಾದ ಅಡವಿ, ಗಂಗಾ ತೀರ, ಎರಡೂ ಕಡೆಯಲ್ಲಿ ಗಗನಚುಂಬಿ ವೃಕ್ಷಗಳು, ವೃಕ್ಷಗಳ ಮಧ್ಯದಲ್ಲಿ ಒಳ್ಳೆಯ ಫಲವತ್ತಾದ ಭೂಮಿ, ತಾವೇ ತಾವಾಗಿ ಬೆಳೆಯುವಂಥ ದವಸ ಧಾನ್ಯಗಳು, ಒಳ್ಳೆಯ ಹಣ್ಣಿನ ಮರಗಳು. ಒಂದು ಕಡೆಯೂ ಮನುಷ್ಯ ಸಂಚಾರವಿಲ್ಲ. ಅಲ್ಲಿ ಮನುಷ್ಯರಿಲ್ಲದೆ ಧಾನ್ಯ ದವಸ ಹಣ್ಣು, ಏನು ವಿಚಿತ್ರ ಇದು ಅಂತ ರಾಮಚಂದ್ರ ಗುರುಗಳನ್ನು ಕೇಳಿದ, ವಿಶ್ವಾಮಿತ್ರರನ್ನು. ಅವರು ಹೇಳಿದರು, ಒಂದು ಕಾಲದಲ್ಲಿ ದೇವತೆಗಳು ಇಂದ್ರನಿಗೆ ವೃತ್ರವಧೆಯ ನಿಮಿತ್ತ ಬ್ರಹ್ಮಹತ್ಯಾ ದೋಷ ಬಂದದ್ದರಿಂದ, ವೃತ್ರಾಸುರ ಬ್ರಾಹ್ಮಣ, ಕಮ್ಯುನಿಸ್ಟ್ ಇದ್ದ ಹಾಗೆ ಜ್ಞಾಪಕ ಇಟ್ಕೊಳ್ಳಿ. ದೊಡ್ಡ ಅಸುರಲ್ಲ ಬ್ರಾಹ್ಮಣರ ಯಾವಾಗಲೂ. ರಾವಣನೂ ಒಬ್ಬ ಅಸುರ ಬ್ರಾಹ್ಮಣ ಜಾತಿಯಲ್ಲಿ. ಉಳಿದವ್ರ ಬುದ್ಧಿ ಕೆಟ್ಟ ಲೋಕ ಹಾಳಾಗೋದಿಲ್ಲ, ಬ್ರಾಹ್ಮಣ ಬುದ್ಧಿ ಕೆಟ್ಟ ದೇವರು ಹಾಳು ಮಾಡಿಬಿಡ್ತಾನೆ. ಆ ದೋಷಕ್ಕೋಸ್ಕರವಾಗಿ ಅವನನ್ನೆಲ್ಲಿ ಕೂರಿಸಿ ಸ್ನಾನ ಮಾಡಿಸಿದರು ದೇವತೆಗಳು. ಆ ಇಂದ್ರನ ಮೈ ಮೇಲಿದ್ದ ಕೊಳೆಯೆಲ್ಲ ಕಳಚಿ ಕೆಳಗೆ ಬೀಳಿತು. ಕೆಳಗೆ ಬಿದ್ದ ಜಾಗ ಅದಕ್ಕೆ ಮಲದ ಕರುಷ ಎಂಬುದಾಗಿ ಹೆಸರು.
ಆ ಇಂದ್ರನ ಮೈಯಲ್ಲಿದ್ದ ಕೊಳೆ ಬಿದ್ದದ್ದು ಒಳ್ಳೆ ಗೊಬ್ಬರವಾಯಿತು ಭೂಮಿಗೆ. ದೇವತೆಗಳು ಸ್ನಾನ ಮಾಡಿದ್ರೆ ಬಹಳ ಒಳ್ಳೆಯದು, ಗೊಬ್ಬರವಾಗುತ್ತೆ. ಈ ಜಾಗ ತುಂಬ ಫಲವತ್ತು, ಒಳ್ಳೆ ಜನಗಳೆಲ್ಲ ಇದ್ದ ಜಾಗವಪ್ಪ. ಇಲ್ಲಿ ಕೆಲವು ವರ್ಷಗಳಿಂದ ಒಬ್ಬ ರಾಕ್ಷಸಿ ಬಂದು ಸೇರಿಕೊಂಡಿದ್ದಾಳೆ. ಬಾಡಿಗೆ ಬಂಟಳು, ಮರ್ಸಿನರಿ. ರಾವಣನ ಕಡೆ ಅವಳು ಗೂಢಚಾರಿಣಿ ಮತ್ತು ಏಜೆಂಟ್. ಇವತ್ತು LTTE PWG ಕೇಳಿದಿರವಿಲ್ಲೋ, ಇದರಲ್ಲೆಲ್ಲ ಸ್ತ್ರೀಯರು ಸೇರಿಕೊಂಡಿದ್ದಾರೆ. ಹೊಟ್ಟೆಗಿಲ್ಲದೆ ಇದ್ದವ್ರನ್ನೆಲ್ಲ ಟ್ರೈನಿಂಗ್ ಕೊಟ್ಟು ಬಂದೂಕ ಕೊಟ್ಟು, ಬರೀ ಗಂಡಸರಲ್ಲ ಹೆಂಗಸರು ಸಮಾನಾಧಿಕಾರವುಳ್ಳವರು, ಅಬಲೆಯರು. ಮನುಷ್ಯರನ್ನು ಕೊಲ್ಲುವ ಕಾಯಕ. ರಾಜೀವ್ ಗಾಂಧಿಯನ್ನು ಕೊಂದವರು ಗಂಡಸರಲ್ಲ, ಒಬ್ಬ ಹೆಂಗಸ್ಕೊಂಡು ಹಾಕ್ಬಿಟ್ಲು. ಸೂಸೈಡ್ ಸ್ಕ್ವಾಡ್, ತಾನೇ ತನ್ನ ಮೈಲಿ ಬಾಂಬಿಟ್ಟು ಕೊಂದಂತೆ ಈ ತಾಟಿಕೆ ಎಂಬವಳು ಬಂದು ಸೇರಿಕೊಂಡಿದ್ದಾಳೆ. ಇಲ್ಲಿ ಯಾರು ಎಲ್ಲಿದ್ದಾಳೆ ಕಣ್ಣಿಗೆ ಕಾಣಿಸೋದಿಲ್ಲ. ಇಲ್ಲಿ ಬಂದರೆ ಒಂದು ಪಿಳ್ಳೆಯನ್ನು ಬಿಡುವುದಿಲ್ಲ, ಏನಾರೊಂದು ಉಪಾಯದಿಂದ ಕೊಂದು ಹಾಕಿಬಿಡ್ತಾಳೆ. ಆದ್ದರಿಂದ ಇವತ್ತಿದಕ್ಕೆ ತಾಟಕಾವನ ಎಂಬುದಾಗಿ ಹೆಸರು. ಅವಳ ಹೆಸರು ಕೇಳಿ ಹೆದರ್ಕೋಬೇಡ ರಾಮ. ತಾಟಕಾನಾಮ ಭದ್ರಂತೆ. ಒಂದು ಕ್ಷಣ ಅವರಿಗೂ ಬೆಪ್ಪಾಯಿತು. ತಾಟಕೆ ಹೆಸರು ಕೇಳಿ ರಾಮನಿಗೆ ಏನಾದರೂ ಭಯವಾಗುತ್ತೋ ಏನೋ, ತಬ್ಕೊಳ್ತಾರೆ, ಹೆದರಬೇಡ ಅಂತ. ತಾಟಕಾನಾಮ ಭದ್ರಂತೆ ಭಾರ್ಯ ಸುಂದಸ್ಯ ಧೀಮತಃ. ಇವಳು ಪರಿಚಯ ಚೆನ್ನಾಗಾಗಬೇಕಲ್ಲ. ಮಾರೀಚ ಅಂತ ಕೇಳಿದ್ದೀರಲ್ಲ, ಆ ಮಾರೀಚನನ್ನು ಹಡೆದ ಸುಮಾತೆ ಇವಳು, ಮಾರೀಚನ ತಾಯಿ. ಇವಳು ಸುಂದನೆಂಬುವನ ಹೆಂಡತಿ. ಈ ಕಥೆ ತಿಳಿಲಿಲ್ವಲ್ಲ ಅಂದ ರಾಮಚಂದ್ರ. ಆ ಕಥೆ ಹೇಳ್ತೇನೆ ಕೇಳು ಅಂದರು. ಪೂರ್ವದಲ್ಲಿ ಸುಕೇತು ಎಂಬ ಒಬ್ಬ ಯಕ್ಷ ಇದ್ದ. ಯಕ್ಷರು ರಾಕ್ಷಸರು ಇವರ ಉತ್ಪತ್ತಿಯ ಕ್ರಮವನ್ನು ಉತ್ತರಕಾಂಡದಲ್ಲಿ ಹೇಳ್ತಾರೆ ವಾಲ್ಮೀಕಿ. ಬ್ರಹ್ಮಸೃಷ್ಟಿಯಲ್ಲಿ ಎಷ್ಟೋ ಜೀವರಾಶಿಗಳು, ಗಂಧರ್ವ, ವಿದ್ಯಾಧರ, ಕಿನ್ನರ, ಕಿಂಪುರುಷ ಅಂದಾಗೆ. ಯಕ್ಷರು ಮತ್ತು ರಾಕ್ಷಸರು ಇವು ಹುಟ್ಟಿದ ಕೂಡಲೇ ಈ ಪಶುಗಳನ್ನು, ಜೀವಿಗಳನ್ನು ನಮಗೇನು ಬೇಕು ಅಂದ ಬ್ರಹ್ಮದೇವ. ಕೆಲವರು ಕೇಳಿದರು, ನಾವು ಕ್ರೀಡೆಯಲ್ಲಿಯೇ ಜೀವನ ಕಳಿಬೇಕು, ಬರೀ ಆಟ ಇರಬೇಕು, ಬರೀ ಕ್ರಿಕೆಟ್ ಆಟ ಇರಬೇಕು, ಅಥವಾ ಬರೀ ಹಣಕಾಸು ವ್ಯವಹಾರ ಬ್ಯಾಂಕ್ ಮಾಡ್ತಾ ಇರಬೇಕು ನಾವು. ದುಡ್ಡು ಕಾಸು ಬಡ್ಡಿ ವ್ಯವಹಾರ ಆಟ ಕುಣಿದಾಡೋದು. ಇದನ್ನು ಯಾರು ಕೇಳಿಕೊಂಡ್ರು ಅವರಿಗೆ ಆಯಿತು ನೀವು ಯಕ್ಷರಾಗಿ ಅಂತ ಹೆಸರು ಕೊಟ್ಟ. ಇದು ಹುಟ್ಟಿದ್ದಲ್ಲಿ ದಕ್ಷಿಣ ಕನ್ನಡದಲ್ಲಿ, ಅದಕ್ಕೆ ಅಲ್ಲಿ ಬ್ಯಾಂಕ್ಗಳು ಹೆಚ್ಚು. ಯಕ್ಷಗಾನವು ಅಲ್ಲಿಯೇ. ಕುಣಿದಾಟ, ಕುಪ್ಪಳಾಟ, ಭೂತರಾಶಿ, ಪ್ರೇತ ಆಟ ಆಡುವುದೆಲ್ಲ ಅಲ್ಲಿ ವಿಪರೀತ. ಇದು ಬೇಂದ್ರವ್ರು ಹೇಳ್ತಾ ಇದ್ದ ಮಾತು. ಇನ್ನೊಂದು ಗುಂಪಿನವರು ಜೀವರಾಶಿ ಕೇಳಿದರು, ನಮ್ಮ ದಶೆಯಿಂದ ಇನ್ನೊಬ್ಬರು ಸಾಯಬೇಕು, ನಾವು ಮಾತ್ರ ಭದ್ರವಾಗಿರಬೇಕು, ನಮ್ಮನ್ನು ರಕ್ಷಿಸಿಕೊಳ್ಳುವ ಉಪಾಯ ಅಂದರೆ ಇತರರು ಸತ್ತರೆ ನಾವು ಬದುಕೋದು. ಆಯಿತು ಅಂದ ಬ್ರಹ್ಮ. ಇವರಿಗೆ ರಾಕ್ಷಸರು ಅಂತ ಹೆಸರು. ಇತರರು ಸಾಯಬೇಕು, ನಾ ಬದುಕಬೇಕು, ಇದನ್ನು ಕೇಳಿಕೊಂಡವರು ರಾಕ್ಷಸರು. ಆದರೆ ಪರಸ್ಪರ ಇಂಟರ್ಚೇಂಜಬಲ್. ಯಕ್ಷರು ರಾಕ್ಷಸರಾಗ್ತಿದ್ರು, ರಾಕ್ಷಸರು ಯಕ್ಷರಾಗ್ತಿದ್ರು. ಸಿನಿಮಾದವರು ಕ್ರಿಕೆಟ್ ಸೇರುವಂತೆ, ಕ್ರಿಕೆಟ್ನವರು ಎಲೆಕ್ಷನ್ಗೆ ನಿಲ್ಲುವಂತೆ, ಯಾರು ಏನು ಬೇಕಾರಾಗ್ಬೋದಲ್ಲ. ಅದೇ ರೀತಿ ಇದ್ದ ಕಾಲ. ಸುಕೇತು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ನಾನು ಗಂಡು ಮಗು ಬೇಕು. ಬ್ರಹ್ಮ ಹೇಳಿದ, ನಿನಗೆ ಈ ಜನ್ಮದಲ್ಲಿ ಗಂಡು ಮಗುವಿನ ಪ್ರಾಪ್ತಿ ಇಲ್ಲ, ಒಂದು ಹೆಣ್ಣನ್ನು ಕೊಡ್ತೇನೆ, ಸಾಮಾನ್ಯವಾದದ್ದಲ್ಲ. ಕನ್ಯಾರತ್ನಂ ದದೌ ರಾಮ. ತಾಟಿಕೆ ಕನ್ಯಾರತ್ನ. ಇನ್ನೊಂದು ಸಲ ಆ ಶಬ್ದ ಹೇಳಿರಿ, ಎಚ್ಚರಿಕೆ ಇರಲಿ. ಇದು ಕನ್ಯಾರತ್ನ. ಅವಳನ್ನು ಆವಾಗ ಸ್ವಲ್ಪ ನೋಡೋಕೆ ಸುಮಾರಾಗೇ ಇದ್ಲು, ಯೂನಿಫಾರ್ಮ್ ಹಾಕ್ಕೊಂಡು. ಬಾಡಿಗೆ ಏಜೆಂಟ್ ಆಗೋದಕ್ಕೆ ಮುಂಚೆ ರಾವಣನಿಗೆ ಯಾವನೋ ಗತಿ ಕೆಟ್ಟವನೊಬ್ಬ ಸುಂದ ಅಂತ ಇದ್ದ, ಅವನಿಗೆ ಕೊಟ್ಟರು, ಮದುವೆ ಮಾಡಿದರು. ಸ್ವಲ್ಪ ದಿವಸ ಆಯಿತು, ಗಂಡನ ಸಹವಾಸ ಅವಳಿಗೆ ಸಾಕಾಗಲಿಲ್ಲ. ಅರ್ಥ ಮಾಡಿಕೊಳ್ಳಿ. ಯಕ್ಷಿಗೆ ತೃಪ್ತಿಯಲ್ಲಿ ಬಂತು. ಅಗಸ್ತ್ಯರು ಹೋಗ್ತಿದ್ದರು, ದಕ್ಷಿಣಕ್ಕೆ ಬಂದ ಹೊಸದು ಪಾಪ ಪುಳಚಾರ್ ಬ್ರಾಹ್ಮಣ. ಅವಳನ್ನು ಹಿಡ್ಕೊಂಡ್ರು, ಗಟ್ಟಿಮುಟ್ಟಾಗಿದ್ದೀಯೇ, ನನ್ನನ್ನು ಸಂಗಮಿಸುವಂತ ಪೀಡಿಸಲಾಗಿ ಥೂ ಅಂತ ಒದ್ದು ಕಳ್ಳಿದರು. ನಾ ತಪಸ್ಸಿ ರಾಕ್ಷಸರ ಕಾಟ ದಕ್ಷಿಣಕ್ಕೆ ಬೇಡ, ನಾ ಬಂದರೆ ನನ್ನ ಹಿಡಿತೀಯಲ್ಲ ನೀನು, ದಾರಿ ಬಿಟ್ಟು ಹೆಣ್ಣು, ನೀ ರಾಕ್ಷಸಿ ಆಗುವಂತ ಶಾಪ ಕೊಟ್ಟ ಕೂಡಲೇ ಭಯಂಕರಾಕಾರ ಉಂಟಾಯಿತು. ಅಲ್ಲಿಂದ ಆಚೆಗೆ ಅಗಸ್ತ್ಯರೇ ಮಾಡ್ತೇನೆ ನೋಡಿ, ಇನ್ನು ಮೇಲೆ ಒಂದು ವ್ರತ ಅಂತ ಕೈ ಕಂಕಣ ಕಟ್ಕೊಂಡು ಬರೀ ಗಂಡಸರ ಮಾಂಸವನ್ನೇ ತಿಂತೇನೆ. ಹೆಂಗಸರ ಮಾಂಸ ತಪ್ಪಿಯೂ ತಿನ್ನುವಳಲ್ಲ ಅದು. ಪುರುಷಾದಿ ಮಹಾಯಕ್ಷಿ ವಿರೂಪ ವಿಕೃತಾನನ ದುರ್ವೃತ್ತಾಂ. ನಡತೆ ಕೆಟ್ಟವಳು. ಇಂಥವಳಿದ್ದಾಳಪ್ಪ ಈ ಕಾಡಲ್ಲಿ. ಇವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ನಾವು ಮಾತನಾಡುವುದನ್ನು ಕೇಳಿದರೆ ಎಲ್ಲಿಂದಲೋ ಓಡಿ ಬರ್ತಾಳೆ ಅಂತ ಹೇಳ್ತಾ ಇರುವಷ್ಟರಲ್ಲಿ ಕಲ್ಲಿನ ಮಳೆ ಬೀಳುವುದಕ್ಕೆ ಆರಂಭವಾಯಿತು. ಗೆರಿಲ್ಲಾ ವಾರ್ಫೇರ್. ಇದು ಬಿನ್ ಲ್ಯಾಡನ್ ರೀತಿ ಇದು.
ಎಲ್ಲಿದ್ದಾರೆ ಆಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಹೊಡೆಯೋದು. ಅವತ್ತು ಕಲ್ಲಲ್ಲಿ ಹೊಡಿತಿದ್ರು, ಇವತ್ತು ಗನ್ನಲ್ಲಿ ಹೊಡಿತಾರೆ, ಅಷ್ಟೇ ವ್ಯತ್ಯಾಸ. ಆಮೇಲೆ ದೂರದಲ್ಲಿ ನೋಡ್ತಾರೆ ವಿಶ್ವಾಮಿತ್ರರು, ಓ ರಾಮ, ನಾ ಹೇಳಿದೆ ಬಂದೇ ಬಿಡ್ತೀನಿ ಪಿಶಾಚಿ, ನೀನೀಗ ಮೊದಲು ಇವಳು ಸಂಹಾರವನ್ನು ಮಾಡಬೇಕು, ಹೊಡಿ. ಹೇಗೆ ಹೊಡೆಯೋದು? ಲಕ್ಷ್ಮಣನ ಮುಖ ನೋಡ್ತಿದ್ದಾನೆ, ಕರುಣಾಕಾಕುಸ್ತ ಚಲ್ಲಾಟ ಮಾಡಿ ಯಾರನ್ನು ಕೊಲ್ಲಬೇಕಾದರೂ ತುಂಬ ಹಿಂದೆ ಮುಂದೆ ನೋಡುವ ಸ್ವಭಾವ ರಾಮಚಂದ್ರನ ಸ್ವಭಾವ, ಕರುಣೆ ತುಂಬಿದ ಅವತಾರ ರಾಮಾವತಾರ. ಆಗ ವಿಶ್ವಾಮಿತ್ರ ಹೇಳಿದರು, ನೀ ಕರುಣೆ ತೋರಿಸೋ ಕರ್ಕೊಂಬರಲಿಲ್ಲ ನಿನ್ನನ್ನು, ಆ ಕರುಣೆ ನಾನು ತೋರಿಸಿ ಸಾಕಾಯಿತು, ಕರುಣೆ ತೋರಿಸಿಯೇ ಈ ಸ್ಥಿತಿಗೆ ಬಂದಿದ್ದಾರೆ. ಇದು ಹ್ಯೂಮನ್ ರೈಟ್ಸ್ ಬಗ್ಗುವಂಥ ಪಿಂಡವಲ್ಲ, ಹೊಡಿಬೇಕು ನೀನು ಅವಳನ್ನು ಅಂತ ಹೇಳುವಷ್ಟರಲ್ಲಿ ಎದುರಿಗೆ ಬಂದಿದ್ದಾಳೆ. ಉದ್ಯತೈಕ ಭುಜಯಷ್ಟಿಮಾಯತೀಂ ಶ್ರೋಣಿಲಂ ವಿಪುರುಷಾಂತ್ರ ಮೇಖಲಾಂ ತಾಂ ವಿಲೋಕ್ಯ ವನಿತಾವಧೇ ಘೃಣಾಂ ಪತ್ರಿಣಾ ಸಹ ಮುಮೋಚ ರಾಘವಃ ತೀವ್ರವೇಗಧುತಮಾರ್ಗವೃಕ್ಷಯ ಪ್ರೇತಚೀವರವಸಾ ಸ್ವನೋಗ್ರಯ ಅಭ್ಯಭಾವಿ ಭರತಾಗ್ರಜಸ್ತಯ ವಾತ್ಯಯೇವ ಪಿತೃಕಾನನೋತ್ಥಯ. ರಘುವಂಶದಲ್ಲಿ ಕಾಳಿದಾಸ ಅವಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಎಷ್ಟು ವೇಗದಲ್ಲಿ ಬರ್ತಾ ಇದ್ದಾಳೆ, ಮೈ ಮುಚ್ಚುವುದಕ್ಕೆ ಒಂದು ತುಂಡು ಸ್ಕರ್ಟ್ ಹಾಕ್ಕೊಂಡಿದ್ದಾಳೆ, ಮಂಡಿಗೆ ಮೇಲಿದೆ ಅದು ಸ್ಕರ್ಟು, ಬಟ್ಟೆ ಇರಲಿಲ್ಲ ಅಂತಲ್ಲ, ಓಡೋದಕ್ಕೆ ಅನುಕೂಲವಾಗಲಿ ಅಂತ ಯೂನಿಫಾರ್ಮ್ ಅದು. ಆ ಮಂಡಿದ ಮೇಲಕ್ಕೆ ತೊಡೆ ಅರ್ಧಂಬರ್ಧ ಕಾಣುವಂತೆ ತೀವ್ರ ವೇಗ ಧುತ. ಆ ಎಷ್ಟು ವೇಗ, ಇಲ್ಲೊಂದು ಕಾಲು ಅಲ್ಲೊಂದು ಕಾಲು, ಪಿ ಟಿ ಉಷಾ ಏನೂ ಇಲ್ಲ ಅವಳು ಮುಂದೆ. ಓಡಿದರೆ ಹೇಗಿದೆ ಅಂದರೆ ಆ ಓಡುವ ರಭಸಕ್ಕೆ ಎರಡೂ ಕಡೆ ಬದಿಯಲ್ಲಿರುವ ಗಿಡ ಮರ ವೃಕ್ಷಗಳು ಬುಡುಮೇಲಾಗಿ ಕೆಳಗೆ ಬೀಳ್ತಾ ಇದ್ದು, ಅಷ್ಟೊಂದು ಭೂಕಂಪ. ತೀವ್ರ ವೇಗ ಧುತ ಮಾರ್ಗವೃಕ್ಷಯ. ಹುಟ್ಟಿದ ಬಟ್ಟೆ ಯಾವುದು? ಪ್ರೇತಚೀವರವಸ. ಸ್ಮಶಾನದಲ್ಲಿ ಹೆಣಕ್ಕೆ ಒಂದು ಬಿಳಿ ಬಟ್ಟೆ ಹೊದಿಸಿರ್ತಾರೆ ಯಾವಾಗಲೂ, ನೋಡಿದಿರೋ ಇಲ್ವೋ? 4 ತಿಂಗಳಲ್ಲಿ 3 ಹೆಣ ನೋಡಿದೆ ನಾನು ಕುಟುಂಬದಲ್ಲಿ. ಆ ಹೆಣ ದರ್ಶನ ಮಾಡಿದೆ. ಅಂಥವ್ರಿಗೂ ವೈರಾಗ್ಯ ಬರಬೇಕು. ಕೊನೆಗಳಿಗೆಯಲ್ಲಿ ಬಿಳಿ ಬಟ್ಟೆ ಬಾರ್ಡರ್ ಇಲ್ಲದೆ ಇರೋದು ಹೊದಿಸ್ತಾರೆ. ಅಲ್ಲಿ ಸ್ಮಶಾನಕ್ಕೆ ತೊಗೊಂಡು ಹೋದ್ಮೇಲೆ ಆ ಬಟ್ಟೆಯನ್ನು ತೆಗೆದು ಒಂದು ಬಾಳೆ ಎಲೆ ಮುಚ್ಚಿ, ಕೊನೆಯಲ್ಲಿ ಸೊಂಟದಲ್ಲಿ ಗಂಡಸರಾಗಿದ್ದರೆ ಉಡದಾರವೂ ಇಲ್ಲದಂತೆ ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲದಂತೆ ಹೇಗೆ ಬಂದು ಹಾಕಿ ಕಳಿಸಿಬಿಡ್ತಾರೆ. ಅಲ್ಲಿ ಬಿಸಾಕಿದ, ಸ್ಮಶಾನದಲ್ಲಿ ಬಿಸಾಕಿದ ಬಟ್ಟೆ ಎಲ್ಲ ಇವ್ರು ತಗೋತಾ ಇದ್ಲು. ಅಂದರೆ ಇವಳು ಎಲ್ಲಿ ವಾಸ ಮಾಡ್ತಿದ್ಲು? ಪ್ರೇತಚೀವರವಸ. ನಮ್ಮೂರಲ್ಲಿ ಮಾಡ್ತಿದ್ರು ಕೆಲವರು, ಸ್ಮಶಾನ ಪಕ್ಕದಲ್ಲಿ ಒಂದು ಯಾವುದೋ ಜಾತಿಯ ಜನರ ವಾಸಸ್ಥಾನ. ಒಬ್ಬರನ್ನು ದಹನ ಮಾಡಿದರೆ ರಾತ್ರಿ ಎಲ್ಲ ಕಾಯ್ಕೋತಾ ಕೂತಿರ್ತಿದ್ವು ನಾವು ಕೈಯಲ್ಲಿ ಕೋಲಿಟ್ಕೊಂಡು. ಯಾಕೆಂದರೆ ಈಗ ಬೆಂಕಿ ಹಚ್ಚಿ ಹೀಗೆ ಬರುವಷ್ಟರಲ್ಲಿ ಹೆಣವನ್ನು ಕೆಳಗೆ ತಳ್ಳಿ ಸೌದೆ ಅಂತ ಕಟ್ಟಿಗೆಯನ್ನು ಎತ್ಕೊಂಡು ಹೋಗಿಬಿಡೋರು. ಅಂಥ ದುಷ್ಟರ ಗುಂಪಲ್ಲಿ ಸೇರಿದ್ದಾಳೆ ಇವಳು. ತೀವ್ರ ವೇಗ ಧುತ ಮಾರ್ಗವೃಕ್ಷಯ ಪ್ರೇತಚೀವರವಸ ಸ್ವನೋಗ್ರಯ. ಧ್ವನಿ ಹೇಗಿದೆ? ಕರ್ಕಶ, ಅತ್ಯಂತ ಕರ್ಕಶ, ರೈಲ್ವೆ ಎಂಜಿನ್ ಧ್ವನಿಗಿಂತ ಕರ್ಕಶವಾದದ್ದು. ಅಭ್ಯಭಾವಿ ಭರತಾಗ್ರಜಸ್ತಯ. ಭರತನಣ್ಣ ರಾಮನ ಮೇಲೆ ಬಂದು ಎರಗಿದಳು. ಹಾಗೆ ವಾತ್ಯಯೇವ ಪಿತೃಕಾನನೋತ್ಥಯ. ಪಿತೃಕಾನನ ಅಂದರೆ ಕಾಡು. ಯಾವ ಕಾಡು? ಸ್ಮಶಾನದ ಕಾಡು. ಕಾಟಾಚಾರ ಅಂತಾರೆ ನೋಡಿ, ಕಾಡಿನ ಆಚಾರ. ಕಾಡು ಅಂದರೆ ಅರಣ್ಯಕ್ಕೆ ಹೆಸರು, ಸ್ಮಶಾನಕ್ಕೆ ಹೆಸರು. ಪಿತೃಕಾನನ. ಅದರ ಮೇಲೆ ಬೀಸಿಕೊಂಡು ಬರುವ ಸುಡುಗಾಳಿ ಇರ್ತದಲ್ಲ, ಅಂಥ ಸುಡುಗಾಳಿ ಅಂತ ಬಿದ್ದು ರಾಮನ ಮೇಲೆ ಬಂದಳು. ಒಂದು ಕೈಯಲ್ಲಿ ಕೋಲಿಟ್ಕೊಂಡಿದ್ದಾಳೆ ಅವಳು, ಇನ್ಸ್ಟ್ರೂಮೆಂಟು. ಉದ್ಯತೈಕ ಭುಜಯಷ್ಟಿಮಾಯತ. ಸೊಂಟಕ್ಕೆ ಆ ಬಿಳಿ ಬಟ್ಟೆ ಹೆಣೆದು ಸುತ್ತಿದ್ದಾಳಲ್ಲ, ಅದು ಜಾರದೇ ಇರಲಿ ಅಂತ ಒಂದು ಒಡ್ಯಾಣ ಡಾಬ್ ಹಾಕ್ಕೊಂಡಿದ್ದಾಳೆ. ಶ್ರೋಣಿಲಂಬಿ ಪುರುಷಾಂತ್ರ ಮೇಖಲ. ಗಂಡಸರ ಮಾಂಸವನ್ನು ತಿಂದು ಆ ನರಮಂಡಲ ಅನ್ನೋದು ಹೇಗಿದೆ, ಅದು ಅಗಿಯೋದಕ್ಕಾಗೋದಿಲ್ಲ. ಇದು ಈ ಟೆನ್ನಿಸ್ ರ್ಯಾಕೆಟ್ಗೆ ಹಾಕಿರ್ತಾರೆ ನೋಡಿ, ಎಷ್ಟು ಚೆಂಡು ಹಾಕಿದರೂ ಅದು ತೂತಾಗೋದಿಲ್ಲ, ಒಡೆಯೋದಿಲ್ಲ. ಅಂಥ ನರಮಂಡಲ. ಅದನ್ನು ಕಿತ್ತು ಸೊಂಟಕ್ಕೆ ಕಟ್ಟಿದ್ದಾಳೆ. ಅದನ್ನು ನೋಡಿದ ರಾಮಚಂದ್ರ ತಾಂ ವಿಲೋಕ್ಯ ವನಿತಾವಧೇ ಘೃಣಾಂ. ಇವಳು ಸ್ತ್ರೀ, ಇವಳನ್ನು ಕೊಲ್ಲಬಾರದು ಅಂತ ಮೊದಲಿದ್ದ ಬುದ್ಧಿಯ ಕರುಣೆಯನ್ನು, ಕೈಯಲ್ಲಿದ್ದ ಬಾಣವನ್ನು ಒಟ್ಟಿಗೆ ಬಿಟ್ಟುಬಿಟ್ಟ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ತನಕ ಅವಳನ್ನು ಕೊಲ್ಲಬಾರದು ಅಂತ ತುಂಬ ಚೌಕಾಶಿ ಮಾಡ್ತಾನೆ ರಾಮಚಂದ್ರ. ಇವರು ಹೇಳ್ತಾರೆ, ರಾಮ, ಹಿಂದಿನ ಕಾಲದಲ್ಲಿಯೂ ಅಧರ್ಮನಿರತ ನಾರ್ಯ ಹತಾಹ ಪುರುಷ ಸತ್ತಮೈಹಿ. ಸ್ತ್ರೀವಧೆ ಅಂತ ನೀವು ನೋಡಬಾರದು. ದುಷ್ಟರು ದುಷ್ಟರೇ, ಆ ಕ್ಯಾಟಗರಿ ಸ್ತ್ರೀಯರಾಗಲಿ ಪುರುಷರಾಗಲಿ. ಇಂದ್ರನು ಹೀಗೆ ಮಾಡಿದ್ದ ಹಾಗೆ ಮಾಡಿದ್ದ ಅಂತ ಆ ಕಥೆಯೆಲ್ಲ ಹೇಳ್ತಾ ಕೊಲ್ತೇವೋ ಕೊಲ್ಲೋದಿಲ್ವೋ ಅಂದಾಗ ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣ, ಅವ್ರು ಹೇಳ್ತಾರೆ, ಹೇಳ್ಕೊಳ್ಳಿ ಗುರುಗಳು,
ಇದು ದಾರಿ ಬಿಟ್ಟ ಹೆಣ್ಣು, ಇವಳನ್ನು ಕೊಲ್ಲೋದಕ್ಕಿಂತ ಹೃತಕರ್ಣಾಗ್ರನಾಸಿಕ, ಮೂಗಿನ ತುದಿ ಕಿವಿ ಕೊಯ್ದು ಬಿಡ್ತೇನೆ ಆಗ್ಬೋದಲ್ಲ. ಲಕ್ಷ್ಮಣ ಹೇಳಿದ, ನೀನು ಯಾಕೆ ಮಾಡ್ತೀಯ, ಅದಕ್ಕೆ ನಾನೇ ಬಂದಿದ್ದೀನಲ್ಲ ಇಲ್ಲಿ, ಉದ್ದಕ್ಕೆ ಶೂರ್ಪಣಿಕೆ ತನಕ ಇದೇ ಕೈಂಕರ್ಯ ಮಾಡುವವನು ನಾ ಮಾಡ್ತೇನೆ ಎಂದ. ಇದನ್ನು ಕೇಳಿದ್ರು ವಿಶ್ವಾಮಿತ್ರರು, ಲೇ ಮೂಗು ಕೊಯ್ಯೋ ಕರ್ಕೊಂಬಂದಿಲ್ಲ ನಿಮ್ಮನ್ನು, ಅವಳನ್ನು ಕೊಲ್ಲಬೇಕು ನೀವು ಅಂತ ಹೇಳುವಷ್ಟರಲ್ಲಿ ಶಿಲಾವರ್ಷಂ ಮಹತ್ತಸ್ಯ, ಕಲ್ಲಿನ ಮಳೆ ರಾಮನ ಮೇಲೆ ಸುರಿಸಿದಳು ಮಾಯಾವಿದ್ಯೆಯಿಂದ. ಆಗ ಲಕ್ಷ್ಮಣನ ಮುಖ ಇನ್ನೊಮ್ಮೆ ನೋಡಿದ ರಾಮಚಂದ್ರ, ಈಗ ಮುಗಿಸಿಬಿಡ್ತೇನೆ ಅಂತ ಬಾಣ ಪ್ರಯೋಗ ಮಾಡಿದ. ಅದು ಅವಳ ಎದೆಯಲ್ಲಿ ತೂತನ್ನು ಕೊರೆದು ಕೆಳಗೆ ಹಾಕಿತು. ಅವಳು ಒಂದು ಕಿರಿಸಿದ್ದಾಳೆ, ಪರಶುರಾಮರ ಕಿವಿಗೆ ಬೀಳುವಂತೆ. ಗೋಮಾಂತಕ ಪರ್ವತ ಗೋವೆಯಲ್ಲಿ ಬೆಟ್ಟದ ಮೇಲೆ ಕೂತಿದ್ದ ಪರಶುರಾಮರ ಕಿವಿಗೆ ಇವಳು ಕಿರಿಸಿಕೊಂಡು ಬಿದ್ದು ಶಬ್ದ ಕೇಳಿ, ಆಹಾ ಇನ್ನೂ ಕ್ಷತ್ರಿಯರಿದ್ದಾರೆ ಅಂತ ಅವರು ಎಚ್ಚರ ಪಡುವಂತೆ ಈ ತಾಟಕೆ ಶಬ್ದ ಹೋಗಿ ಕೇಳಿಸ್ತು. ಚಂಪು ರಾಮಾಯಣಕಾರ ಹೇಳ್ತಾರೆ, ಯಮದೇವನಿಗೆ ರಾಕ್ಷಸರ ಲೋಕದಲ್ಲಿ ಪ್ರವೇಶವೇ ಇರಲಿಲ್ಲವಂತೆ. ರಾವಣ ಹುಟ್ಟಿದ ಮೇಲೆ ರಾಮಾವತಾರ ತನಕ ಹೋಗಬೇಕು ಅಂತ ನೋಡ್ತಾನೆ ಯಮ, ಎಲ್ಲಿ ನೋಡಿದರೂ ಬಾಗಲಿಲ್ಲ, ವೆಯ್ಟ್ ಮಾಡ್ತಾ ಇದ್ದ. ಎಲ್ಲಿ? ತಾಟಕಾವನದಲ್ಲಿ. ತಾಟಕೆ ಎದೆಯನ್ನು ಯಾವಾಗ ಕೊರೆದನೋ ರಾಮಚಂದ್ರ ಬಾಣದಿಂದ, ಪುಸಕ್ಕನ ಯಮ ನುಗ್ಗಿ ಇದು ದೊಡ್ಡ ಗೇಟ್ ಆಯಿತು, ಇನ್ನು ಮೇಲೆ ಮುಗಿಸ್ತೇನೆ ರಾಕ್ಷಸರನ್ನು ಅಂತ ರಾವಣನಿಗೆ ಪ್ರವೇಶ ದ್ವಾರ ಸಿಕ್ಕಿತು ಅಂತ ವರ್ಣನೆ ಮಾಡ್ತಾರೆ. ಪುಷ್ಪವೃಷ್ಟಿಯಾಯಿತು, ಆ ದಿಕ್ಕುಗಳೆಲ್ಲ ಪ್ರಸನ್ನವಾದವು, ದೇವತೆಗಳೆಲ್ಲ ಪ್ರಸನ್ನರಾದರು. ಆ ರಾತ್ರಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರ ಜೊತೆಯಲ್ಲಿ ಅಲ್ಲಿದ್ದ ಒಂದು ನದಿ ತೀರದಲ್ಲಿ ಕಾಲವನ್ನು ಕಳೀತಾರೆ. ಏನು ಊಟ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ, ನದಿ ಅಂತೂ ಇತ್ತು, ತೀರ್ಥ ಇತ್ತು. ಬೆಳಗ್ಗೆ ಎದ್ದು ಕೂಡಲೇ, ಮಗು ನಾನೇನು ಇನ್ನೂ ಅಸ್ತ್ರಶಸ್ತ್ರ ಹೇಳಿಕೊಟ್ಟಿಲ್ಲ, ಇಷ್ಟು ದೊಡ್ಡ ಭಯಂಕರ ರಾಕ್ಷಸಿಯನ್ನು ಮುಗಿಸ್ಬಿಟ್ಟಿಯಪ್ಪ, ನಿನಗೆ ಮಂಗಳವಾಗಲಿ. 2 ದಿವಸ ಆಗಿದೆ ಪ್ರಯಾಣ ಮಾಡಿ, ಮುಂದೆ ಎಂದೂ ಯುದ್ಧ ಭೂಮಿಯಲ್ಲಿ ನಿನಗೆ ಆಯಾಸ ಬರದೇ ಇರುವಂತೆ, ಬಾಯಾರಿಕೆ ಆಗದೇ ಇರುವಂತೆ, ಹಸಿವಾಗದೇ ಇರುವಂತೆ 2 ಮಂತ್ರ ಹೇಳಿಕೊಡ್ತೇನೆ, ಬಲ ಮತ್ತು ಅತಿಬಲ ಎಂಬ ಮಂತ್ರಗಳು ಅಂಥೇಳಿ, ಸ್ನಾನ ಮಾಡು, ಆಚಮನ ಮಾಡು ಅಂಥೇಳಿ ರಾಮನ ಕಿವಿಯಲ್ಲಿ ಅದನ್ನು ಉಪದೇಶ ಮಾಡ್ತಾರೆ. ಆ ಮಂತ್ರ ಯಾವುದು ನನಗೆ ಗೊತ್ತಿಲ್ಲ, ಗೊತ್ತಿದ್ದರೆ ನಾನು ನಿಮಗೆ ಹೇಳ್ತಿದ್ದೆ. ಹಸಿವು, ಬಾಯಾರಿಕೆ, ರೇಷನ್ ಡಿಪೋ ಎಲ್ಲ ಹೋಗಿಬಿಡ್ತಿತ್ತು. ಇಂಥದೆಷ್ಟು ವಿದ್ಯೆಗಳನ್ನು ಕಳ್ಕೊಂಡಿದ್ದೇವೋ ಗೊತ್ತಿಲ್ಲ. ಅದನ್ನು ಲಕ್ಷ್ಮಣ ರಾಮನಿಂದ ಕಲ್ತ್ಕೊಂಡ. ಕೆಲವರು ಗೊತ್ತಿಲ್ಲದೆ ಇಲ್ಲಿ ಮರ್ಮ, ವಿಶ್ವಾಮಿತ್ರರು ರಾಮನಿಗೆ ಲಕ್ಷ್ಮಣನಿಗೆ ಇಬ್ಬರಿಗೂ ಒಟ್ಟಿಗೆ ಹೇಳಿಕೊಟ್ರು ಅಂತ ಹೇಳ್ತಾರೆ. ಮೊನ್ನೆ ಒಬ್ಬರು ಹಾಗೆ ಹೇಳಿಬಿಟ್ರು ವಿದ್ವಾಂಸರು ಸಭೆಯ ಮೇಲೆ. ಎಷ್ಟಂತ ಕರೆಕ್ಟ್ ಮಾಡ್ತೀರಿ ವಿದ್ವಾಂಸರನ್ನು? ಲಕ್ಷ್ಮಣ ರಾಮನನ್ನು ಬಿಟ್ಟು ಇನ್ನೊಬ್ಬರನ್ನು ಗುರು ಅಂತ ಎಣಿಸಿದವನಲ್ಲ. ವಿಶ್ವಾಮಿತ್ರರೇ ಹೋಗಿ ಬಾರೋ, ನೀನು ಬಾರೋ, ಹೇಳ್ಕೊಡ್ತೀನಿ ಅಂತ, ನಿಮ್ದೇನು ಪಾಠ ನನಗೆ ಬೇಕಾಗಿಲ್ಲ ಅಂತ ಹೇಳ್ಬಿಡು, ಕೋಪಿಷ್ಟ. ಎಲ್ಲ ರಾಮನೇ ಗುರು, ಅದಕ್ಕೆ ರಾಮನಿಗೆ ಉಪದೇಶ ಮಾಡಿಸ್ಕೊಂಡ ಅಂತ ನೀವು ಅಂತರ್ಗತ ಮಾಡ್ಕೋಬೇಕು. ಆಮೇಲೆ ವಿಶ್ವಾಮಿತ್ರರು ತಾವು ಶಂಕರನಿಂದ ಪಡ್ಕೊಂಡಿದ್ದ ಅತ್ಯಂತ ಭಯಂಕರ ಅಸ್ತ್ರಶಸ್ತ್ರಗಳೇನಿದ್ದವಲ್ಲ, ಆಗ್ನೇಯಾಸ್ತ್ರ, ವಾಯುವ್ಯಾಸ್ತ್ರ, ವಾರುಣಾಸ್ತ್ರ, ರೌದ್ರಾಸ್ತ್ರ, ತ್ರ್ಯಂಬಕಾಸ್ತ್ರ, ಅವೆಲ್ಲವನ್ನೂ ಒಂದೊಂದನ್ನಾಗಿ ಮಂತ್ರೋಚ್ಚಾರ ಮಾಡಿ ಇವರೊಂದು ಸಲ ಹೇಳಬೇಕು, ಅವನ ಸಲ ಆಚಮನ ಮಾಡಿ ಮತ್ತೆ ಬರಬೇಕು, ತಿರುಗಿ ಸಂಕಲ್ಪ ಮಾಡಬೇಕು. ಫಾರ್ಮುಲಾ, ಅಸ್ತ್ರಶಸ್ತ್ರ ಪ್ರಯೋಗ ಫಾರ್ಮುಲಾ, ಅದನ್ನು ಉಪದೇಶ ಮಾಡಿದ ಮೇಲೆ ಆ ಅಸ್ತ್ರಶಸ್ತ್ರ ದೇವತೆಗಳೆಲ್ಲ ಸುತ್ತ ಬಂದು ನಿಂತುಬಿಟ್ಟು, ಪ್ರಭು ರಾಮ ನಮಗೇನು ಕೆಲಸ? ರಾಮ ಹೇಳಿದ, ಈಗ ನನಗದೇ ಕೆಲಸ ಇಲ್ಲ, ನಾ ಮದುವೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೆ, ನಿಮ್ಮನ್ನೆಲ್ಲ ಎಲ್ಲಿ ಕಟ್ಕೊಂಡು ಹೋಗಿ, ಇಷ್ಟೊಂದು ದೊಡ್ಡ ಲಗೇಜು. ಏರೋಪ್ಲೇನ್ ಪ್ರಯಾಣ ಅಂದರೆ ಒಂದು 15-20 kg ಕೊಡ್ತಾರೆ. 50 kg ಅಡುಗೆ ಸಾಮಾನು, ಬೆಲ್ಲಾಗಿಲ್ಲ, ಕಡಲೆಕಾಯಿ ಮೂಟೆ ತೊಗೊಂಡು ಹೋದ್ರೆ ಏನು ಮಾಡೋದು? ಆಗೋದಿಲ್ಲ. ಮಾನಸಾಹ ಕಾರ್ಯಕಾಲೇಶು ಸಾಹಾಯ್ಯಂ ಮೇ ಕರಿಷ್ಯಥ. ಯು ಬಿಕಮ್ ಇನ್ವರ್ಡ್ ವಿತ್ ಮೀ. ನನ್ನ ಮನಸ್ಸಲ್ಲಿ ಅಂತರ್ಗತವಾಗಿಬಿಡಿ, ನಾನು ನೆನೆಸಿಕೊಂಡಾಗ ನೀವು ನನಗೆ ಪ್ರತ್ಯಕ್ಷವಾಗಬೇಕು. ಹೇ ಬ್ರಹ್ಮಾಸ್ತ್ರ ಎಲ್ಲಿದ್ದೀಯಪ್ಪ ಅಂದರೆ, ಪ್ರಭು ನಾ ಬಂದೆ ಅನ್ಬೇಕು. ವರುಣಾಸ್ತ್ರ ವಾಯಿಲಿ ಬರಬೇಕು ಅಂತ ಹೇಳಿದ ಮೇಲೆ ಅಸ್ತ್ರಶಸ್ತ್ರಗಳು ವಿಶ್ವಾಮಿತ್ರರ ಎದುರುಗಡೆಯೇ ರಾಮನಿಗೆ ಪ್ರದಕ್ಷಿಣವನ್ನು ಮಾಡಿ ಅವನಲ್ಲಿ ಅಂತರ್ಗತವಾಗಿ ಒಳಗೆ ಸೇರಿಕೊಂಡು ಅದೃಶ್ಯವಾದವು. ಪರಮಾಶ್ಚರ್ಯ ಇದು. ಇದು ನಡೆದ ಮೇಲೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸಿದ್ಧಾಶ್ರಮ ಪ್ರಾಪ್ತವಾಯಿತು. ವಿಶ್ವಾಮಿತ್ರರು ಎಲ್ಲಿ ಅಷ್ಟೂ ವರ್ಷಗಳ ಕಾಲ ಯಾಗಪೂರ್ತಿ ಮಾಡುವುದಕ್ಕೆ ಪ್ರಯತ್ನಪಟ್ಟು ಆಗಿರಲಿಲ್ಲವೋ ಅದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು. ಅಯೋಧ್ಯೆ ಹತ್ತಿರ ಇವತ್ತು ಆ ಜಾಗ ತೋರಿಸ್ತಾರೆ. ಅಲ್ಲಿಯೇ ವಾಮನಾವತಾರವಾದದ್ದು, ಅಲ್ಲಿಯೇ ಅದಿತಿ ಮತ್ತು ಕಶ್ಯಪ ಮಹರ್ಷಿ ತಪಸ್ಸು ಮಾಡಿದ್ದು. ಆ ಜಾಗಕ್ಕೆ ಹೋದಾಗ ರಾಮಚಂದ್ರನಿಗೆ ತಾನು ಮಾಡಿದ್ದ ಪೂರ್ವಾವತಾರದ ನೆನಪಾಗಿ
ಹಳೆ ಬಾಡಿಗೆಯ ಮನೆಯಲ್ಲಿ ಒಬ್ಬರು ಇದ್ದರೆ ಹೇಗೋ ಹಾಗೆ ಅಲ್ಲೆಲ್ಲ ತಡಕಾಡಿ ನೋಡಿದ ಅಂತ ವರ್ಣನೆ ಮಾಡಿದ್ದಾರೆ ರಘುವಂಶದಲ್ಲಿ. ನೀವು ಸ್ವಂತ ಮನೆ ಕಟ್ಕೊಂಡಿದ್ದೀರಿ, ಎಷ್ಟೋ ವರ್ಷಕ್ಕಿಂತ ಒಂದು ಮೂರ್ಖ ಮನೆಯಲ್ಲಿದ್ದರೆ ಮನೆ ಹಾಗೆ ಇದ್ದರೆ ಒಂದು ಸಲ ನೋಡ್ಕೊಂಬರೋಣವೇನು ಚಪಲ ಆಗೋ ಹಾಗೆ ಸಿದ್ಧಾಶ್ರಮಕ್ಕೆ ಬಂದರು. ರಾಮನ ಚಪಲವಾಯಿತು. ಆಮೇಲೆ ಶಿಷ್ಯರು ಹೇಳಿಬಿಟ್ರು, ವಿಶ್ವಾಮಿತ್ರರ ಶಿಷ್ಯರು, ಮಕ್ಕಳಿರ ಅಯೋಧ್ಯಾಪುರದಿಂದ ಬಂದಿದ್ದೀರಿ, ನಮ್ಮ ಗುರುಗಳು ಈ ಸಾಯಂಕಾಲದಿಂದ ಮೌನ ವ್ರತ ಧರಿಸಿದ್ದಾರಪ್ಪ. ಇನ್ನು 6 ದಿವಸ ಯಾಗ ಪೂರ್ತಿ ಆಗೋ ತನಕ ಅವರು ಮಾತನಾಡೋದಿಲ್ಲ. ನೀವು ಮಾತ್ರ ಅವರನ್ನು ಎಚ್ಚರಿಕೆಯಿಂದ ರಕ್ಷಿಸಬೇಕು. ಈ ರಾಕ್ಷಸರು ಯಾವತ್ತು ಬರ್ತಾರೆ ನಮಗೆ ಗೊತ್ತಿಲ್ಲ. ಅವ್ರು ಅಡ್ವಾನ್ಸ್ ಮೊದಲು ಹೇಳಿ ಬರೋದಿಲ್ಲ. WTO ಟವರ್ಸ್ ಹೊಡೆದ್ರಲ್ಲ, ಹೊಡಿತೇವೆ ಅಂತ ಮೊದಲು ನೋಟಿಸ್ ಕೊಟ್ಟಿದ್ರು ನೋಡಿ ಅವರು. ಈಗ ಸ್ವಲ್ಪ ಸುಧಾರಿಸಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಹೊಡಿತೇವೆ, ಅನಾನಿಮಸ್ ಕಾಲ್ ಬರ್ತದೆ, ಅವತ್ತು ಆಗೋದೇ ಇಲ್ಲ. ಅದು ಆಗಲೇ ಇಲ್ವಲ್ಲ ಅಂತ ಪತ್ರಿಕೆ ಅವರು ಒದ್ದಾಡ್ತಾ ಇರ್ತಾರೆ. ನಮಗೊಂದು ನ್ಯೂಸ್ ಹೋಯ್ತಲ್ಲ ಅಂತ ಇವರು ಸಂಕಟ. ಅದು ಇನ್ನೆಲ್ಲೋ ಹೊಡಿತಾರೆ ಅವರು. ಇದು ಚೆಲ್ಲಾಟ. ಯಾವತ್ತು ಬರ್ತಾರೋ ಗೊತ್ತಿಲ್ಲ. ರಾಮ ಲಕ್ಷ್ಮಣನಿಗೆ ಹೇಳ್ದ, ಅಯ್ಯ ಇನ್ನು 6 ದಿವಸ ನೀನು ನಾನು ಉದ್ಯೋಗ ಮಾಡ್ತಕ್ಕದ್ದಲ್ಲ. ಈ ಮಹರ್ಷಿ ಹೋಮ ಮಾಡ್ತಿದ್ದಾನೆ, ಯಜ್ಞ ಮಾಡ್ತಾ ಇದ್ದಾನೆ. ಉಳಿದವರೆಲ್ಲ ಅವರ ಮಕ್ಕಳು, ಋಷಿಗಳ ಮಕ್ಕಳು, ಪುತ್ರರಂತೆ ಯಜ್ಞಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ನಾನು ನೀನು ಮಾತ್ರ ವಿಶ್ವಾಮಿತ್ರರ ಸುತ್ತ ಪ್ರದಕ್ಷಿಣೆ ಮಾಡಬೇಕು. ಬಿಲ್ಲನ್ನು ಹಿಡಿದು ಬಾಣವನ್ನು ಹೂಡಿ, ಯಾಕೆ ಸಕಲ ವಿದ್ಯೆಗಳನ್ನು ಕೊಟ್ಟಿದ್ದಾರೆ. ಸುತ್ತಮುತ್ತ ನೋಡ್ತಾ ನೋಡ್ತಾ ಯಾವ ಕಡೆಯಿಂದ ಬರ್ತಾರೋ ಅಂತ ಹಗಲು ರಾತ್ರಿ 6 ದಿವಸ ನಾವು ನಿದ್ದೆ ಇಲ್ಲದೆ ಈ ಮಹರ್ಷಿಯನ್ನು ರಕ್ಷಿಸಬೇಕು ಅಂತ ಹೇಳ್ತಾ ಇರುವಷ್ಟರಲ್ಲಿ 5 ದಿವಸ ಕಳೆದು ಹೋಯಿತು. 6ನೇ ದಿವಸ ಇನ್ನೇನು ಯಜ್ಞ ಪೂರ್ತಿಯಾಗಬೇಕು. ಇದ್ದಕ್ಕಿದ್ದಾಗೆ ಮಧ್ಯಾಹ್ನ ಕತ್ತಲೆಯಾಯಿತು. ದೂರದಲ್ಲಿ ಅಬ್ಬರಗಳು ಕೇಳಿಸಿದವು. ಮಾರೀಚ ಮತ್ತು ಸುಬಾಹು ಇವು ಸ್ಕ್ವಾಡ್ರನ್ ಲೀಡರ್ಸು, ರಾವಣನಿಗೆ ಬಾಡಿಗೆ ಬಂಟ್ರು ಇವರು. ಅಯೋಧ್ಯೆಯ ಹೊರವಲಯದಲ್ಲಿ ಇವನು ಔಟ್ ಪೋಸ್ಟ್ ಇಟ್ಟಿದ್ದ. ಅಯೋಧ್ಯೆ ಮಾತ್ರ ಗೆಲ್ಲೋಕ್ಕಾಗಲಿಲ್ಲ ರಾವಣನಿಗೆ. ಶಬ್ದವೇದಿ ಹೆದರಿಕೆ ಆಯಿತು, ನೆನ್ನೆ ಹೇಳಿದ್ದೇನೆ. ಅದಕ್ಕೆ ಋಷಿಗಳನ್ನು ಮುನಿಗಳನ್ನು ತಿನ್ನುವುದು, ವೇದ ಮಂತ್ರ ಲೋಕದಲ್ಲಿರಬಾರ್ದು, ದೇವಸ್ಥಾನ ಇರಬಾರ್ದು, ಜಪ ಇರಬಾರದು, ಇವರೆಲ್ಲ ಸತ್ತರೆ ಅಯೋಧ್ಯೆ ವಶವಾಗುತ್ತೆ ಅನ್ನುವ ದುರ್ಭಾವನೆಯಿಂದ ಬ್ರಹ್ಮಹಿಂಸಾಂ ಹಿತಂ ಮೇಹನೆ ಕಂಸ ಮಾಡಿದ ಹಾಗೆ ಅದೇ ಜಾಡು ರಾವಣನು ಮಾಡ್ತಾ ಇದ್ದಾನೆ. ಅವನು ಈ ಮಾರೀಚ ತಾಟಿಕೆಯ ಮಗನನ್ನು ಸರ್ವೀಸಲ್ಲಿಟ್ಟಿದ್ದ ಸಂಬಳದಲ್ಲಿ. ಸುಬಾಹು ಅಂತಿನ್ನೊಬ್ಬ, ಅವನ ಕೈ ಚುರುಕೆ ಎಷ್ಟಿತ್ತು ಅಂದರೆ ಎಂಥ ಬಾಂಬ್ ಎಲ್ಲಿ ಬೇಕಾದ್ರೆ ಎಗೀತಿದ್ದ, ಒಳ್ಳೆ ಗುರಿ ಇಡ್ತಕ್ಕಂಥ ಅವನು. ಅವರಿಬ್ಬರು, ಅವರ ಜೊತೆಯಲ್ಲಿ ಸಹಸ್ರಾರು ಅನುಚರರು, ಅವರು ಆಕಾಶದಲ್ಲಿ ಹಾರಿಕೊಂಡು ಬರ್ತಾ ಇದ್ದಾರೆ. ಯಜ್ಞ ಕೆಡಿಸೋ ರೀತಿ ಯಾವುದು, ಮಡಕೆಗಳಲ್ಲಿ ಮಾಂಸ ರಕ್ತವನ್ನು ತುಂಬಿಕೊಂಡು ಆ ಯಜ್ಞವೇದಿಗೆ ಸುರಿಬೇಕು ಅಂತ ಬರ್ತಿದ್ದಾರೆ. ರಾಮ ನೋಡಿದ, ಲಕ್ಷ್ಮಣ ಬರ್ತಾ ಇದ್ದಾರೆ ನೋಡು ಅಂದ. ಲಕ್ಷ್ಮಣನಿಗೆ ಕೆಲಸವನ್ನೇ ಕೊಡಲಿಲ್ಲ ರಾಮಚಂದ್ರ. ಒಂದು ಬಿಲ್ಲಿನಲ್ಲಿ 2 ಬಾಣವನ್ನು ಒಟ್ಟಿಗೆ ಹೂಡಿದ. ಆಶ್ಚರ್ಯ. ಒಂದು ಆಗ್ನೇಯಾಸ್ತ್ರ, ಒಂದು ಮಾನವಾಸ್ತ್ರ. ಒಂದು ಸುಟ್ಟು ಬೂದಿ ಮಾಡುವುದು, ಇನ್ನೊಂದು ಬಿರುಗಾಳಿಯನ್ನೆಬ್ಬಿಸಿ ಒಬ್ಬನನ್ನು ದೂರಕ್ಕೆ ಎಸೆಯುವುದು. ಪರಸ್ಪರ ವಿರುದ್ಧವಾದ ಅಸ್ತ್ರಗಳು. ಶೀತೇಂಶಂ ಮಾನವಾಸ್ತ್ರಂ, ಅತ್ಯಂತ ಶೀತವಾದ ತಂಪಾದ ಅಸ್ತ್ರ. ಅದನ್ನು ಮಾರೀಚನ ಮೇಲೆಯೂ ಸುಬಾಹುವಿನ ಮೇಲೆ ಆಗ್ನೇಯಾಸ್ತ್ರವನ್ನು ಆ ಇಬ್ಬರು ಎದುರಿಗೆ ಬರ್ತಿದ್ದಾರೆ. ಇಟ್ಟದ್ದು ಗುರಿ ಬೇರೆ ಬೇರೆ, ಇಬ್ಬರನ್ನು ಮುಟ್ಟಿದೆ. ಸುಬಾಹು ಅಲ್ಲಿಂದ ಅಲ್ಲೇ ಉರಿದು ಬೂದಿಯಾದ. ಅವನ ಜೊತೆಯಲ್ಲಿ ಬಂದಿದ್ದವರೆಲ್ಲ ಸತ್ತು ಕೆಳಗೆ ಬಿದ್ದರು. ಮಡಿಕೆ ಪಡಿಕೆ ಚೂರೆಲ್ಲ ದೂರದಲ್ಲಿ ಹೋಯಿತು. ವಿಶ್ವಾಮಿತ್ರರಿಗೆ ಕೊಂಚವೂ ಎಚ್ಚರ ತಪ್ಪದಂತೆ ಯಜ್ಞ ರಕ್ಷಣೆಯಾಯಿತು. ಮಾರೀಚನಿಗೆ ಮಾತ್ರ ಆ ಬಾಣ ಏನು ಮಾಡಿತು, ಅಟ್ಟಿಸ್ಕೊಂಡು ಹೋಯಿತು. ಕಾಕಾಸನ್ನ ಅಟ್ಟಿಸ್ಕೊಂಡು ಹೋದ ಹಾಗೆ ಸಪ್ತದ್ವೀಪಗಳ ಆಚೆಗೆ ಅವನನ್ನು ತಳ್ಳಿತು. ಬಿರುಗಾಳಿ ಬಂದು ಎತ್ಕೊಂಡು ಹೋಯಿತು. ಅವನು ತಪ್ಪಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಓಡಿದ ಎಲ್ಲಿ ಹೋದ, ಸಪ್ತದ್ವೀಪಗಳಾಚೆಗೆ ಅಂತ ಹೇಳ್ತೇವೆ. ಆ ಸಪ್ತದ್ವೀಪ ಯಾವುದು? ಭಾರತದ್ದೊಂದು ಹಳೆಯ ಮ್ಯಾಪ್ ನನ್ನ ಕಡೆಗಿದೆ. ನಮ್ಮ ದಕ್ಷಿಣ ಭಾರತದ ತುದಿ ಇವತ್ತೇನಿದೆಯಲ್ಲ ಕನ್ಯಾಕುಮಾರಿ, ಅದು ಈಗಿನ ಲಂಕಾ, ಮತ್ತು ಇನ್ನು ಈ ಕಡೆಯಲ್ಲಿ ನಮ್ಮ ಪಶ್ಚಿಮದ ಆಫ್ರಿಕಾ, ಮಡಗಾಸ್ಕರ್, ಮಾರಿಷಿಯಸ್, ಇವೆಲ್ಲದರ ನಡುವೆ ಭೂಖಂಡಗಳಿದ್ದವು. 7 ದ್ವೀಪಗಳಿದ್ದವು. ಈ ಬಾಣ ಎಲ್ಲಿ ಕರ್ಕೊಂಡು ಹೋಯಿತು ಅಂದರೆ ಮಾರಿಷಿಯಸ್ ದ್ವೀಪಕ್ಕೆ ಕರ್ಕೊಂಡು ಹೋಯಿತು. ನಿಜವೇ ಅಂತ ಕೇಳಿದರೆ ಮಾರಿಷಿಯಸ್ ಹೆಸರು ಬಂದದ್ದೇ ಮಾರೀಚನಿಂದ. ಹಾಗೆ ಗೊತ್ತು ನಿಮಗೆ, ಅಲ್ಲಿ ಮಾರೀಚನ ಹೆಸರಲ್ಲಿ ಹಬ್ಬವನ್ನು ಮಾಡ್ತಾರೆ. ಮಾರೀಚಿಯಸ್, ಮಾರೀಚೋತ್ಸವ ಕೇಳಿದ್ದೀರ ಎಲ್ಲಾದರೂ? VP ಸಿಂಗೋತ್ಸವ ಅಂದ ಹಾಗೆ ಮಾರೀಚೋತ್ಸವವನ್ನು ಮಾಡ್ತಾರೆ. ಅಲ್ಲಿ ತಗೊಂಡೋಗಿ ಹಾಕಿತು. ಅಲ್ಲಿದ್ದವನು ರಾಮ ಅನ್ನೋ ಹೆಸರು ಎಲ್ಲಿ ಕೇಳಿ ಬರೋದಿಲ್ವೋ ಅಲ್ಲಿ ನೆಮ್ಮದಿಯಿಂದ ಇರ್ತೀವಿ, ತಂಟೇ ಬೇಡ ಅಂತ ಆ ಬಾಣದ ರುಚಿ ಒಮ್ಮೆ ನೋಡಿದ್ದವನು
ತಿರುಗಿ ನಮ್ಮ ಭಾರತದ ಕಡೆಗೆ ಬರಬಾರದು ಅಂತ ಅಲ್ಲಿ ಋಷಿ ಆಗುವ ಪ್ರಯತ್ನವನ್ನು ಮಾಡಿದ. ರಾಜಕಾರಣದಲ್ಲಿ ಬೇಸತ್ತು ಸೋತು ಎಲೆಕ್ಷನ್ನೆಲ್ಲ ಹೋದ ಮೇಲೆ ಒಂದು ಮಠಾಧಿಪತಿಯಾಗುವುದು ಈ ಪದ್ಧತಿ ಈಗಿನ ಕಾಲದ್ದು ನೋಡಿ ಅಲ್ವೇ, ಸುರಕ್ಷಿತವಾಗಿರುತ್ತೆ. ಯಾಕೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆ. ಮಾರೀಚ ಮಹರ್ಷಿ ಆಗೋದು ಪ್ರಯತ್ನ ಪಟ್ಟ. ಆದರೆ ರಾವಣ ಅಲ್ಲಿ ಬಿಡ್ತಿರಲಿಲ್ಲ. ಹಳೆ ಕಳ್ಳ ಬಿಡ್ತಾನೆಯೇ, ಲೇ ನಾನು ಮಾತ್ರ ಇನ್ನೂ ಹಳೆ ವೃತ್ತಿಯಲ್ಲಿದ್ದೇನೆ, ನೀ ಮಾತ್ರ ಸನ್ಯಾಸ ತಗೊಂಡ್ಯಾ ಅಂತ ಹಳೆಯ ಕರ್ಮ ಬೆನ್ನಟ್ಟಿ ಬರುವಂತೆ ಅವನ್ನು ಆವಾಗ ಉಪಯೋಗ ಮಾಡ್ತಿದ್ದ. ಅಂಥದ್ದೊಂದೆರಡು ಸಂದರ್ಭದಲ್ಲಿ ರಾಮಚಂದ್ರ ವನವಾಸ ಬಂದ ಮೇಲೆಯೂ ರಾಮನ ಮೇಲೆ ಕೈ ಮಾಡುವುದಕ್ಕೆ ಹೋಗಿ ರಾಮ ತಿರುಗಿ ನೋಡಿದ ಒಡನೆಯೇ ಅಯ್ಯೋ ಇವನು ಸಹವಾಸ ಬೇಡ ಅಂತ. ಅದು ಎಷ್ಟು ಮಟ್ಟಿಗೆ ಅಂದರೆ ಹೇಳ್ತಾನೆ, ಅರ್ಧರಾತ್ರಿಯಲ್ಲಿ ಕನಸಲ್ಲಿ ಯಾರಾದರೂ ರಾ ಅನ್ನುವ ಅಕ್ಷರದಿಂದ ಬರುವ ಶಬ್ದವನ್ನು ಹೇಳಿದರೆ ಉದ್ಭ್ರಮಾಮಿವನೇ ಕಾಡೆಲ್ಲ ತಿರುಗಾತಾನೆ, ಎಲ್ಲಿ ಬಂದುಬಿಟ್ನೋ ರಾಮ ಅಂತ. ನನ್ನ ಆಶ್ರಮಕ್ಕೆ ನೀವು ಬರುವುದಾಗಿದ್ದರೆ ರಾ ಎನ್ನುವ ಶಬ್ದದಿಂದ ಶುರುವಾಗುವ ಮಾತನ್ನಾಡಬೇಡಪ್ಪ. ರತ್ನಾನಿಚ ರಥಾನಿಚ, ನೀ ರಥ ಅಂದರು ರತ್ನ ಅಂದರು, ನೀ ರಾ ಅಂತ ಶುರು ಮಾಡಿದರೆ ಇದು ಮಾ ಅಂತೆಲ್ಲಿ ಮುಗಿಯಿತು ಅಂತ ನನಗಷ್ಟು ಭಯವಾಗಿದೆ ಅಂತ ಹೇಳ್ತಾನೆ. ರಾಮ ಅಂದರೆ ನಿಮಗೆ ಹಿಡ್ಕೊಳ್ಳುತ್ತೆ, ರಾತ್ರಿಯೆಲ್ಲ ಜಪ ಮಾಡ್ತೀರಿ. ಈ ಪಾಪಿ ಮಾರೀಚನ ಸಂಸ್ಕಾರ ಅದು ಅತ್ಯಂತ ಭಯಂಕರ ಶಬ್ದವಾಯಿತು ಅವನಿಗೆ. ಅಲ್ಲಿ ತಗೊಂಡು ಹೋಗಿ ತಳ್ಳಿತು. ಕೆಲವರು ಹೇಳ್ತಾರೆ ಇಲ್ಲಿ ಮಾರೀಚನನ್ನು ಅವತ್ತೇ ಕೊಂದು ಮುಗಿಸಿಬಿಟ್ಟಿದ್ರೆ ಮುಂದೆ ಸೀತಾಪಹಾರಾದಿಗಳೆಲ್ಲ ನಡೀತಿರಲಿಲ್ಲವಲ್ಲ. ಅವನು ಉಳಿಸಿದ್ರಿಂದ ತಾನೇ ಹೀಗಾಯಿತು. ಶುಕ್ರ ನೀತಿಯಲ್ಲಿ ಹೇಳ್ತಾರೆ ಶತ್ರುಶೇಷಂ ನ ಶೇಷಯೇತ್, ಶತ್ರುಗಳ ಬಾಕಿ ಬಿಡಬಾರ್ದು, ಮುಗಿಸ್ಬೇಕು. ಚಾಣಕ್ಯ ತನ್ನನ್ನು ಅಡ್ಡ ಹಾಕಿ ಕೆಳಗೆ ಉರುಳಿಸಿದ ಮುಳ್ಳು ಬಳ್ಳಿಯನ್ನು ಕಿತ್ತು ಬೇರು ಸಮೇತ ಅದೆಲ್ಲಿತ್ತು ಆ ಗುಳಿಯಲ್ಲಿ ಹುಳಿ ಮಜ್ಜಿಗೆ ಹಾಕಿ ಆ ಸುಟ್ಟದ ಚೂರ್ಣವನ್ನು ಕುಡಿದ ಅಂತ ಕೇಳ್ತೇವೆ. ಅದು ಶುಕ್ರ ನೀತಿ, ಕೃಷ್ಣನ ನೀತಿ. ಆಮೇಲೆ ಬಂದದ್ದು ತ್ರೇತಾಯುಗದಲ್ಲಿ ಅಷ್ಟು ಘೋರ ದುಷ್ಟರಿರಲಿಲ್ಲ. ಅದನ್ನು ಮಾರೀಚನ ದೂರ ಕಟ್ಟಿಬಿಡ್ತು. ಮುಂದಿನ ಕೆಲಸ ಇತ್ತು ರಾಮನಿಗೆ ಗೊತ್ತು, ಇವನಿದ್ರೇ ಮುಂದೆ ಕೆಲಸ ಆಗೋದು, ರಾಮಾಯಣ ಆಗೋದಿಲ್ಲ ಎಲ್ಲ. ಸ್ವಲ್ಪ ಉಳಿಸಿದ್ನು ಏನು ಕಥೆಯೋ. ಸರಿ, ಅಲ್ಲಿ ಆಶ್ರಮದಲ್ಲಿ ತುಂಬ ಸಂತೋಷವಾಯಿತು. ರಾಮಲಕ್ಷ್ಮಣರಿಗೆ ಆತಿಥ್ಯ ಏರ್ಪಟ್ಟಿತು. ಮರುದಿವಸ ರಾಮಲಕ್ಷ್ಮಣರು ಸುಪ್ರಭಾತವನ್ನು ಪಡೆದುಕೊಂಡು ಇನ್ನೇನು ಬಂದು ಕೆಲಸ ಆಯ್ತಲ್ಲ ಊರಿಗೆ ಹೋಗಬೇಕು ಅಂತಿದ್ದಾರೆ. ವಿಶ್ವಾಮಿತ್ರರ ಆಶ್ರಮದಲ್ಲಿದ್ದ ಋಷಿಗಳು ಮಹರ್ಷಿಗಳು ಅನೇಕ ವಟುಗಳು ಹೇಳಿದರು, ಗುರುಗಳೇ ಹೇಗಿದ್ದರು ರಾಮಲಕ್ಷ್ಮಣರು ಬಂದಿದ್ದಾರೆ. ಇಲ್ಲಿಂದ ಜನಕರಾಜನ ಊರು ಮಿಥಿಲಾಪಟ್ಟಣ ಏನು ಬಹಳ ದೂರದಲ್ಲಿಲ್ಲ, ಕಥೆ ಮಾತ್ರ ದೂರದಲ್ಲಿದೆ. ಸೀತಾ ಪರಿಣಯ ಊರು ಹತ್ತಿರದಲ್ಲಿದೆ. ನಾಳೆ ಸೀತಾ ವಿವಾಹ ಆಗಬೇಕು ನಮ್ಮ ಲೆಕ್ಕದಲ್ಲಿ. ಆದ್ದರಿಂದ ಈ ರಾಮಲಕ್ಷ್ಮಣರನ್ನು ಯಾತಕ್ಕೆ ನೀವೆಲ್ಲ ಕರ್ಕೊಂಡು ಹೋಗಬಾರದು. ಅಲ್ಲಿ ಒಂದು ಧನುಸ್ಸಿದೆ, ಅನೇಕ ವರ್ಷಗಳ ಕಾಲದಿಂದ ಆ ದೊರೆ ಅದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ. ಯಾವನು ಆ ಬಿಲ್ಲನ್ನು ಎತ್ತಿ ನಿಲ್ಲಿಸಿ ಹಗ್ಗವನ್ನು ಕಟ್ಟಬಲ್ಲನೋ ಅವನಿಗೆ ತನ್ನ ಮಗಳನ್ನು ಕೊಡುವುದು. ಆ ಮಗಳು ಭೂಮಿಯಲ್ಲಿ ಹುಟ್ಟಿ ಬಂದ ಭೂಮಿಜೆ ಅಯೋನಿಜೆ. ರಾಮನಿಗಾದರೂ ತಾಯಿ ಗರ್ಭ ಸಂಬಂಧವಿತ್ತು, ಸೀತಾದೇವಿಗೆ ತಂದೆ ಸಂಬಂಧ ತಾಯಿ ಸಂಬಂಧ ಎರಡೂ ಇಲ್ಲ. ರಾಮನಿಗಿಂತ ಒಂದು ತಕ್ಕಡಿ ಶ್ರೇಷ್ಠ. ಹನುಮಂತ ಹೇಳ್ತಾನೆ ಈ ಮಾತನ್ನು ಸುಂದರಕಾಂಡದಲ್ಲಿ. ಅಂಥವಳನ್ನು ಈ ರಾಮಚಂದ್ರ ಯಾತಕ್ಕೆ ನೋಡಬಾರ್ದು. ಅಕಸ್ಮಾತ್ತು ಜನಕರಾಜನ ಅದೃಷ್ಟ ಕುಲಾಯಿಸಿದ್ರೆ ಕುಲಾಯಿಸಲಿ, ನೀವು ಯಾಕೆ ಹೋಗಬಾರ್ದು. ವಿಶ್ವಾಮಿತ್ರರು ಕಣ್ಣು ಮಿಟ್ಕಿದ್ರು, ಪೆದ್ದೆ ಅದಕ್ಕೆ ಬಂದಿದ್ದೇನೆ ನಾನು, ನಿಮ್ಮ ಕೈಲಿ ಹೇಳಿಸ್ಕೋಬೇಕೆ ನಾನು ಮಹರ್ಷಿ ಎನಿಸ್ಕೊಂಡು ಅಂತ ಹೇಳಿ ಅವರು ಹೊರಟಿದ್ದಾರೆ. ಲಂಬಮಾನೇ ದಿವಾಕರೇ, ಸೂರ್ಯ ಮಧ್ಯದಲ್ಲಿದ್ದವನು ಸ್ವಲ್ಪ ಈ ಕಡೆ ಬರೋ ಹಾಗೆ ಅಂದರೆ ಮಾಧ್ಯಾಹ್ನಿಕ ಕಾಲದಲ್ಲಿ ಎಲ್ಲ ಭೋಜನ ಗೀಜನ ಮುಗಿಸ್ಕೊಂಡು ಹೊರಟಿದ್ದಾರೆ. ವಿಶ್ವಾಮಿತ್ರರು ಲೋಕ ಕಂಟಕರಾಗಿದ್ದದ್ದು ಒಂದು ಕಾಲ. ಈಗ ಅವರು ಎಷ್ಟು ಸುಧಾರಿಸಿದರು ಅಂದರೆ ಆಶ್ರಮದಲ್ಲಿ ಬೆಳೆದಿದ್ದ ಅನೇಕ ಮೃಗ ಪಕ್ಷಿಗಳು ಕೂಡ ಸಿದ್ಧಾಶ್ರಮ ನಿವಾಸಿನಃ ಅನುಜಗ್ಮುರ್ಮಹಾತ್ಮಾನಂ ವಿಶ್ವಾಮಿತ್ರಂ ಮಹಾಮುನಿಂ. ಅವು ಎಲ್ಲ ವಿಶ್ವಾಮಿತ್ರ ಹಿಂದೆಯೇ ಹಿಂಡಾಗಿ ಗಿಣಿಗಳು, ಪಾರಿವಾಳಗಳು, ನವಿಲುಗಳು, ಅಲ್ಲಿ ಬೆಳೆಸಿದ್ದ ಜಿಂಕೆಗಳು ಎಲ್ಲ ಬಂದವು. ಇವರು ಕೂತ್ಕೊಂಡು ಬೆನ್ನು ತಡವಿ ಒಂದೊಂದಕ್ಕೂ, ಈಗ ಬೇಡ, ರಾಮನ ಮದುವೆ ಆಗಲಿ, ನಿಮ್ಮನ್ನೆಲ್ಲ ಕರೆಸ್ತೇನೆ, ಮೊದಲು ನೀವೆಲ್ಲ ಜೊತೆಯಲ್ಲಿ ಬಂದುಬಿಟ್ರೆ ಇಲ್ಲಿ ಏನೋ ಇಟ್ಕೊಂಡಿದ್ದಾನೆ ಮಹರ್ಷಿ ಅಂತ ಗುಟ್ಟು ಗೊತ್ತಾಗಿಬಿಡುತ್ತೆ, ಆ ಬಿಲ್ಲು ಮೊದಲು ಮುಲಿಯಿರಿ, ಆಮೇಲೆ ಕರೆಸ್ತೇನೆ, ಇಲ್ಲೇ ಇರಿ ಅಂತ ಅವಳಿಗೆ ಸಮಾಧಾನವನ್ನು ಹೇಳಿದರಂತೆ. ಹೊರಟಿದ್ದಾರೆ. ದಾರಿಯಲ್ಲಿ ಉದ್ದಕ್ಕೂ ರಾಮಚಂದ್ರನಿಗೆ ಅನೇಕ ಕಥೆಗಳು. ಕುಶನಾಭವೃತ್ತ ಅಂತ ಕಥೆ ರಾಮಾಯಣ ಹೇಳೋದು ಭಾಳ ಸುಲಭ. ಬ್ರಹ್ಮದತ್ತ ವಿವಾಹ, ಉಮಾಗಂಗಾ ವೃತ್ತ ಅಂತ ನೋಡಿ, ಪೇಜ್ ತಿರುಗಿಸ್ಬೋದಲ್ಲ ಸುಲಭವಾಗಿ ರಾಮಾಯಣ ಪ್ರವಚನ.
ಕುಮಾರೋತ್ಪತ್ತಿ, ಉಮಾಮಾಹಾತ್ಮ್ಯ, ಸಗರ ವೃತ್ತಾಂತ, ಕಪಿಲ ದರ್ಶನ, ಪೃಥ್ವಿ ವಿದಾರಣ, ಸಗರಯಜ್ಞ ಸಮಾಪ್ತಿಯಾದ ರೀತಿ, ಗಂಗಾವತರಣ, ಭಗೀರಥ ಯತ್ನ, ಸಾಗರೋದ್ಧಾರ, ಅಮೃತೋತ್ಪತ್ತಿ, ಅಮೃತಮಥನ, ವಿಶಾಲಪುರಿ ವೃತ್ತಾಂತ, ದಿತಿಗರ್ಭಭೇದನ, ಇದೆಲ್ಲ ಹೇಳ್ತಾ ಹೇಳ್ತಾ ಕಥೆಗಳನ್ನು ಬಂದುಬಿಟ್ರು. ಉಪಕಥೆಗಳು 100 ಉಪಕಥೆಗಳು ರಾಮಾಯಣದಲ್ಲಿ, ಅದರಲ್ಲಿ ಭಾಳಷ್ಟು ಬಾಲಕಾಂಡದಲ್ಲಿ ಬರ್ತವೆ. ಮತ್ತು ಹೇಳಿಬಿಟ್ರೆ ಹೆಸರು ಹೇಳಲಿಲ್ವಲ್ಲ ಕಥೆ ಅಂದರೆ ಇನ್ನೊಂದು ವರ್ಷ ಬೇಕು ಅದೆಲ್ಲ ಹೇಳಿ ಮುಗಿಸೋದಕ್ಕೆ. ಅಷ್ಟು ವೇಳೆ ನಮಗಿಲ್ಲ, ನನಗಿದ್ರೂ ನಿಮಗಿಲ್ಲ. ಆದ್ದರಿಂದ ಈಗ ನಡೀತಾ ಅಲ್ಲಲ್ಲಿ ಋಷಿವಾಟಿಕೆಗಳಲ್ಲಿ ವಿಶ್ರಾಂತಿ ತಗೊಳ್ತಾ ಅವರೊಂದು ಸುಂದರವಾದ ಒಂದು ಆಶ್ರಮ ಇದ್ದ ಜಾಗಕ್ಕೆ ಬರ್ತಾ ಇದ್ದಾರೆ. ಅದು ಗೌತಮ ಅಹಲ್ಯೆಯರ ಆಶ್ರಮ. ಇಲ್ಲಿ ಸ್ವಲ್ಪ ಮರ್ಮವನ್ನು ಹೇಳಬೇಕು. ಯಾಕೆಂದರೆ ಕಥೆ ಸಾಮಾನ್ಯವಾಗಿ ನೀವು ತಿಳ್ಕೊಂಡ ರೀತಿಯಲ್ಲಿ ನಡೆಯಲಿಲ್ಲ. ಅನೇಕ ನೀವು ತಿಳ್ಕೊಂಡಿರೋದು ಅದು ಸರಿಯಲ್ಲ ಅಂತ ನಿರೂಪಣೆ ಮಾಡ್ತೇನೆ. ಇಲ್ಲಿ ನಾವೇನು ತಿಳ್ಕೊಂಡಿದ್ದೇವೆ ಅಂತ ನೀವು ಮೊದಲೇ ಕಲ್ಪನೆ ಮಾಡಿ ಈಗ ಬೈದು ಬಿಟ್ರಲ್ಲ ಅಂತ ಕೇಳಬೇಡಿ. ಸಾಮಾನ್ಯವಾಗಿ ಲೋಕದ ಕಲ್ಪನೆ, ಅಹಲ್ಯೆ ವ್ಯಭಿಚಾರ ಮಾಡಿದಳು ಇಂದ್ರನ ಜೊತೆಯಲ್ಲಿ. ಅದಕ್ಕಾಗಿ ಮಹರ್ಷಿಗಳು ಇಂದ್ರನನ್ನು ಶಾಪ ಕೊಟ್ಟರು, ಇವಳಿಗೂ ಶಾಪ ಕೊಟ್ಟರು, ಕುಟುಂಬವೇ ಚೆಲ್ಲಾಪಿಲ್ಲಿಯಾಯಿತು. ನೀವು ಕೇಳಿರೋ ಕಥೆ. ಈ ಕಥೆ ಹೀಗೆ ಇದ್ದರೆ ಇದು ವೇದದಲ್ಲಿ ಬಂದು ಕೂತ್ಕೊಳ್ಳುವುದಕ್ಕೆ ಅವಕಾಶವಿಲ್ಲ. ಅಹಲ್ಯಾಯೈ ಜಾರ, ಅಹಲ್ಯೆಗೆ ಜಾರನಾದವನೇ ಎನ್ನುವ ಮಾತು ವೇದದಲ್ಲಿ ಬರುತ್ತೆ. ಇಂದ್ರನಿಗೆ ಬಿರುದು ಅದು ಕೊಂಡಾಟದ ರೀತಿಯಲ್ಲಿ ಬರುತ್ತೆ. ಈ ಕಥೆಯಲ್ಲಿ ಬೇರೆ ಮರ್ಮವಿದೆ. ಆ ಮರ್ಮವನ್ನು ವಾಲ್ಮೀಕಿಗಳಂತೆ ಬರೆದು ಕೊಟ್ಟವರು ಇನ್ನೊಬ್ಬರಿಲ್ಲ. ಆದರೆ ವಾಲ್ಮೀಕಿ ರಾಮಾಯಣವನ್ನೇ ಸರಿಯಾಗಿ ಓದೋವರಿಲ್ಲ. ಆದ್ದರಿಂದ ಇಲ್ಲಿ ಆ ಕಥೆ ಹೇಳಬೇಕು. ಅದರ ಹತ್ತಿರ ಬರ್ತಾ ರಾಮಚಂದ್ರ ಸ್ವಾಮಿ ಮಹರ್ಷಿಗಳನ್ನು ಕೇಳಿದ, ಗುರುಗಳೇ, ದೊಡ್ಡ ಉದ್ಯಾನವನ, ದೊಡ್ಡ ತೋಟಗಳು, ವೆಲ್ ಟ್ರಿಮ್ಡ್ ಗಾರ್ಡನ್, ಕೊಳ ಗಿಳ ನೋಡಿದ್ರೆ ಭಾಳ ಚೆನ್ನಾಗಿದೆ, ಒಂದು ಆಶ್ರಮ ಬೇರೆ ಕಾಣಿಸ್ತಾ ಇದೆ, ಮನುಷ್ಯ ಸಂಚಾರವಿಲ್ಲವಲ್ಲ, ಇದ್ಯಾರೋ ಋಷಿಗಳಿಲ್ಲವೋ, ಇದ್ದವರು ಬಿಟ್ಟು ಹೋಗಿಬಿಟ್ರು, ಏನು ನಡೆಯಿತು ಅಂತ ಕೇಳಲಾಗಿ ಅದು ಮಿಥಿಲೆಗೆ ಹತ್ತಿದಂತಿದೆ. ಮಿಥಿಲೋಪವನೇ ತತ್ರ ಆಶ್ರಮಂ ದೃಶ್ಯ ರಾಘವ. ಮಿಥಿಲೆಗೂ ಇದಕ್ಕೂ ನಡುವೆ ಒಂದು ಸಣ್ಣ ತೋಟ, ಮಾವಿನ ತೋಟವೋ ಯಾವುದೋ ಒಂದು ತೋಟ, ಹೆಚ್ಚು ಕಮ್ಮಿ ಮಿಥಿಲೆಗೆ ಬಾರ್ಡರ್ ಅದು. ಗೌತಮ ಅಹಲ್ಯೆಯರ ಏಕಮಾತ್ರ ಪುತ್ರ ಶತಾನಂದನೆಂಬ ಮಹರ್ಷಿ ಜನಕರಾಜನಿಗೆ ಪುರೋಹಿತನಾಗಿದ್ದಾನೆ. ಆ ಸ್ಥಾನದಲ್ಲಿ ಆ ಮಗ ಹುಟ್ಟಿ ಬೆಳೆದು ಋಷಿಯಾದ ಮೇಲೆ ನಡೆದ ಕಥೆ ಇದು. ಅಷ್ಟು ವಯಸ್ಸಲ್ಲಿ ಅಹಲ್ಯೆ ವ್ಯಭಿಚಾರವನ್ನು ಮಾಡ್ತಾಳೆಯೇ ಯೋಚನೆ ಮಾಡಿಕೊಳ್ಳಿ. ವ್ಯಭಿಚಾರಕ್ಕೂ ಒಂದು ವಯಸ್ಸು ಬೇಕಲ್ಲ, ಕಾಮನ್ ಸೆನ್ಸ್ ಬೇಡವೇ ಕಥೆ? ಇದು ರಾಮಾಯಣದಲ್ಲಿ ಏರಿ ಕೂತಿರೋ ಕಥೆ. ಇದು ಮುಚ್ಚಿಡಬೇಕಾದ ಕಥೆಯಾಗಿದ್ದರೆ ರಾಮಾಯಣದಲ್ಲಿ ಯಾಕೆ ಬರೀತಿದ್ರು? ಪಾರಾಯಣ ಮಾಡೋ ಜಾಗದಲ್ಲಿ ಯಾಕೆ ಬರೀತಿದ್ರು? ವೇದದಲ್ಲಿ ಯಾಕೆ ಬರೀತಿದ್ರು? ಅದರಲ್ಲಿರೋ ಒಂದು ಮರ್ಮವನ್ನು ಹೇಳಬೇಕು. ಇಲ್ಲಿ ಹೇಳ್ತಾರೆ, ಅಲ್ಲಿ ಎಷ್ಟು ಬೇಕೋ ಅಷ್ಟೇ ವಾಕ್ಯ ಓದ್ತೇನೆ. ಒಂದು ದಿವಸ ಅಂದರೆ ಅನೇಕ ವರ್ಷಗಳ ಕಾಲ ಗಂಡ ಹೆಂಡತಿಯರಾಗಿದ್ದರೂ ಒಂದು ಮಗುವಾಗುವುದಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟೇ ಸಂತಾನಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡವರು. ಉಳಿದದ್ದರಲ್ಲಿ ಇವರು ದೇವತೆಗಳಂತೆ ಬಾಳ್ತಾ ಇದ್ದಂಥ ಜೋಡಿ, ಅದ್ಭುತವಾದ ಜೋಡಿ. ಅಹಲ್ಯೆಯನ್ನು ನಿರ್ಮಾಣ ಮಾಡಿದ ಮೇಲೆ ಬ್ರಹ್ಮನಿಗೆ ಇನ್ನೊಂದು ಸ್ತ್ರೀಯನ್ನು ನಿರ್ಮಾಣ ಮಾಡುವುದಕ್ಕೆ ಮನಸ್ಸೇ ಬರಲಿಲ್ಲವಂತೆ. ಅಂಥ ಸುಂದರಿ ಅವಳು. ಅವಳ ಸೋದರ ಮುದ್ಗಲ ಮಹರ್ಷಿ, ಅವಳು ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವಳು. ಅವಳನ್ನು ಆಸೆಪಟ್ಟು ಅನೇಕ ಕ್ಷತ್ರಿಯರು ನಮಗೆ ಕೊಡಿ ಇವಳನ್ನು ಅಂತ ಬಂದಿದ್ದರು. ಅವಳು ಒಪ್ಪಲಿಲ್ಲ. ಲೋಕೋತ್ತರನಾದ ಮಹರ್ಷಿ ಗೌತಮನನ್ನು ವರಿಸಿದಳು. ಆ ಗೌತಮರು ಇಡೀ ಭಾರತ ದೇಶದಲ್ಲಿಯೇ ಪ್ರಸಿದ್ಧರಾದವರು, ಧರ್ಮಶಾಸ್ತ್ರ ಬರೆದವರು, ಅನೇಕ ವಿಷಯಗಳನ್ನು ಲೋಕಕ್ಕೆ ಕೊಟ್ಟ ಮಹನೀಯರು. ಅವರದೊಂದು ಆಶ್ರಮ ನಮ್ಮ ಕರ್ನಾಟಕದಲ್ಲಿಯೂ ಇತ್ತು. ಅದೇ ಪಶ್ಚಿಮ ವಾಹಿನಿ ಕ್ಷೇತ್ರ, ಗೌತಮ ಕ್ಷೇತ್ರ. ಈ ಮಹರ್ಷಿಗಳೆಲ್ಲ ದಕ್ಷಿಣ ಭಾರತದಲ್ಲಿಯೂ ಇದ್ದರು, ಉತ್ತರದಲ್ಲಿಯೂ ಇದ್ದರು. ಅಗಸ್ತ್ಯರು ದಕ್ಷಿಣದಲ್ಲಿಯೂ ಇದ್ದರು, ತಲಕಾಡಲ್ಲಿದ್ದರು, ಕೊನೆಯ ತನಕ ಹೋಗ್ತಿದ್ದರು. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಋಷಿಮುನಿಗಳ ಆಶ್ರಮ ಸ್ಥಳ ಪುರಾಣಗಳಲ್ಲಿ ಹೇಳ್ತೇವೆ, ನಮ್ಮ ನಂಬಿಕೆ ಬಿಟ್ಟುಬಿಟ್ಟಿದ್ದೇವೆ. ಇಂಥ ಉತ್ತಮ ಚಾರಿತ್ರವುಳ್ಳ ಗೌತಮಾಹಲ್ಯೆಯರು ಅದ್ಭುತವಾದ ದಾಂಪತ್ಯವನ್ನು ಮಾಡ್ತಿದ್ದಾರೆ. ಪರಸ್ಪರ ಕಾಮದೃಷ್ಟಿಯಿಂದ ಒಬ್ಬರನ್ನೊಬ್ಬರು ಎಂದೂ ನೋಡಿದವರಲ್ಲ. ಗಂಡ ಹೆಂಡತಿ ಆದರೂ ಲೋಕಕ್ಕೊಂದು ಒಳ್ಳೆಯ ಮಗುವನ್ನು ಕೊಡಬೇಕು. ಒಂದು ಮಗು ಆದ ನಂತರ ಆ ಮಾಂಸದೃಷ್ಟಿ ಹೋಗಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ. ಅದೇ ರೀತಿಯಲ್ಲಿದ್ದವರಿಗೆ ಒಂದು ದಿವಸ ಏನಾಯಿತು? ತಸ್ಯಾಂತರಂ ವಿದಿತ್ವಾತು ಸಹಸ್ರಾಕ್ಷ ಶಚೀಪತಿ ಮುನಿವೇಷಧರೋ ಅಹಲ್ಯಾಂ ಇದಂ ವಚನಮಬ್ರವೀತ್.
ಅಹಲ್ಯ ಅನ್ನೋ ಶಬ್ದಕ್ಕೆ ಹಲ ಅಂದರೆ ನೇಗಿಲು. ಅಹಲ್ಯ ನೇಗಿಲಿನಿಂದ ಉಳುವುದಕ್ಕೆ ಸಾಧ್ಯವಿಲ್ಲದ ಭೂಮಿ, ಅಷ್ಟು ಉಜ್ವಲ ಚಾರಿತ್ರ್ಯವುಳ್ಳವಳು ಅಂತ. ಯಾವ ಭೂಮಿಯ ಮೇಲೆ ನೀವು ನೇಗಿಲಿಟ್ಟರೆ ನೇಗಿಲೇ ಮುರಿದೋಗ್ತದೆಯೋ, ಇನ್ನೊಬ್ಬ ಪುರುಷ ಬಂದು ವ್ಯಭಿಚಾರ ಮಾಡುವುದಕ್ಕೆ ಬಂದರೆ ಆ ಪುರುಷನೇ ಹಾಳಾಗಿ ಬಿಡ್ತಾನೆಯೋ, ಅಷ್ಟು ಉಜ್ವಲ ಚಾರಿತ್ರ್ಯವುಳ್ಳವಳು ಅಹಲ್ಯ. ಈ ಶಬ್ದಕ್ಕೆ ಅರ್ಥ ಅದು, ವೇದೋಕ್ತವಾದ ಅರ್ಥ. ಒಂದು ದಿವಸ ಏನಾಯಿತು, ಯಾವತ್ತೂ ಇಲ್ಲದೇ ಇದ್ದವರು ಮಾಮೂಲಿನಂತೆ ಉಷಕ್ಕಾಲಕ್ಕೆದ್ದು ಸ್ನಾನಕ್ಕೆ ಹೊರಟಿದ್ದಾರೆ. ಗೌತಮರು ನದಿ ಸ್ನಾನ 3-3:30 ಗಂಟೆ ಉಷಕ್ಕಾಲಕ್ಕೂ ಪೂರ್ವದಲ್ಲಿ ಎದ್ದವರು ಸ್ನಾನಕ್ಕೆ, ಅಹಲ್ಯೇ ಬಾಗಿಲು ಜೋಪಾನ ಮಾಡಿಕೋ, ಸ್ನಾನ ಮಾಡ್ಕೊಂಬರ್ತೇನೆ ಅಂತ ಹೇಳಿ ನದಿಗೆ ಹೊರಟವರು. ದಾರಿಯಲ್ಲಿ ಏನಾಯಿತೋ ಏನು ಕಥೆಯೋ, ಅವರ ಮೈ ಮೇಲೆ ಇಂದ್ರಾವಾಹನೆಯಾಯಿತು, ಇಂದ್ರಿಯಾವಾಹನೆಯಾಯಿತು. ಇಂದ್ರ ಅಂದರೆ ಇಂದ್ರಿಯ ಚಾಪಲ್ಯ ದೇವತೆ. ವಾಪಸ್ಸು ಬಂದರು. ಅದಕ್ಕೆ ಇಲ್ಲಿ ಹೇಳ್ತಾರೆ ಮುನಿವೇಷಧರಂ, ಗೌತಮರ ವೇಷದಲ್ಲಿ ಇಂದ್ರ ಬಂದ. ಅರ್ಥ ಮಾಡಿಕೊಳ್ಳಿ, ಗೌತಮರ ವೇಷದಲ್ಲಿ ಇಂದ್ರ ಬಂದ. ಬಂದವನು ಇಂದ್ರ, ಮುನಿಗಳ ಮೇಲೆ ಆವಾಹಿತ. ಅದು ಇವಳಿಗೆ ಗೊತ್ತಾಗಲಿಲ್ಲ. ಯಾಕೋ ಸ್ನಾನ ಮಾಡೋಕ್ಕೆ ಹೋದವರು ವಾಪಸ್ ಬಂದ್ರಲ್ಲ ಯಜಮಾನರು ಅಂತ, ಯಾಕ್ರಿ ಏನಾಯಿತು ಅಂತ ಕೇಳಿದಳು. ಆಗ ಎಂದೂ ಗೌತಮರ ಬಾಯಲ್ಲಿ ಬರದೇ ಇದ್ದಂಥ ಒಂದು ಕೆಟ್ಟ ಮಾತು ಉಂಟಾಯಿತು. ಅದು ಓನ್ಲಿ ಇನ್ ವಾಲ್ಮೀಕಿ ರಾಮಾಯಣ. ಕನ್ನಡದ ಕವಿಗಳು ಎಲ್ಲ ಬಿಟ್ಟಿದ್ದಾರೆ, ತುಳಸಿದಾಸರು ಬಿಟ್ಟಿದ್ದಾರೆ, ಉಳಿದವರು ಒಬ್ಬರು ಈ ಮರ್ಮವನ್ನು ನೋಡಿಲ್ಲ. ಅವರೇನು ಹೇಳಿದರು, ಋತುಕಾಲಂ ಪ್ರತೀಕ್ಷಂತೆ ನ ಅರ್ಥಿನಃ ಸುಸಮಾಹಿತೆ ಸಂಗಮಂತು ಅಹಮಿಚ್ಛಾಮಿ ತ್ವಯಾ ಸಹ ಸುಮಧ್ಯಮೇ. ಋತುಕಾಲಂ ಪ್ರತೀಕ್ಷಂತೆ ಶ್ಲೋಕ ಸ್ವಲ್ಪ ಕಷ್ಟವಾಗಿದೆ ಅರ್ಥ ಮಾಡೋದಕ್ಕೆ. ಹೆಂಡತಿ ಜೊತೆಯಲ್ಲಿ ಸಂಗಮ ಮಾಡುವುದಕ್ಕೆ ಸರಿಯಾದ ಕಾಲ ಯಾವುದು? ಆಕೆ 3 ದಿವಸ ತಿಂಗಳಲ್ಲಿ ಹೊರಗಾಗಿ ರಜಸ್ವಲೆ ಆಗಿ ಋತುಮತಿಯಾಗಿ ಸ್ನಾನ ಮಾಡಿ ಒಳಗೆ ಬಂದ ಮೇಲೆ ಸ್ತ್ರೀಯಲ್ಲಿ ಸಾಮಾನ್ಯವಾಗಿ ಕಾಮೇಚ್ಛ ಹೆಚ್ಚಾಗಿರುತ್ತದೆ ಅಂತ ಹೇಳ್ತಾರೆ ಸೈಕಾಲಜಿ ಧರ್ಮಶಾಸ್ತ್ರಕಾರರು. ಆಕೆಯಲ್ಲಿ ಹೆಚ್ಚಿನ ರಕ್ತವೆಲ್ಲ ಹೋದ ಮೇಲೆ ಹೊಸದಾಗಿ ಹೂ ಅರಳುವಂತೆ ಕಾಮೇಚ್ಛ ಉಂಟಾಗ್ತದೆ. ಪತಿಯಾದವನು ಆ ಸ್ನಾನ ಮಾಡಿ ಬಂದ ಪತ್ನಿಯಲ್ಲಿ ಅವಳನ್ನು ತೃಪ್ತಿಪಡಿಸಬೇಕಾದ್ದು ಧರ್ಮ. ಅದನ್ನು ಮಾಡದೇ ಇದ್ದವನಿಗೇನು ಪಾಪ ಬರ್ತದೆಯೋ, ಈ ರಾಮನನ್ನು ನಾನು ಕಾಡಿ ಕಳಿಸಿದರೆ ನನಗೆ ಆ ಪಾಪ ಬರಲಿ ಎಂಬುದಾಗಿ ಭರತ ಹೇಳ್ತಾನೆ ಮುಂದೆ ಶಪಥ ಮಾಡುವಲ್ಲಿ ಮಾತುಗಳು. ಋತುಸ್ನಾತಿಯಾದ ಪತ್ನಿ ಅಭಿಗಮನ ಅನ್ನುವುದು ಶಾಸ್ತ್ರವಿಹಿತ. ಇವರು ಹೇಳ್ತಾ ಇದ್ದಾರೆ, ಅದು ಯಾರಿಗೆ ಮಕ್ಕಳಾಗಬೇಕು ಅಂತಿದ್ದವರಿಗೆ ಋತುಕಾಲ ಬಿಟ್ಟು ಪತ್ನಿ ಸಂಗಮವೆಂಬುದು ಉಂಟು. ಆದರೆ ನಾನು ಕಾಮಾರ್ಥಿಯಾಗಿದ್ದೇನೆ, ಯಾವತ್ತೂ ಅವ್ರ ಬಾಯಲ್ಲಿ ಬರದೇ ಇದ್ದ ಮಾತು. ನನಗೆ ಮಕ್ಕಳು ಬೇಕು ಅಂತಿಲ್ಲ, ನೀನೇ ಬೇಕಾಗಿದೆ ಅನುಭವಿಸಬೇಕು ಅಂತ. ಋತುಕಾಲಂ ಪ್ರತೀಕ್ಷಂತೆ ಅರ್ಥಿನಃ ಸ್ವಸಮಾಹಿತೆ. ಇವಳು ಬಿಡ್ತೂನ್ರಿ, ಏನಿದು ಉಷಕ್ಕಾಲ ಎಲ್ಲ ಇದ್ದು ಕೂತ್ಕೊಳ್ಳೋ ಕಾಲ, ಸ್ನಾನಕ್ಕೆ ಅಂತ ಹೊರಟಿದ್ದೀರಿ, ವಾಪಸ್ ಬಂದ್ರಲ್ಲ. ಅವರು ತಿರುಗಿ ಅದೇ ಮಾತನ್ನು ಹೇಳಲಾಗಿ ಇವಳಿಗೂ ಮನಸ್ಸು ಕೆಡಿತು. ಮತಿಂ ಚಕಾರ ದುರ್ಮೇಧಾ ದೇವರಾಜ ಕುತೂಹಲಾತ್. ಪುರುಷನಿಗೆ ಬುದ್ಧಿ ಕೆಟ್ಟರು ಸ್ತ್ರೀಯರಿಗೆ ಬುದ್ಧಿ ಕೆಡಬಾರದು ಅನ್ನುತ್ತೆ ಧರ್ಮಶಾಸ್ತ್ರದಲ್ಲಿ. ಗಂಡ ಅಕಾರ್ಯವನ್ನು ಮಾಡಿದರೆ ಹೆಂಡ್ತಿರೋ ಜಾತಕ್ಕೆ ಅವನನ್ನು ತಡೆಯಬೇಕು. ಅಕಾಲದಲ್ಲಿ ಬಲಾತ್ಕಾರ ಮಾಡಿದರೆ ಪತ್ನಿಯನ್ನೇ ಬಲಾತ್ಕಾರ ಮಾಡಿದರೂ ವ್ಯಭಿಚಾರದ ದೋಷ ಬರುತ್ತದೆ ಅಂತ ಶಾಸ್ತ್ರಗಳು ಹೇಳುವಂಥ ಅಷ್ಟು ಕಟ್ಟುಪಾಡಿನಲ್ಲಿ ಇವಳೇನು ಮಾಡಿ, ಇವಳಿಗೂ ಇಂದ್ರಿಯ ಶಿಥಿಲವಾಯಿತು. ಗಂಡನೇ ಹೇಳ್ತಾ ಬಂದಿರೋವನ ಮೇಲೆ ಇಂದ್ರ ಅಂತ ಗೊತ್ತು, ಅದಕ್ಕೋಸ್ಕರವಾಗಿ ಸಂಗಮಕ್ಕೆ ಒಡಂಬಟ್ಟಳು. ಎಷ್ಟು ಸೂಕ್ಷ್ಮ ಇದೆ ನೋಡಿ. ದೇವತೆಗಳಿಗೆ ಮನುಷ್ಯರ ಅಥವಾ ಯಾವುದೇ ಒಂದು ಪ್ರಾಣಿ ಪಶು ಪಕ್ಷಿಗಳ ಆಕಾರ ಮಾಡಿಕೊಂಡೇ ಬರಬೇಕೇ ಹೊರತು ಸ್ವಯಂ ಶರೀರಗಳಿಲ್ಲ. ಪರೋಕ್ಷ ಪ್ರಿಯ ಇವ ಹಿ ದೇವಾ. ಅವರು ಪರೋಕ್ಷ ಪ್ರಿಯರು, ಎದುರುಗಡೆ ಬರೋದಿಲ್ಲ ದೇವತೆಗಳು. ಇಲ್ಲಿದ್ದಾರೆ ದೇವತೆಗಳು, ಎಲ್ಲಿ? ನಿಮ್ಮ ಕಿವಿಯಲ್ಲಿ ದೇವತೆಗಳಿದ್ದಿದ್ರೆ, ಶ್ರವಣ ದೇವತೆಯಲ್ಲಿ ಅಶ್ವಿನಿಗಳು ಮೂಗಲ್ಲಿಲ್ದಿದ್ರೆ ಉಸಿರಾಟ ಇಲ್ಲ, ಶ್ರವಣದಲ್ಲಿ ವಾಯುದೇವತೆ ಇಲ್ಲದಿದ್ದರೆ ಕೇಳಿಸೋದಿಲ್ಲ, ಮುಖದಲ್ಲಿ ಬಾಯಲ್ಲಿ ಇಂದ್ರ ಇಲ್ಲದೇ ಇದ್ದರೆ, ಅಗ್ನಿ ಇಲ್ಲದೇ ಇದ್ದರೆ ಮಾತು ಬರೋದಿಲ್ಲ. ಇಂದ್ರಿಯ ವ್ಯಾಪಾರವೆಲ್ಲ ದೇವತೆಗಳ ಅಧೀನ, ಅವರು ಕೊಟ್ಟ ಕೊಡುಗೆ ಇದು. ಆ ದೇವತೆಗಳು ಹೀಗೆ ಮಾಡ್ಬೋದು ಅಂತ ಕೇಳಿದರೆ, ತಪಸ್ಸು ಮಾಡುವ ಋಷಿ ಲೋಕಕ್ಕೆ ಒಳ್ಳೆಯವನು ಕೆಟ್ಟವನು ಅಂತ ಪರೀಕ್ಷೆ ಮಾಡುವುದವರ ಧರ್ಮ. ಆದ್ದರಿಂದ ಅವರು ಗೌತಮನನ್ನು ಪರೀಕ್ಷೆ ಮಾಡಿದರು. ಒಬ್ಬ ಯಜಮಾನ ಮಧ್ಯಾಹ್ನ 4 ಗಂಟೆ 5 ಗಂಟೆಗೆ ಟಿಫಿನ್ ಮಾಡಿರ್ತಾನೆ. ಸಣ್ಣ ಟಿಫಿನ್, ಒಂದು 10-20 ಇಡ್ಲಿ, ಒಂದಿಷ್ಟು ತುಪ್ಪದ ಗಡ್ಡೆ, ಚಟ್ನಿ ಗಿಟ್ನಿ ತಿಂದು ವಾಕಿಂಗೂ ಹೋಗದೆ
7 ಗಂಟೆ ಆಯಿತು, ಇವತ್ತು ತುಂಬ ಹಸಿವಾಗ್ತಾ ಇದೆ, ಊಟ ಮಾಡಿ ಬಿಡ್ತೀನಿ ತನ್ರಿ, ಈಗ ತಾನೇ ಟಿಫಿನ್ ತಿಂದಿದ್ದೀರಲ್ಲ. ಅವಳು ಬಡಿಸಿದ್ಲು, ಅನ್ನ ಬಡಿಸಿದ್ಲು, ಇನ್ನೂ ಬಡಿಸು ಅಂತ ಕೇಳುವಾಗ, ಹಾಗಿದ್ದರೆ ಇವರಿಗೆ ಭೂತ ಮೆಟ್ಟಿಕೊಂಡಿದೆ ಅಂತಂತಾಳೆ ಹೆಂಡತಿ. ಯೋಚನೆ ಮಾಡಿ, ನಿತ್ಯ ಉಣ್ಣುವ ಪ್ರಮಾಣಕ್ಕಿಂತ ಹೆಚ್ಚು ಕೇಳಿದ್ರೆ ಭೂತಾವಿಷ್ಟ ಅಂತ ಹೇಳುವಂತೆ, ಮನುಷ್ಯನಿಗೆ ಕೋಪ ಬಂದರೆ ಬಾಯಲ್ಲಿ ಬರಬಾರದು ಮಾತು ಸ್ವಭಾವ ವಿರುದ್ಧವಾಗಿ ಬರುವಂತೆ. ಇವರು ಮೈ ಮೇಲೆ ಇಂದ್ರ ಬಂದಿದ್ದಾನೆ ಅಂತ ಗೊತ್ತಿತ್ತು, ಆದರೂ ಒಡಂಬಟ್ಟಳು. ಇಂದ್ರನ ಜೊತೆಯಲ್ಲಿ ಅವಳು ಸಂಗಮಿಸಲು ಅಂದರೆ ಇಷ್ಟೇ ಅರ್ಥ. ಪತಿಯನ್ನೇ ಕೂಡಿದಳು, ಆದರೆ ಅವರಿಗೆ ಇಂದ್ರಿಯ ಚಾಪಲ್ಯ ಬಂದಂತೆ ಇವಳಿಗೂ ಇಂದ್ರಿಯ ಚಾಪಲ್ಯವಾಯಿತು. ಆ ಕೆಟ್ಟ ಕೆಲಸ ಮುಗಿದ ನಂತರ ಅವರಿಗೆ ಜ್ಞಾನೋದಯವಾಯಿತು. ಇಂದ್ರ ಬಿಟ್ಟು ಹೋಗಿಬಿಟ್ಟ. ಮಾಮೂಲಿನ ಋಷಿಯಾದರೂ ತಲೆ ಚಚ್ಚಿಕೊಂಡ್ರು. ಮೂಡೇ, ನನಗೆ ಬುದ್ಧಿ ಕೆಟ್ಟರು, ನಿನಗೆ ಯಾಕೆ ಬುದ್ಧಿ ಕೆಡ್ತು? ನನ್ನನ್ನು ಯಾತಕ್ಕೆ ನೀನು ತಡೆಯಲಿಲ್ಲ? ನಾನಿಷ್ಟಾಂ ನ ಪ್ರಕೋಪಿತಾಂ ನಾ ಪ್ರಶಸ್ತಾಂ ನ ರೋಗಿಣೀಂ ನಾ ದಕ್ಷಿಣಾಂ ನಾಣ್ಯಕಾಮಾಂ ನಾ ಕಾಮಾಂ ನಾಣ್ಯಯೋಷಿತಂ. ವ್ಯಾಸಸ್ಮೃತಿ ಅಂತ ಒಂದು ಧರ್ಮಶಾಸ್ತ್ರ ಗ್ರಂಥ. ಅದ್ರಲ್ಲಿ ಹೇಳ್ತಾರೆ, ಇಷ್ಟವಿಲ್ಲದ ಪತ್ನಿಯನ್ನು ಪತಿ ಕೊಡಬಾರದು. ಹೇಗಿದೆ ನೋಡಿ ಇದು. ಇಷ್ಟರ ಮಟ್ಟಿಗೆ ಪ್ರೊಟೆಕ್ಟಿಂಗ್ ದಿ ಲಿಬರ್ಟಿ ಆಫ್ ವಿಮೆನ್, ಹ್ಯೂಮನ್ ರೈಟ್ಸ್. ಗಂಡ ಹೆಂಡತಿಯರಿಗೆ ನಿಯಮ ಇಟ್ಟಿದ್ದಾರೆ ಸ್ವಾಮಿ. ಯಾರು ಓದ್ತಾರೆ ಈ ಕಾಲದಲ್ಲಿ? ಇವನಿಗಿಷ್ಟ ಬಂತು ಅಂತ ದನ ಕರ್ಕೊಂಬರೋದಲ್ಲ ಹೆಂಡತಿಯನ್ನು. ಅವಳು ಮಕ್ಕಳ ಹಡಿಯೋ ಯಂತ್ರವೂ ಅಲ್ಲ, ಇವನ ಕಾಮೋಪಭೋಗಕ್ಕೆ ಒಂದು ಪಶುವೂ ಅಲ್ಲ. ಇಷ್ಟವಿಲ್ಲದೆ ಇದ್ದವಳನ್ನು, ಕೋಪವಿದ್ದವಳನ್ನು ಪ್ರಕೋಪಿತಾಂ ನ ಅಪ್ರಶಸ್ತಾಂ, ಮನಸ್ಸು ನೆಮ್ಮದಿ ಇಲ್ಲದೆ ಇದ್ದವಳನ್ನು, ರೋಗ ಇದ್ದವಳನ್ನು, ನಾ ದಕ್ಷಿಣಾಂ, ಸ್ಟ್ರೈಟ್ ಫಾರ್ವರ್ಡ್ ಇಲ್ಲದೆ ಇದ್ದವಳು, ಇನ್ಯಾವನನ್ನು ನೆನೆಸ್ಕೊಳ್ತಾ ಇದ್ದಾಳೆ ಅಂಥವಳನ್ನು, ನ ಅನ್ಯಕಾಮಾಂ ನಾ ಕಾಮಾಂ. ಅವಳು ಸಹಸ್ರನಾಮ, ವಿಷ್ಣು ಪುರಾಣ, ಅದು ಇದು ಪಾರಾಯಣದಲ್ಲಿ ತೊಡಗಿರ್ತಾಳೆ. ಒಂದು 5 ನಿಮಿಷ ಬಂದು ಹೋಗ್ತೀಯಾ? ಕೇಳತಕ್ಕದ್ದಲ್ಲ. ಅವಳು ತಂಟೆ ಹೋಗಬಾರದು. ಹೋದರೆ ಇವನು ನರಕಕ್ಕೆ ಹೋಗ್ತಾನೆ ಗಂಡ ಅಂತ ಹೇಳ್ತಾಳೆ. ಯಾವ ದೇಶದಲ್ಲಿದೆ ಧರ್ಮಶಾಸ್ತ್ರ ಹೇಳಿ? ಭಾರತ ದೇಶದಲ್ಲಿ ಬಿಟ್ಟು. ಸ್ತ್ರೀಯರನ್ನು ಎಷ್ಟು ಗೌರವದಿಂದ ಕಂಡಿದ್ದಾರೆ, ಅವರ ತಪಸ್ಸಿಗೆ ಯೋಗ್ಯತೆಗೆ. ಈಗ ನೀವು ಪ್ರಶ್ನೆ ಕೇಳ್ಬೋದು, ಇವರು ಶಾಪ ಕೊಟ್ಟರು ಅಹಲ್ಯೆಗೆ, ಅನೇಕ ವರ್ಷ ಕಾಲ ನೀನು ಯಾರ ಕಣ್ಣಿಗೂ ಬೀಳದೆ ಈ ಆಶ್ರಮದಲ್ಲಿರು ಅಂತ ಹೇಳಿದರು. ವಾಲ್ಮೀಕಿ ಇಷ್ಟೇ ಹೇಳಿದ್ದಾರೆ. ಕಲ್ಲಾಗು ಎಂಬುದಾಗಿ ಹೇಳಿದರು ಅಂತ ಇತರ ಪುರಾಣಗಳಲ್ಲಿ ಬರೆದಿದ್ದಾರೆ. ವೇದಾಂತ ದೇಶಕರು ಎರಡನ್ನೂ ಸಮನ್ವಯ ಮಾಡಿ ಪಾದುಕಾ ಸಹಸ್ರದಲ್ಲಿ, ರಹಸ್ಯತ್ರಯ ಸಾರದಲ್ಲಿ ಅವಕಾಶ ಸಿಕ್ಕ ಕಡೆಗಳಲ್ಲೆಲ್ಲ ಶ್ಲೋಕ ಮಾಡಿದ್ದಾರೆ. ಒಂಚೂರು ಹೇಳಿ ತೋರಿಸಬೇಕಾಗಿದೆ. ಪ್ರಶ್ನೆ ಕೇಳ್ತಾರೆ, ಇವರು ತಾವು ಮಾಡಿದ ತಪ್ಪಿಗೆ, ಹೆಂಡತಿಯನ್ನು ಬಲಾತ್ಕರಿಸಿದ ತಪ್ಪಿಗೆ ಅವಳಿಗೆ ಆತಕ್ಕೆ ಶಾಪ ಕೊಟ್ಟರು? ಪ್ರಶ್ನೆ ಕೇಳ್ತಿರೋ ಇಲ್ವೋ? ಅದಕ್ಕೆ ಉತ್ತರ, ಇಂದ್ರನಿಗೂ ಶಾಪವನ್ನು ಕೊಟ್ಟರು. ಎಲ್ಲೋ ಮೂಢ, ಕಾಮಕ್ರೋಧದಲ್ಲಿ ತೊಡಗಿರುವ ರಾಕ್ಷಸರನ್ನು ಕಾಡು, ನನ್ನನ್ನು ಯಾತಕ್ಕೋ ಕೆಡಿಸ್ತಾ, ನನ್ನ ಮೇಲೆ ಯಾತಕ್ಕೆ ಮೆಟ್ಟಿಕೊಂಡಿಯೋ ಅಂತ ಅವನಿಗೆ ಶಾಪ ಕೊಟ್ಟರು. ಮೈಯೆಲ್ಲ ಕಣ್ಣಾಗಲಿ ಅಂತ ಹೇಳಿದರು. ಅದು ವರವಾಯಿತು. ಇದನ್ನು ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಇಂದ್ರನಿಗೆ ಸಹಸ್ರಾಕ್ಷ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಸಾವಿರ ಕಣ್ಣಿನಂಥ ಗೂಢಚಾರರನ್ನಿಟ್ಟು ಲೋಕವನ್ನೆಲ್ಲ ದೊರೆ ಪರೀಕ್ಷೆ ಮಾಡಬೇಕು. ಇಂದ್ರ ಎಲ್ಲರನ್ನ ಪರೀಕ್ಷೆ ಮಾಡುವಂಥ ವಿಶಾಲ ನೇತ್ರ, ಸಹಸ್ರಾಕ್ಷ. ಅದು ಅನುಗ್ರಹವಾಯಿತು, ತಪ್ಪಲ್ಲ. ಅವನ ಪೌರುಷ ಅಜವಾಗಲಿ, ಶಾಶ್ವತ ವೀರ್ಯ ಉಂಟಾಗಲಿ, ಅದು ಅನುಗ್ರಹವಾಯಿತು, ಶಾಪವಲ್ಲ. ಕಲ್ಲಾಗು ಅಂತೇಳಿ ಶಾಪ ಕೊಟ್ಟರು. ತಮಗೆ ತಾವೂ ಶಾಪ ವಿಧಿಸಿಕೊಂಡರು. ಘೋರ ತಪಸ್ ಮಾಡುವುದಕ್ಕೆ ಹಿಮಾಲಯ ಪರ್ವತಕ್ಕೆ ಹೋದರು. ಅದನ್ನು ಬಾಯಲ್ಲಿ ಹೇಳೋದೇನು ಬಂತು? ನೀನು ಮತ್ತೆ ಪವಿತ್ರೀಕೃತಳಾಗೋ ತನಕ ಶ್ರೀರಾಮಪ್ರಭು ತ್ರೇತಾಯುಗದಲ್ಲಿ ಬಂದು ಈ ಆಶ್ರಮದಲ್ಲಿ ನಿನ್ನನ್ನು ಉದ್ಧಾರ ಮಾಡೋ ತನಕ ನಿನ್ನ ಸಂಗಮ ಮಾಡೋದಿಲ್ಲ, ನಾ ಹೋಗಿಬಿಟ್ಟೆ, ಎಲ್ಲರೂ ಹೋಗು ಅಂತ ಹೇಳಿ ಅವರು ಬಿಟ್ಟು ಹೊರಟರು. ಇದು ಮೇಲೆ ಕಾಣುವ ಕಥೆ. ಮುಂದಕ್ಕೆ ಏನಾಯಿತು? ಅಹಲ್ಯೆ ಶಿಲೆಯಾದಳೆ, ಬರೀ ಅದೃಶ್ಯಳಾದಳೆ ಅಂತ ಕೇಳಿದ್ರೆ ಎರಡನ್ನೂ ಸಮನ್ವಯ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದೆ. ಇದು ಇಷ್ಟು ವಿವರ ಕೊಟ್ಟಿಲ್ಲ, ಆದರೆ ಸಂಭವ ಹೇಗೆ? ಆ ಗೌತಮಾಶ್ರಮದ ಮುಂದುಗಡೆಯಲ್ಲಿ ರಾಮ ನಡ್ಕೊಂಡು ಬರೋ ದಾರಿಯಲ್ಲಿ ಆಶ್ರಮದಲ್ಲಿದ್ದ ಎಲ್ಲ ಮಹರ್ಷಿಗಳು ಗೌತಮರನ್ನು ಒಳಗೊಂಡು ಪ್ರತಿನಿತ್ಯ ಮಾಡಿದ ಹೋಮದಲ್ಲಿ ಕೊನೆಯಲ್ಲಿ ಏನು ಭಸ್ಮ ಉಳಿತದೆಯೋ ಆ ಭಸ್ಮವನ್ನೆಲ್ಲ ತಂದು ಸುರಿತಾ ಇದ್ದಂಥ ಒಂದು ಗುಂಡಿ ಇತ್ತು. ಆ ಗುಂಡಿಯಲ್ಲಿ ಒಂದು ಕಾಡುಗಲ್ಲಿತ್ತು. ಆ ಕಾಡುಗಲ್ಲಿನ ತುಂಬ ಈ ಭಸ್ಮ ಮುತ್ತಿಕೊಂಡಿತ್ತು. ಅಲ್ಲಿರುವಂಥ ಶಾಪ ಕೊಟ್ಟು ಹೋಗಿಬಿಟ್ರು ಗೌತಮರು. ಅದೃಶ್ಯಂತಿ ಭಸ್ಮಶಾಯಿನಿ, ಬೂದಿಯಲ್ಲಿ ಬಿದ್ದರು ಅಂತ ಹೇಳಿದರು. ಯಜ್ಞ ಭಸ್ಮ ಎಂಬುದು ಪವಿತ್ರೀಕರಣ. ಅಗ್ನೇ ಪುರೀಶಮಸಿ, ಅಗ್ನಿ ಕೊಡೋ ಪ್ರಸಾದ ಭಸ್ಮ ಅನ್ನುವುದು. ಅದರಲ್ಲಿರು ಅಂತ ಹೇಳಿ ಹೋಗಿಬಿಟ್ರು. ರಾಮಚಂದ್ರ ಬರ್ತಾ ಇದ್ದಾನೆ.
ಬರುವಾಗ ಅವನ ಕಾಲಿನಲ್ಲಿದ್ದ ಪಾದುಕೆ ಅಕಸ್ಮಾತ್ ಆ ಕಲ್ಲಿಗೆ ತಗುಲಿತು. ಒಡನೆಯೇ ಸುಂದರಿಯಾಗಿ ಎದ್ದು ನಿಂತಳು. ಆ ರಾಮನನ್ನು ಆಶ್ರಮದಲ್ಲಿ ಕರ್ಕೊಂಡು ಹೋಗಿ ಗೌರವಿಸ್ತಾಳೆ. ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಪ್ರಭು ನನ್ನನ್ನು ಪವಿತ್ರ ಮಾಡಿದೆ ಅಂತ ಹೇಳ್ತಾಳೆ. ಬಹಳ ಸೂಕ್ಷ್ಮ ಬರೆದಿದ್ದಾರೆ ವಾಲ್ಮೀಕಿ. ರಾಮನಿಗೆ ಆಶೀರ್ವಾದ ಮಾಡ್ತಾಳೆ ಅಂತ ಕೆಲವರು ಹೇಳ್ತಾರೆ, ವಯಸ್ಸಾಗಿತ್ತು ಅಂತ. ರಾಮ ಸ್ತೋತ್ರ ಮಾಡಿದಳು ಅಂತ ಕೆಲವರು ಬರೆದಿದ್ದಾರೆ. ಪಾಂತುವಃ ಪದ್ಮನಾಭಸ್ಯ ಪಾದುಕಾ ಕೇಳಿ ಪಾಂಸವಃ ಅಹಲ್ಯಾದೇಹ ನಿರ್ಮಾಣ ಪರ್ಯಾಯ ಪರಮಾಣವ. ಪರಾಗ ಪದ್ಧತಿ 13ನೇ ಪದ್ಧತಿ. ಪಾದುಕಾ ಸಹಸ್ರದಲ್ಲಿ 2 ಶ್ಲೋಕ ಹೇಳ್ತೇನೆ. ವೈಶೇಷಿಕರು ಅಂತ ಒಂದು ನಮ್ಮ ಹಿಂದೂ ಸ್ಕೂಲ್ ಫಿಲಾಸಫರ್ಸ್ ಅವರು ಹೇಳ್ತಾರೆ, ಜಗತ್ತನ್ನು ದೇವರಿಗೆ ಅವರು ಸೃಷ್ಟಿ ಮಾಡಲಿಲ್ಲ. ಜಗತ್ತಿದೆ ನಿಜ, ಜಗತ್ ಸೃಷ್ಟಿ ಮಾಡಿದ್ದಾರು ಆಟಮ್ಸ್, ಮಾಲಿಕ್ಯೂಲ್ಸ್. ಇವತ್ತು ಸೈನ್ಸಲ್ಲಿ ಹೇಳ್ತಾರೆ ನೋಡಿ, ಯಾವುದೋ ಒಂದು ಅಮೀಬಾ ಅಂತಿತ್ತು, ಮತ್ತೊಂದಿತ್ತು, ಈ ಅಣುಗಳು ತಮ್ಮಷ್ಟು ತಾವೇ ಸೃಷ್ಟಿ ಮಾಡಿಬಿಟ್ಟವು. ವೇದಾಂತೇಶಕರು ಹೇಳಿದ್ರು, ಬಹಳ ಸಂತೋಷ. ಯಾವ ಅಣುಗಳು? ಪರಮಾತ್ಮನ ಪಾದುಕೆಯ ರೇಣುಗಳು ಅಣುಗಳು. ಅಹಲ್ಯೆಯ ದೇಹವನ್ನೇ ನಿರ್ಮಾಣ ಮಾಡಬಲ್ಲ ಚಾತುರ್ಯವುಳ್ಳವು. ಅವು ಜಗತ್ತನ್ನೇ ನಿರ್ಮಾಣ ಮಾಡಬಲ್ಲವು. ಅವು ನಮ್ಮನ್ನು ಕಾಪಾಡಲಿ. ಪರಾಗ ಪದ್ಧತಿ. ಹೂವಿಗೆ ಪರಾಗ ಅಂತಿರುತ್ತೆ, ಸಣ್ಣ ಸಣ್ಣ ಧೂಳು ಪರಿಮಳವನ್ನು ಹೊತ್ತುಕೊಳ್ಳುವುದು. ಪಾಂತವಃ ಪದ್ಮನಾಭಸ್ಯ ಪಾದುಕಾ ಕೇಳಿ ಪಾಂಸವಃ ಅಹಲ್ಯಾದೇಹ ನಿರ್ಮಾಣ ಪರ್ಯಾಯ ಪರಮಾಣವಃ. ಇದು ಒಂದು. ಇನ್ನೊಂದು ಶ್ಲೋಕ ನಮ್ಮಲ್ಲಿ ರಹಸ್ಯ ತಿಳಿದವರು ಪಾದುಕಾ ಸಹಸ್ರದಲ್ಲಿ ಒಬ್ಬರು ಕೇಳಿದರು, ಪಾದುಕಾ ಸಹಸ್ರ ಉಪನ್ಯಾಸ ಮಾಡಬಾರದು ಅಂತ. ಯಾರೋ ಕೇಳಿದರು, ಪಾದುಕಾ ಸಹಸ್ರ ಹೇಳ್ಬೋದು ರಾಮಾಯಣ ಇಟ್ಕೊಂಡು 2 ದಿವಸ 3 ದಿವಸ, ಬಹಳ ಅಂದರೆ 5 ದಿವಸ ಹೇಳ್ಬೋದು. ಇಲ್ಲದ ರುಚಿ ಬರೋದಿಲ್ಲ ನಿಮಗೆ. ಒಂದಕ್ಕೊಂದು ಕಂಟಿನ್ಯೂಟಿ ಇಲ್ಲ. ರಾಮಾಯಣ ಇಟ್ಕೊಂಡು ಹೇಳಬೇಕು. ಇದರಲ್ಲಿ 7 ದಿವ್ಯ ಶ್ಲೋಕಗಳನ್ನು ಆರಿಸಿಕೊಟ್ಟಿದ್ದಾರೆ ಪರಂಪರೆಯಿಂದ ಗುರುಗಳು. ಆ ಶ್ಲೋಕಗಳನ್ನು ನಿತ್ಯ ಪಾರಾಯಣ ಮಾಡುವವರಿಗೆ ಆದಿತ್ಯ ಹೃದಯದಂತೆ ಕಷ್ಟಗಳೆಲ್ಲ ಕರಗಿ ಹೋಗ್ತವೆ, ಮನಸ್ಸು ಸುಸ್ಥಿರವಾಗಿರುತ್ತೆ. ಅವರು ಹಿಡಿದಿರ್ತಕ್ಕಂಥ ಇಹ ಪರದ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಅದರಲ್ಲಿ ಒಂದು ಶ್ಲೋಕ, ತದ್ರಜಸ್ತವತನೋತಿ ಪಾದುಕೇ ಮಾನಸಾನಿ ಅಕಠಿನಾನಿ ದೇಹಿನಾಂ ಪ್ರಸ್ತರಸ್ಯ ಪದವೀಗತಸ್ಯ ಯತ್ ವ್ಯಾಚಕಾರ ಮುನಿ ಧರ್ಮದಾರತಾಂ ತದ್ರಜಃ. ಹೇ ಪಾದುಕೆ ತಾಯಿ, ನಿನ್ನ ಕಾಲಲ್ಲಿ ಒಂದು ವಿಚಿತ್ರ ರೀತಿಯ ಧೂಳಿತ್ತಲ್ಲ, ತದ್ರಜಃ ತವತನೋತಿ ಪಾದುಕೆ. ನಿನ್ನ ಮೇಲೆ ಅಂಟುಕೊಂಡ ರಸ್ತೆ ಧೂಳಿಗೆ ಪಾದುಕಾ ಸಂಬಂಧದಿಂದ ಒಂದು ಶಕ್ತಿ ಉಂಟು. ಏನು ಮಾಡುತ್ತೆ? ಮಾನಸಾನಿ ಅಕಠಿನಾನಿ ದೇಹಿನಾಂ. ದೇಹವುಳ್ಳ ಮನುಷ್ಯರಿಗೆ ಕ್ರಮಕ್ರಮದಲ್ಲಿ ಕರ್ಮಾನುಸಾರವಾಗಿ ಮನಸ್ಸು ಕಠಿಣವಾಗುವುದು ಸಂಸಾರದ ಸ್ವಭಾವ ಅಲ್ವೇ ನೋಡಿ? ಹೌದೋ ಇಲ್ವೋ? ತಪ್ಪಿದ್ರೆ ತಿದ್ದಿ ನನ್ನನ್ನು. ಆ್ಯಸ್ ವಿ ಗ್ರೋ ಓಲ್ಡರ್ ವಿ ಬಿಕಮ್ ಹಾರ್ಡರ್ ಇನ್ ಸೌಲ್ಸ್. ಒಂದು ಸುಳ್ಳು ಹೇಳೋ ತನಕ ಮನುಷ್ಯನಿಗೆ ನಾಚಿಕೆ ಎಂಬ ಅಪರೂಪ ವಸ್ತು. ಒಂದು ಹೇಳಿದ ಮೇಲೆ ಅವತ್ತೊಂದು ಹೇಳಿದ್ದೇನೆ, ಇನ್ನೊಂದು ಹೇಳಿದ್ರೆ ಏನು ಹೋಯಿತು, ಇನ್ನೊಂದೇನು ಹೇಳಿದರೆ ಹೋಯಿತು. ಒಂದು ಕೊಲೆ ಮಾಡಿದವನಿಗೆ 100 ಕೊಲೆ ಮಾಡುವುದೇನು ಕಷ್ಟ. ನಿತ್ಯವೂ ಪ್ರಾಣಿಗಳನ್ನು ಕಡಿಯುವವನಿಗೆ ತಂದೆ ತಾಯಿ ಕಡಿಯುವುದಕ್ಕೆ ಏನು ಅವನಿಗೆ ಲಜ್ಜೆ ಉಂಟಾಗುತ್ತೆ ನೋಡಿ. ಹಾರ್ಡ್. ಇದು ಟ್ರ್ಯಾಜಿಕ್. ಮನುಷ್ಯನಾಗಿ ಹುಟ್ಟಿದವನಿಗೆ ಹೃದಯ ಕಲ್ಲಿನಂತೆ ಕಠಿಣವಾಗುತ್ತಲ್ಲ. ಗಂಡ ಹೇಳಿದ ಅಕಾರ್ಯಕ್ಕೆ ಒಡಂಬಟ್ಟು ಒಂದು ಕ್ಷಣಕ್ಕೆ ಒಡಂಬಟ್ಟವಳಿಗೆ ಮೈಂಡ್ ಹಾರ್ಡ್ ಆಯಿತು. ಋಷಿಗಳ ಶಾಪದಿಂದ ಕಲ್ಲಾಗಿದ್ದಳಲ್ಲ. ಆ ಕಲ್ಲನ್ನು ಮೃದು ಮಾಡುವ ಶಕ್ತಿ ಉಳ್ಳ ಪಾದುಕಾ ಧೂಳಿಯೇ. ಪ್ರಸ್ತರಸ್ಯ ಪದವೇಗತಸ್ಯ ಯತ್. ದಾರಿಯಲ್ಲಿ ಬಿದ್ದಿದ್ದು ಒಂದು ಕಲ್ಲು, ಬೂದಿ ಮೇಲಿದ್ದದ್ದು ಕಲ್ಲು. ವ್ಯಾಚಕಾರ ಮುನಿ ಧರ್ಮದಾರತ. ಮುನಿಪತ್ನಿಯ ಸ್ಥಿತಿಯನ್ನು ಕೊಟ್ಟು ಬಿಡ್ತಲ್ಲ. ನನ್ನ ಮನಸ್ಸನ್ನು ಸ್ವಲ್ಪ ಮೃದು ಮಾಡು ಅಂತ ಕೇಳ್ತಾರೆ ಪಾದುಕ. ರಾಮಾಯಣದಲ್ಲಿ ಬಹಳ ಆಶ್ಚರ್ಯವಾದಂಥ ವಿಷಯ ಯಾವುದು ಅಂದರೆ, ಭಗವಂತ ಯಾವುದರಿಂದಲೂ ಏನನ್ನೂ ಸಾಧಿಸುವಲ್ಲ ಅನ್ನೋದಕ್ಕೆ ಇಲ್ಲಿ ರಹಸ್ಯತ್ರಯ ಸಾರದ 26ನೇ ಅಧ್ಯಾಯ ಪ್ರಭಾವ ರಕ್ಷಾಧಿಕಾರ. ರಾಮಪಾದುಕ ಪ್ರಭಾವ, ಶರಣಾಗತಿ ಮಾಡಿದವರಿಗೆ ಪ್ರಭಾವ. ಆ ಶರಣಾಗತಿಯ ಪ್ರಭಾವ ಎಂಥದ್ದು ಅಂದರೆ ಶಿಲಾದೇಹ ಸ್ತ್ರೀತ್ವಾದಿ. ಆದೀಂದ್ರು ಶಿಲಾದೇಹ, ಕಲ್ಲು ಮೊದಲಾದವನ್ನು ಸ್ತ್ರೀಯನ್ನಾಗಿ ಮಾಡುವ ಶಕ್ತಿ ಉಂಟು. ಎಲ್ಲಿ? ಬರೀ ಪಾದಕ್ಕೆ ಗಂಟುಕೊಂಡಿದ್ದು ಧೂಳಿಗಷ್ಟು ಶಕ್ತಿ ಉಂಟು. ವಿಪರಿಣಿತಿ ಅಸ್ತು ಅದ್ಭುತಮಿದಂ. ಇದು ವಿಪರಿಣಿತಿ, ಕಲ್ಲಾಗಿದ್ದದನ್ನು ವಿಪರಿಣಾಮ ಮಾಡಿ ಸ್ತ್ರೀಯನ್ನಾಗಿ ಮಾಡಿದ್ದೊಂದು ಆಶ್ಚರ್ಯ ಬಾಲಕಾಂಡದಲ್ಲಿ. ಇರಲಿ, ಇದೇನು ದೊಡ್ಡದಲ್ಲ. ತಥೋಪ್ಯೇತಚ್ಚಿತ್ರಂ, ಅದಕ್ಕಿಂತ ಆಶ್ಚರ್ಯ. ಯದು ತದಹನಸ್ಯೈವ ಹಿಮತ.
ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಿದ್ರಲ್ಲ, ಆ ಬೆಂಕಿ ಹೇಗೆ ಅನುಭವಕ್ಕೆ ಬಂತು ಅಂದರೆ ಐಸ್ ಇಟ್ಟಾಗಾಯ್ತಂತೆ ಆಂಜನೇಯನಿಗೆ. ಅಲ್ಲ, ಅಗ್ನಿಯನ್ನೇ ತಣ್ಣಗೆ ಮಾಡಿಬಿಟ್ಟು ಐಸ್ ಮಾಡಿದ ಹಾಗೆ. ನಾವು ಹೇಳ್ತೇವೆ ಸೀತಾದೇವಿಯ ಪ್ರಭಾವ. ಸೀತೆಗೆ ಆ ಪ್ರಭಾವ ಎಲ್ಲಿಂದ ಬಂತು? ರಾಮಪತ್ನಿಯಾದ ಪ್ರಯುಕ್ತ ಉಂಟಾಯಿತು. ಅದು ರಾಮಪ್ರಭಾವ ಅಲ್ಲವೋ? ಹನುಮಂತ ನೋಡ್ತಾನೆ, ಬಾಲಕ್ಕೆ ಇವರಿಟ್ಟಿದ್ದು ಬೆಂಕಿನೋ ಐಸೋ, ಇದು ಎಲ್ಲಿಂದ ತಗೊಂಬಂದರು? ತಂಪಿಗಿದೆಯಲ್ಲ. ನೋಡ್ತಾ ಇದ್ದಾನೆ, ಆ ತಂಪಾಯಿತು. ಇದು ಸೀತಾದೇವಿಯ ಪ್ರಭಾವ ಅಥವಾ ರಾಮಪ್ರಭುವಿನ ಪ್ರಭಾವ. ಸಮುದ್ರವನ್ನು ದಾಟಿ ಬಂದವನಿಗೆ ಅವರು ಕೊಟ್ಟ ಶಿಕ್ಷೆ ಅನುಗ್ರಹವಾಯಿತಲ್ಲ. ತಥೋಪ್ಯೇತಚ್ಚಿತ್ರಂ ಯದು ತದಹನಸ್ಯೈವ ಹಿಮತ. ಇನ್ನೂ ಆಶ್ಚರ್ಯ, ತೃಣಸ್ಯೈವಾಸ್ತ್ರಂ ರಿಪುಷು ನಿಹತೇರೇವ ಹಿತತ. ಸೀತಾರಾಮರು ಚಕ್ಕಂದು ಮಾಡ್ತಾರೆ ಚಿತ್ರಕೂಟದಲ್ಲಿ. ಒಂದು ಕಾಗೆ ಬಂತು ಅಲ್ಲಿ, ಸೀತೆ ಎದೆ ಮಾಂಸವನ್ನು ಕೊಕ್ಕಿ ಹರಿಯಿತು. ಅವಳು ಓಡಿಸ್ತಾ ಇದ್ದಾಳೆ, ರಾಮ ತೊಡೆಯಲ್ಲಿ ಮಲಗಿದ್ದಾನೆ, ಇಬ್ಬರು ಎಚ್ಚರವಾಗಿದ್ದಾರೆ. ಏಕಾಂತ ಕೇಳಿ, ಸೀತೆ, ನೀ ಜನಕನ ಮಗಳು, ಚಕ್ರವರ್ತಿ ಕ್ಷತ್ರಿಯನ ಮಗಳು, ಎಲ್ಲಿ ಒಂದು ಕಾಗೆ ಓಡಿಸಿ ನೋಡೋಣ. ಅವಳು ನೋಡಿದ, ಅಲ್ಲಿ ಇಲ್ಲಿ ಒಂದು ಮಣ್ಣು ಹೆಂಟೆ ಇತ್ತು, ಅದನ್ನು ತೆಗೆದು ಓಡಿಸಿದ್ರೆ ಆ ಕಾಗೆ ನೋಡಿತು. ಮಣ್ಣಿಗೆ ಹೆದರೋವನ್ನಲ್ಲ, ಅಲ್ಲಿ ಸ್ವಲ್ಪ ದೂರಕ್ಕೆ ಹೋದಾಗ ಹೋಗೋದು, ತಿರುಗಿ ಬರೋದು. ಆಮೇಲೆ ರಾಮ ನಿದ್ದೆ ಮಾಡಿದಾಗ ಎದೆ ಮಾಂಸವನ್ನು ಒಂದು ಪದರ ಕಿತ್ತು ಬಿಡ್ತು. ಹನಿ ರಕ್ತ ತೊಟ್ಟಲಾಗಿ ರಾಮಚಂದ್ರ ಮೇಲೆ ಕೆದ್ದ. ಏನಿದು? ಕಾಗೆ ತೋರಿಸಿದ್ಲು. ನಿನ್ನ ಮೈಯನ್ನು ಮುಟ್ಟುವ ಶಕ್ತಿ ಬಂತೆ ಅಂತೇಳಿ ಅಲ್ಲೊಂದು ಹುಲ್ಕಡ್ಡಿ ಇತ್ತು ತಲೆದಿಂಬಿನಲ್ಲಿ. ತೃಣಸ್ಯೈವ ಅಸ್ತ್ರತ್ವಂ, ಅದನ್ನು ಬ್ರಹ್ಮಾಸ್ತ್ರ ಮಾಡಿಬಿಟ್ಟ. ಹುಲ್ಕಡ್ಡಿ ಎಲ್ಲಾರು ಬ್ರಹ್ಮಾಸ್ತ್ರವಾಗತ್ತೆ. ಅದು ಹೊಟ್ಟಿಸ್ಕೊಂಡು ಹೋಗಿ 3 ಲೋಕಕ್ಕೆ ಅವನು ಅಲ್ಲಲ್ಲಿ ಎಲ್ಲಿ ಅವನಿಗೆ ಜಾಗ ಸಿಕ್ಕದೆ ರಾಮಪಾದಕ್ಕೆ ತಂದು ಮಣಿಸಿ ಅವನನ್ನು ಅನುಗ್ರಹ ಮಾಡಿ ಆ ಬಿಟ್ಟ ಬಾಣ ಶತ್ರು ಸಾಯಲಿ ಅಂತ ಬಿಟ್ಟದ್ದು ಒಂದು ಬಲಗಣ್ಣನ್ನು ತೆಗೆದು ಅವನಿಗೆ ಹಿತವನ್ನೇ ಉಂಟು ಮಾಡಿತಲ್ಲ. ತೃಣಸ್ಯೈವಾಸ್ತತ್ವಂ ರಿಪುಷು ನಿಹತೇರೇವ ಹಿತತ ಪದತ್ರೇಣೈವೇಹ ತ್ರಿಭುವನ ಪರಿತ್ರಾಣಮಿತಿ. ಇದಕ್ಕಿಂತ ಒಂದು ಆಶ್ಚರ್ಯ, ಮೆಟ್ಟಿಕೊಂಡಿದ್ದ ಪಾದುಕೆಯನ್ನು ನೋಡಿ, ನೀವೆಲ್ಲ ಮೆಟ್ಕೊಳ್ತೀರಿ, ನಿಮ್ಮ ಪಾದುಕೆಗಳು ಬಿಟ್ಬಿಡ್ತೀರಿ, ಕೆಲಸಕ್ಕೆ ಬರೋದಿಲ್ಲ ಅಂತ. ಹರಿದ ಮೇಲೆ ರಾಮಚಂದ್ರ ಹಾಗೆ ಬಿಡಲಿಲ್ಲ, ಭರತ ಕೇಳಿದ ಅಂತ ಬಿಟ್ಟ. ಅಲ್ಲ, ಅದು 14 ವರ್ಷ ಭೂಮಿಯನ್ನು ಆಳಿತು. ರಾಮಚಂದ್ರನ ಪಾದುಕೆ ಭೂಮಿಯನ್ನು ಆಳಿತು. ಅವನ ಪಾದದ ಧೂಳಿ ಒಬ್ಬ ಸ್ತ್ರೀಯನ್ನು ಪವಿತ್ರ ಮಾಡಿತು, ಕಲ್ಲನ್ನು ಸ್ತ್ರೀ ಮಾಡಿಬಿಡ್ತು. ಅವನು ಬಿಟ್ಟು ಬಾಣ ಕಾಗೆಗೆ ಒಂದು ಒಳ್ಳೆಯದನ್ನು ಮಾಡಿತು. ಪರಮಾತ್ಮನ ಮಹಿಮೆ ರಾಮಾವತಾರದಲ್ಲಿ ಯಾವುದಕ್ಕೆ ಕಡಿಮೆ ಎಂಬುದಾಗಿ ಲವಕುಶರು ಭಗವಂತನ ಅಶ್ವಮೇಧ ಮಂಟಪದಲ್ಲಿ ಮಂಗಳಾಶಾಸನ ಮಾಡ್ತಿದ್ದಾರೆ. ಅಲ್ಲಿಂದ ಅದೇ ಹೊತ್ತಿಗೆ ಸರಿಯಾಗಿ ಗೌತಮರು ವಾಪಸ್ ಬಂದರು. ರಾಮನಿಗೆ ಆತಿಥ್ಯವನ್ನು ಮಾಡ್ತಾರೆ. ಶತಾನಂದರು ಬರ್ತಾರೆ. ಅಲ್ಲಿಂದ ಮುಂದಕ್ಕೆ ಅಲ್ಲಿ ಆತಿಥ್ಯ ಸ್ವೀಕಾರವನ್ನು ಮಾಡಿ ಅವರು ಮಿಥಿಲಾಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ದಿವಸ ಸೀತಾ ವಿವಾಹ ಘಟ್ಟ. ಧನುರ್ಭಂಗ ವೃತ್ತಾಂತದಲ್ಲಿ ಅತಿಮಾನುಷ ಚೇಷ್ಟೆಗಳು, ಅಲ್ಲಿಯ ರಹಸ್ಯಗಳು, ಸೀತಾ ಕಲ್ಯಾಣದವರೆಗೆ ತಾವು ಕೇಳಿ ಕೃತಾರ್ಥರಾಗಬೇಕು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ